ಹೆಲೋ ಸ್ಟೂಡೆಂಟ್ಸ್. ಸೊ ನಾವಿವತ್ತು ಮತ್ತೆ ತಗೊಂಬಂದಿದ್ದೀವಿ ಮಾಸ್ಟರ್ ಸೀರೀಸ್ನ. ಬಟ್ ಯಾವ ಚಾಪ್ಟರ್ದು? ಸೊಲ್ಯೂಷನ್ ಚಾಪ್ಟರ್ದು. ಈ ಚಾಪ್ಟರ್ದು PYQ ಸೀರೀಸ್ನ ನಾವು ಸಾಲ್ವ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಟೆನ್ಷನ್ ಆಗಿದೆಯಾ? ಎಕ್ಸಾಮ್ ಹತ್ತಿರ ಬರ್ತಿದೆ, PYQಸ್ನ ನಾವು ಸಾಲ್ವ್ ಮಾಡಬೇಕು, ಬಟ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೊಬೇಕು, ಪೇಪರ್ಸ್ದು ಸೊಲ್ಯೂಷನ್ಸ್ನ ಹುಡುಕಬೇಕು, ಸೊಲ್ಯೂಷನ್ನ ಹುಡುಕಿ ಅದರದ್ದು ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ಕೆಲಸ ಆಗೋಯ್ತಲ್ವ ನಿಮಗೆ? ಬಟ್ ಇದನ್ನು ಕಡಿಮೆ ಟೈಮಲ್ಲಿ ಹೇಗೆ ಮಾಡ್ಕೊಳೋದು? ಈ ವಿಡಿಯೋನ ನೋಡಿಕೊಂಡ್ರೆ ಆಗತ್ತಲ್ವಾ? ಸೊ ನಿಮ್ಮದು ಬುಕ್ಸ್ ತಗೊಂಡು ಪೆನ್ ತಗೊಂಡು ಕೂತ್ಕೊಂಡು ಬೇಗ ಬೇಗ ಮಾಸ್ಟರ್ಸ್ PYQ ಸೀರೀಸ್ನ ನೋಡ್ಕೊತಾ ಹೋಗೋಣ. ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಕೆಲವೊಂದು ಟಾಪಿಕ್ಸ್ನ ಫಸ್ಟ್ ಇನಿಷಿಯಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಪ್ರಕಾರ ಹೇಗೆ ಕ್ವೆಶನ್ನ ಫ್ರೇಮ್ ಮಾಡಿದ್ದಾರೆ ಅದೊಂದು ಐಡಿಯಾ ಸಿಗುತ್ತೆ. ಓಕೆ, ಸೊ ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಟುಡೇಸ್ ಗೋಲ್. ಈ ನಾವು ಸೀರೀಸಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ ಅದನ್ನು ಗೊತ್ತಿರಬೇಕಲ್ವ? ಸೊ ಬೋರ್ಡ್ ಅವ್ರಿಗೆ ಹೇಗೆ ಸಾಲಿಡ್ ಸ್ಟೇಟಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಅವ್ರಿಗೆ ಅನ್ನಿಸ್ತಿತ್ತು, ಇದೇ ಥರ ಬೋರ್ಡ್ ಅವ್ರಿಗೆ ಇದರಲ್ಲಿ ಹೆನ್ರೀಸ್ ಲಾ, ರೋಲ್ಸ್ ಲಾ ಆ್ಯಂಡ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ತುಂಬಾ ಫೇವ್ರೆಟ್ ಟಾಪಿಕ್ಸು. ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಅವರು ಪ್ರಾಬ್ಲಮ್ ಒಂದು ಕೊಡ್ದಲೇ ಇರೋದೇ ಇಲ್ಲ, ಅವ್ರ ಕೈಲಿ ಇರೋಕ್ಕೆ ಆಗಲ್ಲ ಪ್ರಾಬ್ಲಮ್ ಕೊಡ್ದಲೆ. ಸೊ ನೀವೇನು ಮಾಡಬೇಕು? ಕಾಲಿಗೇಟಿವ್ ಪ್ರಾಪರ್ಟಿಯಲ್ಲಿ ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ಯೂಟ್ನ ಕಂಡುಹಿಡಿಯೋದು ಒಂದು 4 ಫಾರ್ಮುಲೇಸ್ಗಳಿದ್ದಾವೆ. ಅದನ್ನೇನು ಮಾಡಬೇಕು? ಚೆನ್ನಾಗಿ ನೆನ್ಪಿಟ್ಕೊಬೇಕು ಅಷ್ಟೇ. ನೆಕ್ಸ್ಟ್ ರೋಲ್ಸ್ ಲಾನಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ರೋಲ್ಸ್ ಲಾನ ಸ್ಟೇಟ್ ಮಾಡಿ ಅದರೊಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಕೊಡಿ, ಅಥವಾ ನಿಮ್ಮದು ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಮಧ್ಯೆ ಡಿಫ್ರೆನ್ಸ್ ಹೇಳಿ, ಅಥವಾ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಮಧ್ಯೆ ಡಿಫ್ರೆನ್ಸ್ ಹೇಳಿ, ಅಥವಾ ಒಂದು ಎಕ್ಸಾಂಪಲ್ ಕೊಡಿ. ಇದರಿಗಿಂತ ಮೇಲೆ ಯಾವತ್ತವರು ಹೋಗಿಲ್ಲ. ನೆಕ್ಸ್ಟ್ ಬರೋಣ ಹೆನ್ರೀಸ್ ಲಾ. ಅದೇ ಹೆನ್ರೀಸ್ ಲಾ ಅಲ್ಲಿ ಅವರು ಹೆನ್ರೀಸ್ ಲಾನ ಸ್ಟೇಟ್ಮೆಂಟ್ ಕೇಳ್ತಾರೆ, ಇಲ್ಲ ಅಂದರೆ ಅದರದ್ದು ಅಪ್ಲಿಕೇಶನ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಫೇವ್ರೇಟ್ ಆಗಿದ್ದಾವೆ. ಆ್ಯಂಡ್ ಆಲ್ಸೋ ಟೆಂಪರೇಚರು, ಪ್ರೆಷರ್ ಮೇಲೆ ಹೇಗೆ ಸಾಲ್ಯುಬಿಲಿಟಿ ಡಿಫರ್ ಆಗುತ್ತೆ, ಇದು ಕೂಡ ಒಂದು ಫೇವ್ರೇಟ್ ಟಾಪಿಕ್ ಅವ್ರದ್ದು. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಟರ್ಮ್ಸಿಗೆ ಹೋಗೋಣ. ಕಾನ್ಸಂಟ್ರೇಷನ್ ಟರ್ಮ್ಸಿಗೆ ಅವ್ರು ಏನು ಡೀಪಾಗಿ ಯಾವತ್ತೂ ಕೇಳಿಲ್ಲ, ಪ್ರಾಬ್ಲಮ್ಸ್ ಕೂಡ ಕೇಳಿಲ್ಲ. ಪ್ರಾಬ್ಲಮ್ಸ್ ಕೇಳಿದ್ರು ಏನು ನಿಮ್ಗೇನು ಡಿಫಿಕಲ್ಟಾ? ಇಲ್ಲ, ಯಾಕಂದರೆ ಮೋಲ್ ಕನ್ಸೆಪ್ಟಲ್ಲಿ ಆಲ್ರೆಡಿ ಎಲ್ಲ ಓದಿದ್ದೀರಾ. ಸೊ ನಾವು ಲೆಟ್ ಸ್ಟಾರ್ಟ್. ಬಟ್ ಬಿಫೋರ್ ದ್ಯಾಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಬ್ಲೂ ಪ್ರಿಂಟ್. ಓಕೆ, PYQ ಸೀರೀಸ್ನ ನಾವು ಮಾಡ್ತಾ ಇದ್ದೀವಿ. ಬಟ್ PYQ ಸೀರೀಸ್ನ ನಾನು ಹೇಗೆ ತೊಗೊಂಬಂದೆ? ಹಿಂಗೆ ಗೊತ್ತಾಯಿತು. ಸೊ ಅದರದ್ದು ಮಾರ್ಕ್ಸ್ದು ವೇಟೇಜ್ ಎಷ್ಟಿದೆ ಇವೆಲ್ಲ ತಿಳ್ಕೊಬೇಕಲ್ವಾ? ಸೊ ಇದಕ್ಕೋಸ್ಕರ ನಾನು ಬ್ಲೂ ಪ್ರಿಂಟು ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಅನಾಲಿಸಿಸ್ ಮಾಡಿ, ಮತ್ತು ರೀಸೆಂಟಾಗಿ ಏನು 2023ಅಲ್ಲಿ ಬ್ಲೂ ಪ್ರಿಂಟ್ ರಿಲೀಸ್ ಆಗಿದೆ, ಇದರದ್ದು ಮಾಡೆಲ್ ಕ್ವೆಶನ್ ಪೇಪರ್ನ ಅನಲೈಸ್ ಮಾಡಿಕೊಂಡು ಇದನ್ನು ನಾನು ತಂದಿದ್ದೀನಿ. ಸೊ ಅದರ ಅಕಾರ್ಡಿಂಗ್ ಪಾರ್ಟ್ ಎಲ್ಲಿ ಟೂ ಟೈಪ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್, ಫಸ್ಟ್ ಒನ್ ಚೂಸ್ ದ ಕರೆಕ್ಟ್ ಆನ್ಸರ್, ಅಂದರೆ ಸಿಂಗಲ್ ಚಾಯ್ಸ್ ಕ್ವೆಶನ್ಸ್ ಇದ್ದಾವೆ. ಅದು 15 ಕ್ವೆಶನ್ಸ್ ಇರ್ತವೆ. ಆ್ಯಂಡ್ 5 ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸ್ಗಳು ನಿಮಗೆ ಇರುತ್ತೆ ಪಾರ್ಟಿಯಲ್ಲಿ. ಆ ಪಾರ್ಟಿಯಲ್ಲಿ ನಿಮ್ಮದು ಸಿಂಗಲ್ ಕರೆಕ್ಟ್ ಆನ್ಸರ್ ಕ್ವೆಶನ್ಸಲ್ಲಿ 2 ಕ್ವೆಶನ್ಸ್ ಕೊಡ್ತಾರೆ, 1 ಮಾರ್ಕ್ದು. ಆಯಿತಾ? ಸೊ 2 ಮಾರ್ಕ್ಸ್ ಆಯಿತಾ? ಆ್ಯಂಡ್ ಇನ್ನೊಂದು ಫಿಲ್ ಅಪ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ಇವರು 1 ಕ್ವೆಶನ್ನ ಕೇಳ್ತೀವಿ ಅಂತ ಕೊಟ್ಟಿದ್ದಾರಲ್ಲಿ. ಯಾವುದರಲ್ಲಿ? ಸೊಲ್ಯೂಷನ್ಸ್ ಚಾಪ್ಟರಲ್ಲಿ. ಚಿಕ್ಕದ ಚಾಪ್ಟರ್, ಬಟ್ ಥಿಯರಿಟಿಕಲ್ ತುಂಬ ಜಾಸ್ತಿ ಇದೆ ಆ್ಯಂಡ್ ಚೆನ್ನಾಗಿ ಕ್ವೆಶನ್ಸ್ ಫ್ರೇಮ್ ಮಾಡ್ಬೋದು. ಸೊ ಸ್ಕೋರಿಂಗ್ ಸಬ್ಜೆಕ್ಟ್ ನೋಡಿ, ಇದನ್ನು ನೋಟ್ಸ್ ಮಾಡ್ದಲೇ ಇರಬೇಡಿ ನೀವು. ನೆಕ್ಸ್ಟ್ ಪಾರ್ಟ್ ಬಿಯಲ್ಲಿ ರೇರಾಗಿ ಎಲ್ಲಾದರೂ 1 ಕ್ವೆಶನ್ ಕೇಳ್ತಾರೆ. ಸೊ ಆ ರೇರಾಗಿ ಯಾವತ್ತು ಕೇಳಿದರು? 2022ಅಲ್ಲಿ ರೇರಾಗಿ 1 ಕ್ವೆಶನ್ ಅವರು ಕೇಳಿದರು. ಇನ್ನೊಂದು ಪಾರ್ಟ್ ಸಿ ಬಂದ್ಬಿಟ್ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿದಾಗಿರುತ್ತಿದ್ದು. ಸೊ ಇದರಲ್ಲಿ ಯಾವತ್ತೂ ಫಿಸಿಕಲ್ ಕೆಮಿಸ್ಟ್ರಿ ಹೆಂಗೆ ಬರುತ್ತೆ? ಬರಲ್ಲ. ನೆಕ್ಸ್ಟ್ ಪಾರ್ಟ್ ಟಿಯಲ್ಲಿ ಅವ್ರು ಏನು ಮಾಡ್ತಾರೆ? 1 ಕ್ವೆಶನ್ನ ಕೇಳ್ತಾರೆ, ಅದರಲ್ಲಿ 3 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ದ್ಯಾಟ್ ಈಸ್ ಆಬ್ವಿಯಸ್ಲಿ ಕಾಲಿಗೇಟಿವ್ ಪ್ರಾಪರ್ಟಿ. ಆ್ಯಂಡ್ ಇನ್ನು 2 ಮಾರ್ಕ್ಸಿಂದು ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್ ಕೇಳ್ತಾರೆ, ಇಲ್ಲಾಂದರೆ ಡೆಫಿನೇಷನ್ಸ್ ಕೇಳ್ತಾರೆ, ಇಲ್ಲಾಂದರೆ ಟೈಪ್ಸ್ ಕೇಳ್ತಾರೆ, ಎಕ್ಸಾಂಪಲ್ಸ್ ಕೇಳ್ತಾರೆ, ಅಥವಾ ನಿಮ್ದು ಬಂದ್ಬಿಟ್ಟು ಡಿಫ್ರೆನ್ಸಸ್ನ ಕೇಳ್ತಾರೆ. ಓಕೆ, ಸೊ ಆರ್ ಯು ರೆಡಿ? ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಒಂದು ಟೈಪ್ಸ್ ಆಫ್ ಸೊಲ್ಯೂಷನ್ಸ್. ಸೊ ಒಂದು ನೀವು ನಾರ್ಮಲಿ ಮಿಕ್ಸ್ಚರ್ ಬಗ್ಗೆ ಮಾತಾಡಿದ್ರೆ ಹೋಮೋಜೀನಿಯಸ್ ಮಿಕ್ಸ್ಚರ್, ಹೆಟಿರೋಜೀನಿಯಸ್ ಮಿಕ್ಸ್ಚರ್ ಅಂತ 2 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀರಾ. ಇದು ಸೊಲ್ಯೂಷನ್ ಬಂದ್ಬಿಟ್ಟು ನಿಮ್ಮದು ಯಾವ ಟೈಪಲ್ಲಿ ಬರುತ್ತೆ? ಎಸ್, ಇಟ್ ಈಸ್ ಅ ಪಾರ್ಟ್ ಆಫ್ ಯೋರ್ ಹೋಮೋಜೀನಿಯಸ್ ಮಿಕ್ಸ್ಚರ್. ಅದರಲ್ಲಿ ನಾನು ಬೇಸ್ಡ್ ಆನ್ ಸಾಲ್ವೆಂಟು ಮತ್ತು ಸಾಲ್ಯೂಟ್ ಯಾವುದು ಅದರ ಮೇಲೆ ಡಿಪೆಂಡಾಗಿ ಟೈಪ್ಸ್ ಆಫ್ ಸೊಲ್ಯೂಷನ್ನ ಮಾಡ್ತೀನಾ?
ರೈಟ್. ಸೊ ಸಾಲ್ಯೂಟ್ ಸಾಲ್ವೆಂಟ್ ಮೇಲೆ ಡಿಪೆಂಡ್ ಆಗಿ ನಾನು ಇಷ್ಟು ಟೈಪ್ಸ್ ಆಫ್ ಸೊಲ್ಯೂಷನ್ ಮಾಡ್ತೀನಿ. ದ್ಯಾಟ್ ಈಸ್ 1 2 3 4 5 6 7 8 9 ಟೈಪ್ಸ್. ಆ್ಯಂಡ್ ಇದನ್ನು ಬ್ರಾಡಾಗಿ ಇನ್ನೂ ಚೆನ್ನಾಗಿ ನಾನು ಡಿವೈಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಾನೇನು ಹೇಳ್ತೀನಿ, ಬೇಸ್ಡ್ ಆನ್ ಸಾಲ್ವೆಂಟ್ ಮೇಲೆ. ಸೊ ಏನಾದರೂ ಸಾಲ್ವೆಂಟ್ ಯಾವಾಗಲೂ ಗ್ಯಾಸ್ ಆಗಿದ್ರೆ ಅದನ್ನು ಗೇಷಿಯಸ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಸಾಲ್ವೆಂಟ್ ಯಾವಾಗಲೂ ಲಿಕ್ವಿಡ್ ಆಗಿದರೆ ಅದನ್ನು ಲಿಕ್ವಿಡ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಆ್ಯಂಡ್ ಸಾಲ್ವೆಂಟ್ ಯಾವಾಗಲೂ ಸಾಲಿಡ್ ಆದರೆ ಅದು ಸಾಲಿಡ್ ಸೊಲ್ಯೂಷನ್ ಕ್ಯಾಟಗರಿಯಲ್ಲಿ ಬರುತ್ತೆ. ಕ್ಲಿಯರ್? ಓಕೆ, ಇದಾಯಿತು. ಈಗ ಸಾಲ್ಯೂಟ್ ಮೇಲೆ ಡಿಪೆಂಡ್ ಆಗಿ 9 ಟೈಪ್ಸ್ನ ನೋಡ್ಕೊತಾ ಹೋಗೋಣ. ಸಾಲ್ಯೂಟ್ ಯಾವಾಗ ಗ್ಯಾಸ್ ಇರುತ್ತೆ, ಗ್ಯಾಸ್ ಜೊತೆ ಗ್ಯಾಸ್ ಆಯಿತಾ, ಅಥವಾ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಗ್ಯಾಸ್ ಗ್ಯಾಸ್ ಇನ್ ಗ್ಯಾಸ್, ಇನ್ ಸಾಲ್ವೆಂಟ್, ರೈಟ್? ಸಾಲ್ಯೂಟ್ ಇನ್ ಸಾಲ್ವೆಂಟ್, ದಟ್ ಈಸ್ ಗ್ಯಾಸ್ ಇನ್ ಗ್ಯಾಸ್ ಟೈಪ್ ಆಫ್ ಸೊಲ್ಯೂಷನ್. ಅದಕ್ಕೆ ಯಾವ್ದು ಎಕ್ಸಾಂಪಲು? ಗ್ಯಾಸ್ ಒಳಗಡೆ ಗ್ಯಾಸ್ ಯಾವಾಗ ಸೇರುತ್ತೆ? ನಿಮ್ಮ ಸುತ್ತಮುತ್ತ ಅಟ್ಮಾಸ್ಫಿಯರ್, that is mixture of oxygen and nitrogen gases around you, right? ನೆಕ್ಸ್ಟ್ ಬರೋಣ, ಲಿಕ್ವಿಡ್ ಇನ್ ಗ್ಯಾಸ್. ಗ್ಯಾಸ್ ಒಳಗಡೆ ಲಿಕ್ವಿಡ್ ಹಾಕಿರೋದು. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ? ಕ್ಲೋರೋಫಾರ್ಮ್ ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಸೊ ಕ್ಲೋರೋಫಾರ್ಮ್ನ ಯಾವಾಗ ನೈಟ್ರೋಜನ್ ಗ್ಯಾಸ್ ಜೊತೆ ಮಿಕ್ಸ್ ಮಾಡ್ತೀರಾ? ಇದು ನಿಮ್ಮದು NCERTಯಲ್ಲಿ ಇರತಕ್ಕಂಥ ಎಕ್ಸಾಂಪಲ್ಸ್ನ ಇಟ್ಟಿದ್ದೀನಿ. ಯಾಕಂದರೆ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅವರು. ಅಪ್ಲಿಕೇಬಲ್ ಲೆವೆಲ್ ಕ್ವಶನ್ಸ್ನ ನೀವು ಪಾರ್ಟ್ ಎಲ್ಲಿ ಕೇಳಂಗಿಲ್ಲ. ಪಾರ್ಟ್ ಬಿ ಯಲ್ಲಿ ಒಂದು 20% ಅಷ್ಟು ಅಪ್ಲಿಕೇಬಲ್ ಕ್ವಶನ್ಸ್ ಇರುತ್ತೆ. ದಾಟ್ ಟು ವಿಚ್ ಆರ್ ಮೆನ್ಷನ್ಡ್ ಇನ್ ಯೋರ್ NCERT. ನೆಕ್ಸ್ಟ್ ಬರೋಣ, ಸಾಲಿಡ್ ಇನ್ ಗ್ಯಾಸ್. ಗ್ಯಾಸ್ ಒಳಗಡೆ ಸಾಲಿಡ್ ಹಾಕೋದು ಯಾವುದು? ಕ್ಯಾಂಫರ್ ಇನ್ ನೈಟ್ರೋಜನ್ ಗ್ಯಾಸ್. ನೆಕ್ಸ್ಟ್ ಬರೋಣ, ಗ್ಯಾಸ್ ಇನ್ ಲಿಕ್ವಿಡ್. ಗ್ಯಾಸನ್ನ ಲಿಕ್ವಿಡ್ ಒಳಗಡೆ ಹಾಕೋದು. ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್, ನೀರು ಕುಡಿತೀರಾ. ನೆಕ್ಸ್ಟ್ ಲಿಕ್ವಿಡ್ ಇನ್ ಲಿಕ್ವಿಡ್. ಲಿಕ್ವಿಡ್ ಒಳಗಡೆ ಲಿಕ್ವಿಡ್ ಹಾಕೋದು. ಎಲ್ಲರೂ ಮನೇಲಿ ನಿಮ್ಗೆ ಆಲ್ರೆಡಿ ಇವಾಗ ಎಲ್ಲ ಜನ್ರೇಷನ್ ತುಂಬ ಆಗೋಗ್ಬಿಟ್ಟಿದೆ. ಆಲ್ಕೋಹಾಲ್ ಎಲ್ಲರಿಗೂ ಗೊತ್ತೇ ಇದೆ. ಸೊ ಎಥೆನಾಲ್ನ ಪೆಗ್ ಮಾಡ್ತೀರಲ್ವಾ, ಎಥೆನಾಲ್ ಡಿಸಾಲ್ವ್ಡ್ ಇನ್ ವಾಟರ್. ನೆಕ್ಸ್ಟ್ ಸಾಲಿಡ್ ಇನ್ ಲಿಕ್ವಿಡ್ ಅಂದ್ರೇನು? ಲಿಕ್ವಿಡ್ ಒಳಗಡೆ ಸಾಲಿಡ್ನ ಹಾಕೋದು. ಸೊ NaCl ಎಲ್ಲ ಏನು ನಿಮ್ಮದು ಸಾಲಿಡ್ ಸಾಲ್ಟ್. ಶುಗರ್ ಏನು ಸಾಲಿಡು. ಸೊ ಇದನ್ನೇನು ಮಾಡ್ತೀರಾ? ಗ್ಲುಕೋಸ್ ಏನು ಸಾಲಿಡ್. ಇದನ್ನೆಲ್ಲ ಹಾಕ್ತೀರಾ? ವಾಟ್ರಲ್ಲಿ ಹಾಕ್ತೀರಾ. ಸೊ ದ್ಯಾಟ್ ಈಸ್ ಸಾಲಿಡ್ ಇನ್ ಲಿಕ್ವಿಡ್. ನೆಕ್ಸ್ಟ್ ಬರೋಣ, ಗ್ಯಾಸ್ ಇನ್ ಸಾಲಿಡ್. ಸಾಲಿಡ್ ಒಳಗಡೆ ಗ್ಯಾಸ್ ಹಾಕೋದು ಯಾವುದು? ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪೆಲ್ಲೇಡಿಯಮ್. ಸೊ ಪೆಲ್ಲೇಡಿಯಮ್ ಮೆಟಲ್ ಇದೆ, ಸಾಲಿಡ್ ಇದೆ. ಆ್ಯಂಡ್ ಅದರೊಳಗಡೆ ನಾನು ಏನು ಹಾಕ್ತಿದ್ದೀನಿ? ನಾನು ಇನ್ನು ಒಂದು ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಹಾಕ್ತಿದ್ದೀನಿ. ದಟ್ ಈಸ್ ಅ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ನ ಹಾಕ್ತಿದ್ದೀನಿ. ನೆಕ್ಸ್ಟ್ ಲಿಕ್ವಿಡ್ ಇನ್ ಸಾಲಿಡ್. ಸಾಲಿಡ್ ಒಳಗಡೆ ಲಿಕ್ವಿಡ್ನ ಹಾಕ್ತಿದ್ದೀನಿ. ದಟ್ ಈಸ್ ಅಮ್ಯಾಲ್ಗಮ್, ವೆರಿ ಫೇಮಸ್ ಎಕ್ಸಾಂಪಲ್. ಸಾಲಿಡ್ ಇನ್ ಸಾಲಿಡ್. ಸಾಲಿಡ್ ಒಳಗಡೆ ಸಾಲಿಡ್ ಹಾಕೋದು. ಬ್ರಾಸ್, ನಿಮ್ಮದು ಆರ್ನಮೆಂಟಲ್ ಗೋಲ್ಡ್ ನೋಡಿದ್ದೀರಾ, ಕಾಪರ್ ಹಾಕ್ತಾರೆ ಅದಕ್ಕೆ. ಸೊ ಇವೆಲ್ಲ ಏನು ಎಕ್ಸಾಂಪಲ್ ಆಫ್ ಸಾಲಿಡ್ ಇನ್ ಸಾಲಿಡ್ ಟೈಪ್ ಆಫ್ ಸೊಲ್ಯೂಷನ್. ಕ್ಲಿಯರ್? ಸೊ ಟೈಪ್ಸ್ ಆಫ್ ಸೊಲ್ಯೂಷನ್ ಕ್ಲಿಯರ್ ಆಗಿದ್ರೆ ಇದರ ಮೇಲೆ ಬರತಕ್ಕಂಥ ಕ್ವೆಶನ್ಸ್ನ ನೋಡ್ಕೊಂಬಿಡೋಣ ಬೇಗ ಬೇಗ. 2016 ಕೇಳಿರೋದು, ಆರ್ನಮೆಂಟಲ್ ಗೋಲ್ಡ್ ಕಂಟೈನಿಂಗ್ ಕಾಪರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್ ಟೈಪ್ ಆಫ್ ಸೊಲ್ಯೂಷನ್. ಸೊ ನಿಮ್ಮದು ಆರ್ನಮೆಂಟಲ್ ಗೋಲ್ಡಲ್ಲಿದೆ, ಆ ಗೋಲ್ಡಲ್ಲಿ ಕಾಪರ್ನ ಮಿಕ್ಸ್ ಮಾಡಿದ್ದಾರೆ ಆಯಿತಾ. ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಯಾವ ಟೈಪ್ ಆಫ್ ಸೊಲ್ಯೂಷನ್ ಆಗಿದೆ ಅಂತ ಕ್ವಶನ್ ಬಂದಿರೋದು. ಈಸಿ ಅಲ್ವಾ? ಗೋಲ್ಡ್ ಏನು ಸಾಲಿಡ್, ಕಾಪರ್ ಏನು ಸಾಲಿಡ್. ಸೊ ದೇರ್ಫೋರ್ ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್, ಅಥವಾ ಓವರ್ ಆಲ್ ಆಗಿ ಸಾಲಿಡ್ ಸೊಲ್ಯೂಷನ್ಸ್ ಅಂತಲೂ ನೀವು ಬರಿಬೋದು ಅದರಲ್ಲಿ. ಓಕೆ, ನೆಕ್ಸ್ಟ್ ಬರೋಣ. ಇದ್ರ ಒಂದೇ ಕ್ವಶನ್ ಬಂದಿರೋದು ಇನ್ನುವರೆಗೂ. ನಾವು ಫಾರ್ ದ ನೆಕ್ಸ್ಟ್ ಟಾಪಿಕ್, ಕಾನ್ಸಂಟ್ರೇಷನ್ ಟರ್ಮ್ಸ್. ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂದರೆ ಕಾನ್ಸಂಟ್ರೇಷನ್ ನಮಗೆ ಏನಕ್ಕೆ ಬೇಕು? ಸೊ ನಾನು ಹೇಳಿದೆ, ಒಂದು ಸೊಲ್ಯೂಷನ್ ಮಾಡಬೇಕಾದ್ರೆ ನನಗೊಂದು ಸಾಲ್ಯೂಟ್ ಬೇಕು, ಒಂದು ಸಾಲ್ವೆಂಟ್ ಬೇಕು. ಸಾಲ್ವೆಂಟ್ ಒಳಗಡೆ ಈ ಸಾಲ್ಯೂಟ್ನ ಹಾಕಿದಾಗ ನನಗೇನು ಪ್ರಾಡಕ್ಟ್ ಸಿಗುತ್ತೆ, ದ್ಯಾಟ್ ಈಸ್ ಮೈ ಸೊಲ್ಯೂಷನ್. ಬಟ್ ನಾನೇನು ಹೇಳ್ತೀನಿ, ಎರಡು ನಿಮಗೆ ಜಾರ್ಸ್ಗಳು ಕೊಡ್ತೀನಿ. ಒಂದು ಜಾರಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಶುಗರ್ ಹಾಕ್ತೀನಿ, ಇನ್ನೊಂದು ಜಾರಲ್ಲಿ ಇನ್ನೊಂದು 2 ಟೇಬಲ್ ಸ್ಪೂನ್ ಆಫ್ ಸೊಲ್ಯೂಷನ್ನ ಹಾಕ್ತೀನಿ, ಶುಗರ್ನ ಹಾಕ್ತೀನಿ. ಅದಾದಮೇಲೆ ಎರಡರಲ್ಲೂ 100 ml ಏನು ಹಾಕ್ತೀನಿ ನಾನು? ವಾಟರ್ ಹಾಕ್ತೀನಿ. ಇವೆರಡೂದು ಸೊಲ್ಯೂಷನ್ ಸೇಮ್ ಇದೆಯಾ ಕಾನ್ಸಂಟ್ರೇಷನ್? ಇಲ್ಲ, ಇದೇ ಕಾನ್ಸಂಟ್ರೇಷನ್ ಇರೋದು. ದ್ಯಾಟ್ ಈಸ್ ನಿಂದು ಅಮೌಂಟ್ ಎಷ್ಟಿದೆ ನಿನ್ನ ಸಾಲ್ಯೂಟ್ ಹಾಕಿರೋದು, ದ್ಯಾಟ್ ಈಸ್ ಡಿಫೈನ್ಡ್ ಇನ್ ಯೋರ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಸೊ ಕಾನ್ಸಂಟ್ರೇಷನ್ ಅಂದರೆ ಏನು? ಡೆಫಿನೇಷನ್ ಕೇಳಿದ್ರೆ ಏನು ಬರೀತೀರಾ ಎಕ್ಸಾಮಲ್ಲಿ? ಮೆಷರ್ ಆಫ್ ಅಮೌಂಟ್ ಆಫ್ ಸಾಲ್ಯೂಟ್, ಎಷ್ಟು ಸಾಲ್ಯೂಟ್ನ ನೀವು ಹಾಕಿದ್ದೀರಾ ಇನ್ ದ ಗಿವನ್ ಸಾಲ್ವೆಂಟ್ ಆರ್ ಸೊಲ್ಯೂಷನ್.
ಸೊ ಒಂದು ಕೊಟ್ಟಿರೋ ಸಾಲ್ವೆಂಟು ಅಥವಾ ಸೊಲ್ಯೂಷನಲ್ಲಿ ಎಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ನ ನೀವು ಆ್ಯಡ್ ಮಾಡಿದ್ದೀರಾ ಅದ್ರ ಮೆಷರ್ಮೆಂಟೇ ಏನು, ದಟ್ ಈಸ್ ಯೋರ್ ಕಾನ್ಸಂಟ್ರೇಷನ್. ನೆಕ್ಸ್ಟ್ ಬರೋಣ ಮೋಲ್ ಕನ್ಸೆಪ್ಟ್. ಮೋಲ್ ಗೊತ್ತಿರಲೇಬೇಕು, ಯಾಕಂದರೆ ಮೊಲಾಲಿಟಿ ಎಲ್ಲೇ ಹೋದರೂ ಈ ಚಾಪ್ಟ್ರಲ್ಲಿ ಮೋಲ್ಸ್ ನಿಮ್ಮ ಕೈ ಬಿಡಲ್ಲ, ಆಯಿತಾ. ಸೊ ಮೋಲ್ಸ್ ಅಂದರೆ ಏನು, ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ದಟ್ ಕಂಟೇನ್ಡ್ ಆಸ್ ಮೆನಿ particles or entities as there are atoms in exactly 12 gram of carbon 12 isotopes. ಕಾರ್ಬನ್ 12 ಐಸೋಟೋಪ್ ನಾನು ತೊಗೊಂಡಿದ್ದೀನಿ ಎಲಿಮೆಂಟ್, ಅದನ್ನು ಏನು ಮಾಡಿದೆ 12 ಗ್ರಾಮ್ ಎಲಿಮೆಂಟ್ಸ್ನ ತೊಗೊಂಡೆ. ಕಾರ್ಬನ್ 12 ಐಸೋಟೋಪ್ 12 ಗ್ರಾಮ್ ತೊಗೊಂಡೆ. ಈ 12 ಗ್ರಾಮಲ್ಲಿ ಎಷ್ಟು ಕಾರ್ಬನ್ 12 ಆಟಮ್ಸ್ಗಳಿದ್ದಾವೆ ಅಷ್ಟು ಇಕ್ವಿವೆಲೆಂಟ್ ಎಂಟಿಟಿ ಇರೋದನ್ನು ನಾನು ಹೇಳ್ತೀನಿ, ಗ್ರಾಮ್ಸ್ ಇರೋದನ್ನು ಮೋಲ್ ಅಂತ ಹೇಳ್ತೀನಿ. ಕ್ಲಿಯರಾ? ಸೊ ಮೋಲ್ಸನ್ನ ನಿಮಗೆ ಒಂದು ಮೋಲ್ ಆಫ್ ಯಾವುದೋ ಒಂದು ಎಲಿಮೆಂಟ್ ಎ ಅಂತ ಹೇಳಿದ್ರೆ ನೀವೇನು ಬರೀತೀರಾ, ನೀವು ವೇಟ್ ಆಫ್ ಎ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಎ. ಓಕೆನಾ? ಸೊ ವೇಟ್ ಎಷ್ಟು ಕೊಟ್ಟಿದ್ದಾರೆ ಆ್ಯಂಡ್ ಅದ್ರದ್ದು ಮಾಲಿಕ್ಯುಲರ್ ವೇಟ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಅಂದರೆ ಏನು? ಸೊ ಇದೇ ಮೋಲಾರ್ ಮಾಸ್ MA ಇಲ್ಲಿ ಬರ್ತಿದ್ದೀನಲ್ವಾ, ದಟ್ ಈಸ್ ಯುವರ್ ಮೋಲಾರ್ ಮಾಸ್. ಅದೇನು ಹೇಳುತ್ತೆ, ಮಾಸ್ ಆಫ್ 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಇನ್ ಗ್ರಾಮ್ಸ್. ಅಂದರೆ ನಿಮಗೆ ಕಾರ್ಬನ್ 12 ತಗೊಂಡೆ, ಕಾರ್ಬನ್ 12 ಗ್ರಾಮ್ಸ್ ತಗೊಂಡೆ, ಈ 12 ಗ್ರಾಮ್ಸಲ್ಲಿ ಎಷ್ಟು ಆಟಮ್ಸ್ ಇದೆ ಅದು 1 ಮೋಲ್ ಆಯಿತು, ರೈಟ್ ಅಲ್ವಾ? ಅದೇ ನಾನೇನಾದರೂ ಆಕ್ಸಿಜನ್ನ ನಾನೇನು ತೊಗೊಳ್ತೀನಿ, ಎಷ್ಟು ಗ್ರಾಮ್ ತಗೊಂಡಾಗ ದಾಟ್ ವಿಲ್ ಬಿ ಈಕ್ವಲ್ ಟು 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪ್ಸ್ ಟು ಎಂಟಿಟೀಸ್, ಆಯಿತಾ? ಅದನ್ನು ಎಷ್ಟು ಸೇರಿಸಿ ಎಷ್ಟು ಅದರದ್ದು ಮಾಸ್ ಆಗುತ್ತೆ, ದಟ್ ಈಸ್ ಯೋರ್ ಮೋಲಾರ್ ಮಾಸ್. ಅಂದರೆ ನೋಡಿ, ನಿಮ್ಮದು ಆಕ್ಸಿಜನ್ ಆಟಮ್ ಇದೆ, ಅವೊಗ್ಯಾಡ್ರೋ ನಂಬರ್ಗೆ ಈಕ್ವಲ್ ಅಲ್ವಾ ಮೋಲ್ಸ್ ಅಂದರೆ. ಸೊ ಅವೊಗ್ಯಾಡ್ರೋ ನಂಬರ್ ಅಂದ್ರೇನು, 6.022 ಇಂಟು 10⁻23 ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್, ಕರೆಕ್ಟ್? ಸೊ ಮೋಲಾರ್ ಮಾಸ್ ಏನಾಯಿತು, ನೀವು 6.022 ಇಂಟು 10⁻23 ಆಕ್ಸಿಜನ್ ಆಟಮ್ಸ್ನ ಜಾಯಿನ್ ಮಾಡಿ ಅದ್ರದ್ದು ಮಾಸ್ ಏನು ತಗೊತೀರಾ, ದ್ಯಾಟ್ ಡಿಫೈನ್ಸ್ ಯುವರ್ ಮೋಲಾರ್ ಮಾಸ್. ಓಕೆ. ನೆಕ್ಸ್ಟ್ ಬರೋಣ ಮೊಲಾರಿಟಿಯಲ್ಲಿ. ಸೊ ಮೊಲಾರಿಟಿ ಅಂತ ಅಂದರೆ ಡೆಫಿನೇಷನ್ ನಿಮ್ಗೆ ಗೊತ್ತಿರಬೇಕು, ಬರೀಲೇಬೇಕು ಎಕ್ಸಾಮಲ್ಲಿ ಕೇಳಿದ್ರೆ. ಇಟ್ ಈಸ್ ಡಿಫೈನ್ಡ್ ಆ್ಯಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್. ಸೊ ಸಾಲ್ಯೂಟು ಬರೀ ಸಾಲ್ಯೂಟ್ ವೇಟ್ ಅಲ್ಲ, ಸಾಲ್ಯೂಟ್ದ ವೇಟಾ ವಾಲ್ಯೂಮಾ ಏನು ಹೇಳ್ತಿದ್ದಾರೆ, ಮೋಲ್ಸ್, ಎಷ್ಟು ಮೋಲ್ ಸಾಲ್ಯೂಟ್ ಇದೆ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ನ ಇನ್ ವಾಟ್ ವೇ ದೇ ಹ್ಯಾವ್ ಡಿಫೈನ್ಡ್, ಇನ್ ವಾಲ್ಯೂಮ್, ಆಯಿತಾ? ಆ್ಯಂಡ್ ಸಾಲ್ಯೂಟ್ನ ಯಾವುದರಲ್ಲಿ ಡಿಫೈನ್ ಮಾಡಿದ್ದಾರೆ, ಇನ್ ಟರ್ಮ್ಸ್ ಆಫ್ ಮೋಲ್ಸ್. ಸೊ ಎಷ್ಟು ಮೋಲ್ಸ್ ಆಫ್ ಸಾಲ್ಯೂಟು ನಿಮ್ಮದು 1 ಲೀಟರ್ ಆಫ್ ಸೊಲ್ಯೂಷನಲ್ಲಿ ಇದೆ ಅದನ್ನು ಡಿಫೈನ್ ಮಾಡೋದು ಮೊಲಾರಿಟಿ. ಸೊ ಇದರದ್ದು ಫಾರ್ಮುಲಾನೂ ಬರಿಬೇಕಾಗತ್ತೆ. ಆ್ಯಂಡ್ ಡಿಫೈನ್ ಮಾಡೋದು ಕ್ಯಾಪಿಟಲ್ ಎಮ್ ಇಂದ ಡಿಫೈನ್ ಮಾಡ್ತೀರಾ. ಆ್ಯಂಡ್ ಫಾರ್ಮುಲಾ ಬಂದ್ಬಿಟ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಲೀಟರ್ಸಲ್ಲೇ ಯಾವಾಗಲೂ ಇರಬೇಕು. ಯಾವಾಗ ನಿಮಗೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಮಿಲಿಲೀಟರಲ್ಲಿ ಕೊಡ್ತಾರೆ ಆವಾಗ ನ್ಯೂಮರೇಟರ್ನ ಮಲ್ಟಿಪ್ಲೈ ಬೈ 1000 ಮಾಡ್ಕೊಳ್ಳಿ. ಕ್ಲಿಯರ್? ನೋಟ್ ಡೌನ್ ಮಾಡ್ಕೊಂಡ್ರಾ? ಓಕೆ. ನಂಬರ್ ಆಫ್ ಮೋಲ್ಸ್ನ ನೀವು ಈ ಥರ ಬರಿಬೋದಾ? ಎಸ್ ಬರಿಬೋದು. ಈ ಥರ ಬರ್ದಿದ್ದೀನಿ ನೋಡಿ. ಸೊ ಏನಾಯಿತು, ವೇಟ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್, ಇವೆರಡು ಸೇರಿಸಿ ಮೋಲ್ಸ್ ಆಯಿತಾ. ಆ್ಯಂಡ್ ದೆನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಮೊಲಾರಿಟಿ ಕ್ಲಿಯರಾ? ಓಕೆ. ನೆಕ್ಸ್ಟ್ ಬರೋಣ ಮೊಲಾಲಿಟಿಗೆ. ಸೊ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿಯಲ್ಲಿ ಕನ್ಫ್ಯೂಷನ್ ಇನ್ನೂ ಇದ್ದೇ ಇರುತ್ತೆ. ಇಟ್ಸ್ ಓಕೆ, ಅದೆಲ್ಲ ಕಾಮನ್ ಇರುತ್ತೆ. ಬಟ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಕಡಿಮೆ ಆಗುತ್ತೆ ಕನ್ಫ್ಯೂಷನ್, ಡೋಂಟ್ ವರಿ. ಮೊಲಾಲಿಟಿ ಅಂತ ಬಂದಾಗ ಇದು ಕೂಡ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಬಗ್ಗೆನೇ ಮಾತಾಡುತ್ತೆ. ಬಟ್ ಸೊಲ್ಯೂಷನ್ನ ಇದೇನು ಹೇಳುತ್ತೆ, ನಾನು ವಾಲ್ಯೂಮಲ್ಲಿ ತೊಗೊಳಲ್ಲ, ನಾನು ಇದನ್ನು kgಯಲ್ಲಿ ತೊಗೊತೀನಿ ಅಂತ ಹೇಳ್ತಾರೆ, ಅಂದರೆ ಮಾಸಲ್ಲಿ ತೊಗೊತೀನಿ. ಕ್ಲಿಯರ್? ಅಲ್ಲೇನಿತ್ತು, ಸೊಲ್ಯೂಷನ್ದು ಯಾವ್ದು ರೀತಿಯಲ್ಲಿ ಯಾವುದ್ರ ಮೇಲೆ ತೊಗೊಂಡಿದ್ರು, ವಾಲ್ಯೂಮ್ ತೊಗೊಂಡಿದ್ರು. ಇದರದ್ದು ಕ್ವಾಂಟಿಟಿ ಯಾವುದ್ರ ಮೇಲೆ ತೊಗೊತಿರೋರು, ಮಾಸ್ ಮೇಲೆ. ಸೊ ಇಟ್ ವಿಲ್ ಬಿ ಡಿಫೈನ್ಡ್ ಬೈ ಸ್ಮಾಲ್ m. ಇಟ್ ಈಸ್ ದ ಡಿಫೈನ್ಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. ಆ್ಯಂಡ್ ಅದ್ರ ಫಾರ್ಮುಲಾ ಬಂದ್ಬಿಟ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಯಾವಾಗಲೂ ಇದು ಕೂಡ kgಯಲ್ಲೇ ಇರಬೇಕು. ಗ್ರಾಮ್ಸಲ್ಲಿದ್ದರೆ ಏನು ಮಾಡ್ತೀರಾ, ಮಲ್ಟಿಪ್ಲೈ ಬೈ 1000. ಎಲ್ಲಿ, ನ್ಯೂಮರೇಟರಲ್ಲಿ. ನೆಕ್ಸ್ಟ್ ಬರೋಣ ನಾರ್ಮ್ಯಾಲಿಟಿಯಲ್ಲಿ. ನಾರ್ಮ್ಯಾಲಿಟಿ ಅವ್ರು ಏನು ತೊಗೊತಾರೆ ಅಂತ ಹೇಳಿದ್ರೆ, ಓಕೆ ನಾನು ಕೆಳಗಡೆದು ಡಿನಾಮಿನೇಟರ್ನ ಚೇಂಜ್ ಮಾಡಲ್ಲ, ನಾನೇನು ಮಾಡ್ತೀನಿ, ನ್ಯೂಮರೇಟರ್ನೇ ಚೇಂಜ್ ಮಾಡ್ತೀನಿ ಅಂತ ಅವರು ಮೋಲ್ಸ್ ತೊಗೊಂಡಲೇ ಈಕ್ವಿವೇಲೆಂಟ್
ಗ್ರಾಮ್ ಈಕ್ವಿವೆಲೆಂಟ್ಸ್ನ ತೊಗೊಂಡ್ಬಿಡ್ತಾರೆ. ಆಯಿತಾ? ಸೊ ಈ ಗ್ರಾಮ್ ಈಕ್ವಿವೆಲೆಂಟ್ನ ತಗೊಳೋದ್ರಿಂದ ಇದ್ರ ಡೆಫಿನೇಷನ್ ಏನಾಯಿತು? ನಂಬರ್ ಆಫ್ ಗ್ರಾಮ್ ಈಕ್ವಿವೆಲೆಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಪರ್ ಲೀಟರ್ ಆಫ್ ಸೊಲ್ಯೂಷನ್. ಸೊ ಇವರು ಕೂಡ ವಾಲ್ಯೂಮ್ನ ಇಟ್ಕೊಂಡಿದ್ದಾರೆ. ಕ್ಲಿಯರ್? ಸೊ ವಾಲ್ಯೂಮ್ ಎಲ್ಲಿ ಬಂದಿದೆ, ಮಾಸ್ ಎಲ್ಲಿ ಬಂದಿದೆ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಒಂದು ಕಡೆಯಲ್ಲೂ ಯೂಸ್ ಆಗುತ್ತೆ. ಸೊ ಇದ್ರ ಫಾರ್ಮುಲಾ ಏನಾಯ್ತು ಇವಾಗ ಹೇಳಿ ನನಗೆ? ಸೊ ಇಟ್ ವಿಲ್ ಬಿ ಗ್ರಾಮ್ ಇಕ್ವಿವೆಲೆಂಟ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಈಗ ಗ್ರಾಮ್ ಇಕ್ವಿವೆಲೆಂಟ್ಗೆ ಫಾರ್ಮುಲಾ ಏನು? ಇಟ್ ಈಸ್ ಮಾಸ್ ಆಫ್ ಸಾಲ್ಯೂಟ್ ಇನ್ ಗ್ರಾಮ್. ಸೊ ಸಾಲ್ಯೂಟ್ದು ಮಾಸ್ ಎಷ್ಟಿದೆ ಡಿವೈಡೆಡ್ ಬೈ ಇಕ್ವಿವೆಲೆಂಟ್ ಮಾಸ್. ಅದರಲ್ಲಿ ಏನಿತ್ತು? ಮೋಲಾರ್ ಮಾಸ್ ಇತ್ತು. ಇದರಲ್ಲಿ ಇಕ್ವಿವೆಲೆಂಟ್ ಮಾಸ್ ಬಂದಿದೆ ಇನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಮಿಲಿ ಲೀಟರಲ್ಲಿ ಇದ್ರೆ ಏನು ಮಾಡ್ತೀರಾ? ಡಿನಾಮಿನೇಟರ್ನ ಡಿವೈಡ್ ಮಾಡ್ತೀರಾ 1000ಗೆ. ದೇರ್ಫೋರ್ 1000 ಎಲ್ಲೋಯ್ತು? ನ್ಯೂಮರೇಟರಲ್ಲಿ ಹೋಯಿತು. ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್ ಈಸ್ ಯೋರ್ ಮಾಸ್ ಫ್ರ್ಯಾಕ್ಷನ್ ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್. ಇದನ್ನು ಒಟ್ಟಿಗೆ ಏನಕ್ಕೆ ಬರೆದಿದ್ದೀರಾ ಮ್ಯಾಮ್? ಒಟ್ಟಿಗೆ ಏನಕ್ಕೆ ಬರೆದಿದ್ದೀನಿ ಅಂತ ಹೇಳಿದ್ರೆ ಎರಡರದ್ದು ಕನ್ಸೆಪ್ಟ್ ಸೇಮೆ. ಬಟ್ ಫಸ್ಟ್ ವರ್ಡ್ನ ನೋಡಿ, ಇಲ್ಲಿ ಮಾಸ್ ಫ್ರ್ಯಾಕ್ಷನ್ ಇದೆ, ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಇದೆ. ಫ್ರ್ಯಾಕ್ಷನ್ ಅಂತ ಯಾವಾಗ ಹೇಳ್ತೀರಾ? ಈಗ ನನ್ನ ಹತ್ರ ಎಷ್ಟು ಫ್ರ್ಯಾಕ್ಷನ್ ಇದೆ ಅಂತ ಕೇಳಿದಾಗ ನನ್ನ ಜೊತೆ 4 ಜನ ಇದ್ದಾರೆ. ಆಯಿತಾ? 4 ಜನದ ಹತ್ರನೂ ಏನಿದೆ, ಏನೇನೋ ಇಷ್ಟಿಷ್ಟು ಸಕ್ಕರೆ ಇದೆ. ಓಕೆ, ನನ್ನ ಹತ್ರ ಒಂದು 2 ಗ್ರಾಮ್ ಆಫ್ ಸಕ್ಕರೆ ಇದೆ. ಬಟ್ ನನ್ನ ಫ್ರ್ಯಾಕ್ಷನ್ ಆಫ್ ಎಷ್ಟು ಸಕ್ಕರೆ ಇದೆ ಟೋಟಲ್ ಅಂತ ಹೇಳಿದ್ರೆ ನನ್ನ 4 ಹತ್ರನೂ ಎಷ್ಟು ಸಕ್ಕರೆ ಇದೆ ಅದನ್ನು ಟೋಟಲ್ ಮಾಡ್ತೀನಿ, ಅದು ಡಿನಾಮಿನೇಟರ್ ಹೋಗುತ್ತೆ. ಆ್ಯಂಡ್ ಮೇಲ್ಗಡೆ ನನ್ನ ಹತ್ರ ಎಷ್ಟು ಸಕ್ಕರೆ ಇದೆ ಅದನ್ನು ಹಾಕ್ತೀನಿ. ಸೊ ಏನಾಯ್ತದು? ನನ್ನ ಹತ್ರ ಎಷ್ಟು ಶುಗರ್ ಇದೆ ನಂದು ಮಾಸ್ ಫ್ರ್ಯಾಕ್ಷನ್ ಸಿಕ್ತು. ಅದೇ ಮೋಲ್ಸಲ್ಲಿ ಹೇಳಿದರೆ ನನ್ನ ಹತ್ರ ಇರೋ ಶುಗರ್ನ ನಾನು ಮಾಸಿಂದ ಮೋಲ್ಸಿಗೆ ಕನ್ವರ್ಟ್ ಮಾಡ್ತೀನಿ ಅಷ್ಟೇ. ಸೊ ಏನಾಯ್ತಿದು? ಇಟ್ ಈಸ್ ದ ರೇಷಿಯೋ ಆಫ್ ಮಾಸ್ ಆಫ್ ಒನ್ ಕಾನ್ಸ್ಟಿಟ್ಯೂಯೆಂಟ್ ಟು ದ ಟೋಟಲ್ ಮಾಸ್ ಆಫ್ ಮಿಕ್ಸ್ಚರ್. ಸೊ ಟೋಟಲ್ ಮಾಸ್ ಆಫ್ ಮಿಕ್ಸ್ಚರ್ ಲೆಟ್ಸ್ ಸೇ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಇದೆ. ಸಾಲ್ಯೂಟ್ ಬಂದ್ಬಿಟ್ಟು ಬಿ ಇದೆ, ಸಾಲ್ವೆಂಟ್ ಬಂದ್ಬಿಟ್ಟು ಎ ಇದೆ. ಸೊ ನಂದು ಸಾಲ್ವೆಂಟ್ ನಾನು ಏನು ಮಾಡ್ತಿದ್ದೀನಿ? ಮಾಸ್ ಫ್ರ್ಯಾಕ್ಷನ್ ಕಂಡುಹಿಡಿತಿದ್ದೀನಿ. ದೇರ್ಫೋರ್ ಎಮ್ ಎ ಡಿವೈಡೆಡ್ ಬೈ ಟೋಟಲ್ ಮಾಸ್ ಏನು? ಎಮ್ ಎ ಪ್ಲಸ್ ಎಮ್ ಬಿ. ಇದೇ ಥರ ಮೋಲ್ ಫ್ರ್ಯಾಕ್ಷನ್. ಮೋಲ್ಸಲ್ಲಿ ಏನು ಮಾಡ್ತೀನಿ? ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಅ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಮೋಲ್ಸ್ ಆಫ್ ದಿ ಆಲ್ ಕಾಂಪೊನೆಂಟ್ಸ್. ಆಯಿತಾ? ಸೊ ಇದೇನಾಯಿತು? ಎಕ್ಸ್ ಎ ಇಸ್ ಈಕ್ವಲ್ ಟು ಎನ್ ಎ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ ಆ್ಯಂಡ್ ಎಕ್ಸ್ ಬಿ ಇಸ್ ಈಕ್ವಲ್ ಟು ಎನ್ ಬಿ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ. ಕ್ಲಿಯರ್? ಆ್ಯಂಡ್ ಇನ್ನೊಂದು, ಯಾವಾಗ ನಿಮ್ಮದು ಈ ಥರ ಮೋಲ್ ಫ್ರ್ಯಾಕ್ಷನ್ನ ಕಂಡುಹಿಡಿತೀರಾ, ಟೋಟಲ್ ಮೋಲ್ ಫ್ರ್ಯಾಕ್ಷನ್ದು ನೀವು ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಮಾಡಿದ್ರೆ ಈಸ್ ಈಕ್ವಲ್ ಟು 1 ಬರುತ್ತೆ. ಇದು ಕೂಡ ಯೂಸ್ ಆಗುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದಿಗೆ ಬರೋಣ. ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಮ್ಯಾಮ್ ಇದನ್ನು ಯಾಕೆ ಮತ್ತೆ ನೀವು ಒಟ್ಟಿಗೆ ಇಕ್ಕಿದ್ದೀರಾ? ಏನಾದರೂ ಇದ್ದೇ ಇರುತ್ತಲ್ವ ಜೋಲು? ನೋಡೋಣ. ಸೊ ಪರ್ಸೆಂಟೇಜ್ ಒಂದು ಕಾಮನ್ ಇದೆ. ಸೊ ದೇರ್ಫೋರ್ ಇಂಟು 100 ಎಲ್ಲದರಲ್ಲೂ ಕಾಮನ್ ಪರ್ಸೆಂಟೇಜಲ್ಲಿ ವ್ಯಾಲ್ಯೂ ಬರುತ್ತಾ? ಓಕೆ. ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ರಿಲೇಟೆಡ್ ಟು ವಾಲ್ಯೂಮ್ ಆಗಿರುತ್ತಾ ಪೂರಾ ಟೋಟಲ್? ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಟೋಟಲು. ಮಾಸ್ ಪರ್ಸೆಂಟೇಜ್ ಅಂದ್ರೇನು? 2 ಮಾಸ್ ಆಗಿರುತ್ತಾ? ಮಾಸ್ ಬೈ ವಾಲ್ಯೂಮ್ ಅಂದ್ರೇನು? ನ್ಯೂಮರೇಟರ್ ಮಾಸ್, ಡಿನಾಮಿನೇಟರ್ ವಾಲ್ಯೂಮ್. ಡಿನಾಮಿನೇಟರ್ ಯಾವಾಗಲೂ ಏನು ನಾವು ಚೂಸ್ ಮಾಡ್ತೀವಿ? ಟೋಟಲ್ ಕ್ವಾಂಟಿಟಿನ ಡಿಫೈನ್ ಮಾಡೋದಕ್ಕೋಸ್ಕರನ. ನ್ಯೂಮರೇಟರ್ನ ಆಬ್ವಿಯಸ್ಲಿ ನೀವು ಬರೀ ಸಾಲ್ಯೂಟ್ದು ಕ್ವಾಂಟಿಟಿನ. ಸೊ ವಾಲ್ಯೂಮ್ ಪರ್ಸೆಂಟೇಜ್ ಏನಾಯಿತು? ಸೊ ವಾಲ್ಯೂಮ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ನೆಕ್ಸ್ಟ್ ಇದರದ್ದೇನಾಯಿತು? ಮಾಸ್ದು ಹಾಗೆ ಮಾಸ್ ಆಫ್ ಸಾಲ್ಯೂಟ್ ಎಷ್ಟಿದೆ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್. ನೆಕ್ಸ್ಟ್ ಬರೋಣ, ಮಾಸ್ ಬೈ ವಾಲ್ಯೂಮ್, ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಕ್ಲಿಯರ್? ಆ್ಯಂಡ್ ಇದರ ಡೆಫಿನೇಷನಿಗೆ ಬಂದರೆ ವಾಲ್ಯೂಮ್ ಆಫ್ ಸಾಲ್ವೆಂಟ್ ಡಿಸಾಲ್ವ್ಡ್ ಇನ್ 100 ml ಆಫ್ ಸೊಲ್ಯೂಷನ್. ಸೊ ಎಷ್ಟು ವಾಲ್ಯೂಮ್ ಸಾಲ್ವೆಂಟ್ನ ಡಿಸಾಲ್ವ್ ಮಾಡಿದ್ದೀರಾ? 100 ml ಸೊಲ್ಯೂಷನಲ್ಲಿ. ಇದರಲ್ಲಿ ಅಮೌಂಟ್ ಆಫ್ ಸಾಲ್ಯೂಟ್ ಇನ್ 100 ಗ್ರಾಮ್ ಆಫ್ ಸೊಲ್ಯೂಷನ್, ಗ್ರಾಮ್ಸ್ ಮಾಸಲ್ಲಿರೋದ್ರಿಂದ. ನೆಕ್ಸ್ಟ್ ಇದೇನು? ಮಾಸ್ ಬೈ ವಾಲ್ಯೂಮ್ ಅಂದರೆ ಅಮೌಂಟ್ ಆಫ್ ಸಾಲ್ಯೂಟ್ ಇನ್ ವಾಲ್ಯೂಮ್ 100 ml ಆಫ್ ಸೊಲ್ಯೂಷನ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಈ ಪಾರ್ಟ್ಸ್ ಪರ್ ಮಿಲಿಯನಲ್ಲಿ ನಿಮಗೆ ನೇಮಲ್ಲೇ ಗೊತ್ತಾಗ್ತಿಲ್ವಾ? ಮಿಲಿಯನ್ಸ್ ಅಂದ್ರೇನು? 10⁻6. ಸೊ ಅಲ್ಲಿ ಪರ್ಸೆಂಟೇಜ್ ಇತ್ತು, 100 ಬರ್ಕೊಂಡೆ ಮಲ್ಟಿಪ್ಲೈ ಮಾಡ್ಕೊಂಡು ಇಲ್ಲಿ ಪಾರ್ಟ್ಸ್ ಪರ್ ಮಿಲಿಯನ್ ಇದೆ. ಸೊ 10⁻6 ನಾನು ಮಲ್ಟಿಪ್ಲೈ ಮಾಡ್ತೀನಿ. ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ಒಂದು ಮಿಲಿಯನ್ ಅಮೌಂಟಲ್ಲಿ ನಂದು ಎಷ್ಟು ಪಾರ್ಟ್ ಇದೆ ನನ್ನ ಹತ್ರ ಅಂತ ಇದು ಬರೋದು. ಆಯಿತಾ? ಸೊ ಇವಾಗ ಏನು ಹೇಳ್ತೀರಾ ಇದನ್ನು? ಸೊ ನಂಬರ್ ಆಫ್ ಪಾರ್ಟ್ಸ್ ಆಫ್ ಸಾಲ್ಯೂಟ್ ಇನ್ ವಾಟ್? ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಆಫ್ ಸೊಲ್ಯೂಷನ್. ಕ್ಲಿಯರ್? ಸೊ ಇಟ್ ಈಸ್ ದ ನಂಬರ್ ಆಫ್ ಪಾರ್ಟ್ಸ್ ಆಫ್ ಸಾಲ್ಯೂಟ್ ಇನ್ 1 million ಪಾರ್ಟ್ಸ್ ಆಫ್ ಟೋಟಲ್ ವಾಲ್ಯೂಮ್. ಕ್ಲಿಯರ್? ವಾಲ್ಯೂಮ್ ರೆಸ್ಪೆಕ್ಟ್ ಆಗಿ ಮಾತಾಡ್ತೀವಿ ನಾವು ಇದನ್ನು.
ಸೊ ನಾವು ಕ್ವಶನ್ಸ್ನ ನೋಡ್ಕೊತ ಹೋಗೋಣ. ಸೊ ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ಏನೇನು ಕ್ವಶನ್ನ ಕೇಳಿದ್ದಾರೆ ಅವರು 2022 ಅಲ್ಲಿ ಕೇಳಿದ್ದಾರೆ ಡಿಫೈನ್ ಮೊಲಾರಿಟಿ. ಮೊಲಾರಿಟಿ ಅಂತ ಏನು ಡೆಫಿನೇಷನ್ನ ಹೇಳಿ. ಇವಾಗ ತಾನೇ ನಾವು ನೋಡಿದ್ವಿ. ಆ್ಯಂಡ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಏನು ಆನ್ಸರ್ ಕೊಟ್ಟಿದ್ರು, ಇದೇ ಆನ್ಸರ್ ಕೊಟ್ಟಿದ್ರು ನೋಡಿ. ಸೊ ಹೌ ಡಸ್ ಮೊಲಾರಿಟಿ ವೇರಿ ವಿತ್ ಟೆಂಪರೇಚರ್. ಸೊ ಇದು ಒಂದು ಪಾಯಿಂಟ್ ಇಲ್ಲಿ. ಮೊಲಾರಿಟಿ ಟೆಂಪರೇಚರ್ ರೆಸ್ಪೆಕ್ಟ್ ಆಗಿ ಹೇಗೆ ಚೇಂಜ್ ಆಗುತ್ತೆ. ಸೊ ಇದಕ್ಕೆ ನಾನು ಇಲ್ಲಿ ನಿಮಗೆ ಸೊಲ್ಯೂಷನ್ ನಿಮಗೆ ಅರ್ಥ ಮಾಡೋದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನಿಮಗೆ ಗ್ಯಾಸ್ ಲಾ ಗೊತ್ತಿರಬೇಕು ಆಯಿತಾ, ಐಡಿಯಲ್ ಗ್ಯಾಸ್ ಲಾ PV = nRTನ. ಸೊ ಇದ್ರ ಅಕಾರ್ಡಿಂಗ್ ಏನಾಗ್ತಿದೆ ನೋಡಿ, ಪ್ರೆಷರು ಟೆಂಪರೇಚರಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ, ವಾಲ್ಯೂಮು ಕೂಡ ಟೆಂಪರೇಚರಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆಯಾ. ಮೊಲಾರಿಟಿ ಫಾರ್ಮುಲಾದಲ್ಲಿ ಪ್ರೆಷರ್ ಎಲ್ಲೂ ಬರಲ್ಲ, ಓಕೆ. ವಾಲ್ಯೂಮ್ ಬರುತ್ತಾ, ಎಸ್ ಬರುತ್ತೆ. ಆ್ಯಂಡ್ ವಾಲ್ಯೂಮ್ ಮೊಲಾರಿಟಿ ಹೇಗಾಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಸೊ ವಾಲ್ಯೂಮ್ ಇನ್ಕ್ರೀಸ್ ಆದರೆ ಮೊಲಾರಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ರೈಟ್. ಆ್ಯಂಡ್ ವಾಲ್ಯೂಮು ಟೆಂಪರೇಚರಿಗೆ ಹೇಗೆ ರಿಲೇಟ್ ಆಗಿದೆ, ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರಾ. ಸೊ ಎಕ್ಸಾಂಪಲ್ ಏನು ಬರಿಬೇಕು ನೀವು, ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ವಾಲ್ಯೂಮ್ ಡಿಕ್ರೀಸಸ್ ಅಕಾರ್ಡಿಂಗ್ ಟು ದಿಸ್ ಲಾ. ಆ್ಯಂಡ್ ದೆನ್ ಫ್ರಮ್ ಮೊಲಾರಿಟಿ ನೀವು ಫಾರ್ಮುಲಾ ಬಂದ್ಬಿಟ್ಟು ವಿ ನೋ ದಟ್ ಮೊಲಾರಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ದೇರ್ಫೋರ್ ವಾಲ್ಯೂಮ್ ಡಿಕ್ರೀಸಸ್. ಕ್ಲಿಯರ್? ಓಕೆ. ನೆಕ್ಸ್ಟ್ 2018 ಆ್ಯಂಡ್ 2016 ನೋಡಿ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಮೊಲಾಲಿಟಿ ಆಫ್ ಸೊಲ್ಯೂಷನ್ ಅಂದರೆ ಏನು, ಡಿಫೈನ್ ಮೊಲಾಲಿಟಿ. ಮೊಲಾಲಿಟಿನ ನಾನು ಹೇಳಿದೆ ನಿಮಗೆ, ಅದು ಕೂಡ ಅಮೌಂಟ್ ಆಫ್ ಸಾಲ್ಯೂಟ್ ಬಗ್ಗೆ ಮಾತಾಡುತ್ತೆ, ಬಟ್ ಡಿನಾಮಿನೇಟರ್ ವಿತ್ ರೆಸ್ಪೆಕ್ಟ್ ಟು ಮಾಸ್ ಬಗ್ಗೆ ಹೇಳುತ್ತದು. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪರ್ kg ಆಫ್ ಸಾಲ್ವೆಂಟ್. ಕ್ಲಿಯರ್? ಸೊ ಅದರ ಫಾರ್ಮುಲಾ ಏನು, ಮೋಲ್ಸು ಡಿವೈಡೆಡ್ ಬೈ ನಿಮ್ಮದು ಮಾಸ್ ಆಫ್ ಸಾಲ್ವೆಂಟ್. ಕ್ಲಿಯರಾ? ನೆಕ್ಸ್ಟ್ ಬರೋಣ. 2014 ಕೇಳಿದರೆ ನೇಮ್ ಎನಿ ಒನ್ ಕಾನ್ಸಂಟ್ರೇಷನ್ ಟರ್ಮ್ ವಿಚ್ ಇಸ್ ಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಸೊ ಯಾವ್ದಾದ್ರು ಒಂದು ಕಾನ್ಸಂಟ್ರೇಷನ್ ಟರ್ಮ್ದ ಹೆಸರು ಹೇಳಿ, ಯಾವುದು ನಿಮ್ಮದು ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಇಂಡಿಪೆಂಡೆಂಟ್ ಅಂದರೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಲ್ಲ. ಅದು ಟೆಂಪರೇಚರ್ ಮೇಲೆ ಯಾವ್ದು ಡಿಪೆಂಡ್ ಆಗಲ್ಲ, ಯಾವುದ್ರಲ್ಲಿ ಫಾರ್ಮುಲಾದಲ್ಲಿ ವಾಲ್ಯೂಮ್ ಕಾನ್ಸೆಪ್ಟ್ ಇಲ್ಲ ಅದೇನಾಗುತ್ತೆ, ದೇ ಆರ್ ಆಲ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಸೊ ಯಾವ್ಯಾವು, ಸೊ ಮೊಲಾಲಿಟಿ, ಮೋಲ್ ಫ್ರ್ಯಾಕ್ಷನ್, ಮಾಸ್ ಫ್ರ್ಯಾಕ್ಷನ್, ಯಾವ್ದಾದ್ರು ಬರ್ಕೊಬೋದು. ಓಕೆ, ಎನಿ ಒನ್. ನೆಕ್ಸ್ಟ್ ಕನ್ಸೆಪ್ಟಿಗೆ ಬರೋಣ, ದಟ್ ಈಸ್ ಸಾಲ್ಯುಬಿಲಿಟಿ, ಹೆನ್ರೀಸ್ ಲಾ. ಈ ಹೆನ್ರೀಸ್ ಲಾ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮದು ನಾನ್ ವೊಲಟೈಲ್ ಸಾಲ್ಯೂಟ್ ಇದೆ ಆಯಿತಾ. ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಬೇಕು, ದಟ್ ಈಸ್ ಗ್ಯಾಸ್. ಗ್ಯಾಸನ್ನ ಒಂದು ಲಿಕ್ವಿಡ್ ಸೊಲ್ಯೂಷನಲ್ಲಿ ಅದರ ಸಾಲ್ಯುಬಿಲಿಟಿ ಎಷ್ಟಿದೆ ಅದ್ರ ಬಗ್ಗೆ ಇವರು ಮಾತಾಡ್ತಾ ಹೋಗ್ತಾರೆ. ಹೇಗೆ ಎಕ್ಸಾಂಪಲ್ ಎಲ್ಲಿ ಯೂಸ್ ಆಗುತ್ತೆ ಮ್ಯಾಮ್ ಇದೆ ನೀವೆಲ್ಲ ಹೇಳ್ತಿರೋದು, ಕೋಕೋಕೋಲಾ ಎಲ್ಲರೂ ಕುಡಿದೇ ಇರ್ತೀರಲ್ವಾ. ಕೋಕೋಕೋಲಾದಲ್ಲಿ ಎಲ್ಲಿಂದ ಗ್ಯಾಸ್ ಬರೋದು, CO2 ಕಾರ್ಬನ್ ಡೈಆಕ್ಸೈಡ್ನ ಡಿಸಾಲ್ವ್ ಮಾಡಿದ್ದಾರೆ ಅದು ಸೊಲ್ಯೂಷನಲ್ಲಿ, ಆ ಸಾಲ್ವೆಂಟಲ್ಲಿ, ರೈಟ್. ಅದು ಹೇಗೆ ಮಾಡಿದ್ರು, ಹೇಗೆ ಸಾಧ್ಯ ಆಯಿತು, ಬಿಕಾಸ್ ಆಫ್ ಹೆನ್ರೀಸ್ ಲಾ ಓನ್ಲಿ. ಈಗ ದ್ಯಾಟ್ಸ್ ವೈ ಹೆನ್ರೀಸ್ ಲಾ ಇಂಪಾರ್ಟೆಂಟ್. ಅವ್ರ ಎಕ್ಸಾಮಲ್ಲಿ ಕೇಳ್ದಲೇ ಇರ್ತಾರಾ, ಕೇಳ್ತಾರೆ. ಸೊ ಅದ್ರದ್ದು ನಾವು ಫಸ್ಟ್ ಏನು ನೋಡ್ಕೊಳ್ಳೋಣ, ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ, ಯಾಕಂದರೆ ರಿಪೀಟೆಡ್ ಆಗಿ ಅದೇ ಕ್ವೆಶನ್ ಕೇಳಿರೋದು. ಸೊ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಪ್ರೆಷರ್ ಆಫ್ ಗ್ಯಾಸ್ ಓವರ್ ಅ ಸೊಲ್ಯೂಷನ್ ಮೇಲೆ ಗ್ಯಾಸನ್ನು ಇಟ್ಟಿದ್ದೀನಿ. ಸೊ ಈ ಗ್ಯಾಸು ಆ ಸೊಲ್ಯೂಷನ್ ಮೇಲೆ ಏನೋ ಪ್ರೆಷರ್ ಎಕ್ಸರ್ಟ್ ಮಾಡ್ತಾನೆ ಇದೆ ತಾನೆ. ಓಕೆ, ಸೊ ಪ್ರೆಷರ್ ಆಫ್ ಗ್ಯಾಸ್ ಓವರ್ ಅ ಸೊಲ್ಯೂಷನ್ in which gas is dissolved is proportional to mole fraction of gas in solution. So ಆ ಗ್ಯಾಸ್ದು ಮೋಲ್ ಫ್ರ್ಯಾಕ್ಷನ್ ಸೊಲ್ಯೂಷನ್ ಒಳಗಡೆ ಎಷ್ಟಿದೆ ಅದರ ಮೇಲೆ ಏನಾಗುತ್ತಿದ್ದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಿದೆ. ಸೊ ಏನಾಗ್ತಿದೆ, ನಿಮ್ಮದು ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಅಲ್ಲ ಆಯಿತಾ. ಸೊ ಪ್ರೆಷರ್ ಆಫ್ ಗ್ಯಾಸ್ ಓವರ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಇನ್ ದ ಸೊಲ್ಯೂಷನ್. ಕ್ಲಿಯರ್? ಓಕೆ, ಸೊ ಇದನ್ನು ಈ ಥರ ಡಿಫೈನ್ ಮಾಡ್ತೀರಾ, ಪ್ರೆಷರು ಮೋಲ್ ಫ್ರ್ಯಾಕ್ಷನು ಮಧ್ಯದಲ್ಲಿ ಏನಾದರೂ ಬಂದರೆ ಅದೇನಾಗುತ್ತೆ ನಿಮ್ಮದು, ಇಟ್ ವಿಲ್ ಬಿ ಯುವರ್ ಕಾನ್ಸ್ಟೆಂಟ್. ಇದನ್ನು ಉಲ್ಟಾನೂ ಕೂಡ ಬರೀತಾರೆ ಕೆಲವೊಂದು ಸತಿ ನೋಡಿ, ನೀವು ಮೋಲ್ ಫ್ರ್ಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂತ ಬಂದ್ಬಿಟ್ಟು ಇದೇ ಕಾನ್ಸ್ಟೆಂಟ್ನ ಅವರು ಬರೀತಾರೆ, ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಯಾವ ಫಾರ್ಮುಲಾ ಹಾಕಬೇಕು ಅಂತ ಅದರದ್ದು SI ಯೂನಿಟಿಗೆ ಹೋಗಿ. ಯಾವಾಗ ನಿಮಗೆ ಅಟ್ಮಾಸ್ಫಿಯರ್ ಆ್ಯಂಡ್ ಬಾರಲ್ಲಿ ನಿಮಗೆ ಯೂನಿಟ್ಸ್ ಕೊಟ್ಟಿರ್ತಾರೆ ಹೆನ್ರೀಸ್ ಕಾನ್ಸ್ಟೆಂಟ್ದು, ದಟ್ ಈಸ್ KH, ಅವಾಗವಾಗೇನು ಈ ಫಾರ್ಮುಲಾ ಅವರು ಯೂಸ್ ಮಾಡಿದಾರಂತ. ಯಾವಾಗ ಪರ್ ಅಟ್ಮಾಸ್ಫಿಯರ್ ಅಥವಾ ಪರ್ ಬಾರ್ನ ಅವ್ರು ರೆಫರ್ ಮಾಡ್ತಾರೆ ಅವಾಗ ಈ ಫಾರ್ಮುಲಾನ ಅವರು ಅಪ್ಲೈ ಮಾಡಿದ್ದಾರೆ ಅಂತ. ಓಕೆ, ಸೊ ಈಗ KHದು ಏನು ಅದರದ್ದು
ಇಂಪಾರ್ಟೆನ್ಸ್ ಅದನ್ನು ಕೇಳ್ತಾರೆ. ಸೊ ಇಂಪಾರ್ಟೆನ್ಸ್ ಆಫ್ ಕೆ ಎಚ್ ಅಂತ ಬಂದರೆ ನೋಡಿ, ಕೆ ಹೆಚ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಆಗ್ತಾ ಸಾಲ್ಯುಬಿಲಿಟಿ ಏನಾಗಿರುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ Henry's constant is inversely proportional to solubility. ಸೊ ಕೆ ಎಚ್ ವ್ಯಾಲ್ಯೂ ಯಾವ ಗ್ಯಾಸ್ದು ಜಾಸ್ತಿ ಇರುತ್ತೆ ಅದರದ್ದು ಸಾಲ್ಯುಬಿಲಿಟಿ ಕಡಿಮೆ ಇರುತ್ತೆ. ಕ್ಲಿಯರ್? ಸೊ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಿಮಗೆ 2 ಬಾಟಲ್ ಕೊಟ್ಟಿದ್ದೀನಿ, 2 ಬಾಟಲ್ ಒಂದು ಸಾಲ್ವೆಂಟ್ ಇದೆ ಆ್ಯಂಡ್ ಈ ಕಡೆ ನಾನು ಆಕ್ಸಿಜನ್ ಕೊಡ್ತೀನಿ, ಈ ಕಡೆ ಕಾರ್ಬನ್ ಡೈಆಕ್ಸೈಡ್ ಕೊಡ್ತೀನಿ. ನಾನೇ ಹೇಳ್ತೀನಿ ಈ ಒಂದು ಆಕ್ಸಿಜನ್ದು 171 ಕೆ ಎಚ್ ವ್ಯಾಲ್ಯೂ ಇದೆ, ಇದರ ಒಂದು ಕಾರ್ಬನ್ ಡೈಆಕ್ಸೈಡ್ದು 2 ಕೆ ಎಚ್ ವ್ಯಾಲ್ಯೂ ಇದೆ ಅಂತ ಹೇಳ್ತೀನಿ. ಸೊ ಯಾವ ಸಾಲ್ಯುಬಲ್ ಬೇಕಾಗುತ್ತೆ, ಕಡಿಮೆ ಕೆ ಎಚ್ ವ್ಯಾಲ್ಯೂ ಇರೋದು, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಂಡೀಷನ್ ವೆನ್ ಇಟ್ಸ್ ವ್ಯಾಲಿಡ್. ಸೊ ಕೇಳ್ಬೋದು ಹೆನ್ರೀಸ್ ಲಾ ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತ. ಸೊ ಯಾವಾಗ ವ್ಯಾಲಿಡ್ ಆಗುತ್ತೆ, ಪ್ರೆಷರು ತುಂಬಾ ಜಾಸ್ತಿ ಇರಬಾರ್ದು, ಪ್ರೆಷರ್ ನಾಟ್ ಟೂ ಹೈ, ಟೆಂಪರೇಚರ್ ತುಂಬಾ ಕಡಿಮೆ ಇರಬಾರ್ದು, ಟೆಂಪರೇಚರ್ ನಾಟ್ ಟೂ ಲೋ, ಆ್ಯಂಡ್ ಗ್ಯಾಸ್ ಶುಡ್ ಬಿ ಹೈಲಿ ಸಾಲ್ಯುಬಲ್, ಗ್ಯಾಸು ಕೂಡ ಸಾಲ್ಯುಬಲ್ ಆಗಿರಬೇಕು. ಗ್ಯಾಸ್ ಶುಡ್ ನಾಟ್ ಎಂಟರ್ ಇನ್ ಟು ಕೆಮಿಕಲ್ ಕಾಂಬಿನೇಷನ್ ವಿತ್ ಸಾಲ್ವೆಂಟ್. ಅಂದರೆ ಈಗ ಕೋಕೋಕೋಲಾದಲ್ಲಿ ನೀವು ಕಾರ್ಬನ್ ಡೈಆಕ್ಸೈಡ್ನ ಹಾಕಿದ್ದೀರಾ, ಏನಾದರೂ ರಿಯಾಕ್ಷನ್ ಆಗಿದೆಯಾ, ಇಲ್ಲ, ಬರೀ ಸಾಲ್ಯುಬಲ್ ಆಗಿರೋದು. ಸೊ ದ ಗ್ಯಾಸ್ ಶುಡ್ ನಾಟ್ ಫಾರ್ಮ್ ಎನಿ ಕೆಮಿಕಲ್ ಕಾಂಬಿನೇಷನ್ ವಿತ್ ದ ಸಾಲ್ವೆಂಟ್. ಈಗ ಬರೋಣ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲ್ಯುಬಿಲಿಟಿ. ಸೊ ಈ ಸಾಲ್ಯುಬಿಲಿಟಿಗೆ ಏನೇನು ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ. ಸೊ ಪ್ರೆಷರ್ ಅಂತೂ ನಮ್ಗೆ ಗೊತ್ತು, ಕೆ ಎಚ್ ಅಂತೂ ಗೊತ್ತಾಯಿತು. ಸೊ ಕೆ ಎಚ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಡಿಕ್ರೀಸಸ್. ಈಗ ಬರೋಣ ಟೆಂಪರೇಚರ್, ಪ್ರೆಷರ್ ಆ್ಯಂಡ್ ನೇಚರ್ ಆಫ್ ಸಾಲ್ವೆಂಟ್ ಆ್ಯಂಡ್ ಸಾಲ್ಯೂಟ್ ಹೇಳಿದ್ದೀನಿ. ದಟ್ ಈಸ್ ಕೆ ಎಚ್ ವ್ಯಾಲ್ಯೂ ಇಲ್ಲಿ. ಓಕೆನಾ, ಕೆ ಎಚ್ ವ್ಯಾಲ್ಯೂದಿಂದ ಇದು. ಸೊ ಟೆಂಪರೇಚರ್ ಮೇಲೆ ಸಾಲ್ಯುಬಿಲಿಟಿ ಹೇಗೆ ಡಿಪೆಂಡ್ ಆಗುತ್ತೆ ಅಂತ ನೋಡ್ಕೊತಾವೆ. ಸೊ ಟೆಂಪರೇಚರ್ ಅಂತ ಹೇಳಿದ್ರೆ ನೀವು ಇನ್ಕ್ರೀಸ್ ಮಾಡಿದ್ರೆ ಟೆಂಪರೇಚರ್ನ, ದಟ್ ಈಸ್ ನೀವು ಕೋಕೋಕೋಲಾ ಬಾಟಲ್ನೇ ತಗೊಳ್ಳಿ, ಅದನ್ನು ಶೇಕ್ ಮಾಡಿ. ಶೇಕ್ ಮಾಡಿದಾಗ ಏನಾಯಿತು, ಶೇಕ್ ಮಾಡಿದಾಗ ಅದರಲ್ಲಿ ಮೋಷನ್ ಆಯಿತು, ಆಟಮ್ಸ್ಗಳು ಮೂವ್ ಆದವು, ಕೊಲಿಷನ್ಸ್ ಆದವು, ಅದರಿಂದ ಏನಾಯಿತು, ಆ ಒಂದು ಕೋಕೋಕೋಲಾ ಬಾಟ್ಲ್ ಇರೋ ಲಿಕ್ವಿಡ್ದು ಟೆಂಪರೇಚರ್ ರೇಸ್ ಆಯಿತು. ಅವಾಗ ನೀವೇನು ನೋಡ್ತೀರಾ, ಅವಾಗ ನೀವು ಬಬಲ್ಸ್ನ ನೋಡ್ತೀರಲ್ವ, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಅಂದ್ರೇನು, ಆ ಒಂದು ಲಿಕ್ವಿಡಿಂದ ಕಾರ್ಬನ್ ಡೈಆಕ್ಸೈಡ್ ಈಚೆ ಬಂದ್ಬಿಟ್ಟಿದೆ. ಕಾರ್ಬನ್ ಡೈಆಕ್ಸೈಡ್ ಈಚೆ ಬಂತು ಅಂದ್ರೆ ಏನು, ಸಾಲ್ಯುಬಲ್ ಆಗಿದೆಯಾ, ಇಲ್ಲ, ಈಚೆ ಬಂದ್ರೆ ಸಾಲ್ಯುಬಿಲಿಟಿ ಕಡಿಮೆ ಆಗಿದೆ ಅಂತ ಅರ್ಥ ತಾನೇ, ರೈಟ್? ಸೊ ದೇರ್ ಫೋರ್ ಟೆಂಪರೇಚರ್ ಇನ್ಕ್ರೀಸ್ ಆದರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಆ್ಯಂಡ್ ಪ್ರೆಷರ್ ನೋಡಿ, ಪ್ರೆಷರ್ ಈಗ ಬಾಟಲ್, ಅದೇ ಕೋಕೋಕೋಲಾ ಬಾಟಲ್ನ ತಗೊಳ್ಳಿ, ಪ್ರೆಷರ್ ಆಗಿ ಅದನ್ನು ಕ್ಯಾಪ್ನ ಅವ್ರು ಕ್ಲೋಸ್ ಮಾಡಿರ್ತಾರೆ. ನೀವು ಕ್ಯಾಪ್ನ ಸಡನ್ನಾಗಿ ಓಪನ್ ಮಾಡಿದಾಗ ಟಕ್ ಅನ್ನಂಗೆ ಸೌಂಡ್ ಬರುತ್ತಲ್ವ, ಅದೇನಕ್ಕೆ ಬಂತು, ನೀವು ಕ್ಯಾಪ್ನ ಓಪನ್ ಮಾಡಿದ ತಕ್ಷಣ ಆ ಬಾಟಲ್ದು ಪ್ರೆಷರ್ ಏನಾಯಿತು, ಕಡಿಮೆ ಆಯ್ತಲ್ವಾ, ಯಾಕಂದರೆ ನೀವು ಓಪನ್ ಮಾಡಿದ್ರಿ, ಒಂದು ಸರೌಂಡಿಂಗ್ ಏರಲ್ಲಿ ಅದಕ್ಕೆ ಜಾಗ ಸಿಕ್ತು, ರೈಟ್? ಅದರಿಂದ ಏನಾಯಿತು, ಆ ಟಕ್ ಅನ್ನಂಗೆ ಸೌಂಡ್ ಎಲ್ಲಿಂದ ಬಂತು, ಅದರಲ್ಲಿ ಇರತಕ್ಕಂಥ ಗ್ಯಾಸ್ದು ಪ್ರೆಷರು ಔಟ್ಲೆಟ್ ಈಚೆ ಬಂದಿರೋದ್ರಿಂದ ಟಕ್ ಅಂತ ಸೌಂಡ್ ಬರುತ್ತೆ. ಸೊ ದೇರ್ ಫೋರ್ ಪ್ರೆಷರ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಸಾಲ್ಯುಬಿಲಿಟಿ ನಿಮ್ಮದು ಜಾಸ್ತಿ ಇರುತ್ತೆ, ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಕ್ಲಿಯರ್? ಇದು ಕೇಳ್ತಾರೆ ಅನ್ನೋದು. ನೆಕ್ಸ್ಟ್ ಬರೋಣ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಇದು ಕೂಡ ಇಂಪಾರ್ಟೆಂಟ್, ನಿಮಗೆ ಕೇಳ್ತಾರೆ. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ, ಕೋಕೋಕೋಲಾ ಬಾಟ್ಲಲ್ಲಿ ಯೂಸ್ ಮಾಡ್ತೀರಾ, ಆ್ಯಂಡ್ ಸಿ ಡ್ರೈವಿಂಗ್ ಮಾಡ್ತಾರಲ್ವಾ ಅವ್ರದ್ದು ಈ ಕ್ಯಾನಲ್ಲಿ ಬರೀ ಅವರು ಆಕ್ಸಿಜನ್ನ ಇಟ್ಕೊಂಡಿರಲ್ಲ, ಆಕ್ಸಿಜನ್ ಮತ್ತು ಹೀಲಿಯಂ ಗ್ಯಾಸ್ನು ಇಟ್ಕೊಂಡಿರ್ತಾರೆ, ಆ್ಯಂಡ್ ನೈಟ್ರೋಜನ್, ಇವೆಲ್ಲ ಇದಕ್ಕೆ ಕಾರಣ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹೈಯರ್ ಆಲ್ಟಿಟ್ಯೂಡಲ್ಲಿ ಹೋಗಿರೋರಿಗೆ ಆಕ್ಸಿಜನ್ ಅವರು ಸಪ್ಲೈನ ತೊಗೊಂಡಿರ್ತಾರೆ. ಯಾಕೆ, ಹೈಯರ್ ಆಲ್ಟಿಟ್ಯೂಡ್ ಹೋಗ್ತಾ 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 ಗ್ಯಾಸ್ದು ಸಾಲ್ಯುಬಿಲಿಟಿ ಕೂಡ ಕಡಿಮೆ ಏನಾಗ್ತದೆ, ಪ್ರೆಷರ್ ಅಲ್ಲೇನಾಗಿರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಓಕೆನಾ, ಅದರಿಂದ ಇವೆಲ್ಲ ನಿಮಗೆ ಮೆನ್ಷನ್ ಆಗಿದೆ. ಇವಾಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಹೋಗೋಣ. 2022 ಏನು ಕ್ವಶನ್ ಕೇಳಿದರೆ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಡಿಫ್ರೆಂಟ್ ಗ್ಯಾಸಸ್ ಹ್ಯಾವ್ ಡಿಫ್ರೆಂಟ್ ಕೆ ಎಚ್ ವ್ಯಾಲ್ಯೂ, ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ಸಜೆಸ್ಟ್? ಸೊ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಂದರೆ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಇಟ್ಕೊಂಡಿದ್ರೆ ಡಿಫ್ರೆಂಟ್ ಗ್ಯಾಸಸ್ ಹ್ಯಾವ್ ಡಿಫ್ರೆಂಟ್ ಕೆ ಎಚ್ ವ್ಯಾಲ್ಯೂ, ಬೇರೆ ಬೇರೆ ಗ್ಯಾಸಸ್ಗೆ ಬೇರೆ ಬೇರೆ ಹೆನ್ರೀಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಇದರದ್ದು ಅರ್ಥ ಏನು? ಸೊ ಇದರ ಅರ್ಥ ನಾನು ಹೇಳಿದೆ, ಕೆ ಎಚ್ ವ್ಯಾಲ್ಯೂ ಏನು ಡಿಫೈನ್ ಮಾಡ್ತಿದೆ, ನೇಚರ್ ಆಫ್ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಬಗ್ಗೆ ಡಿಫೈನ್ ಮಾಡ್ತಿರೋದಲ್ವಾ. ಸೊ ಏನು ಬರೀತೀರ ನೀವು, ಕೆ ಹೆಚ್ ಏನು ತೋರಿಸ್ತಿದೆ. ಸೊ ಕೆ ಎಚ್ ಈಸ್ ಅ ಫಂಕ್ಷನ್ ಆಫ್ ನೇಚರ್ ಆಫ್ ಗ್ಯಾಸ್ ಬರ್ತಿದ್ರು, ನಿಮಗೆ ಮಾರ್ಕ್ಸ್ ಕೊಡ್ತಿದ್ರು. ಕೆ ಎಚ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಗ್ಯಾಸ್ ಕೊಟ್ಟಿದ್ರು, ಮಾರ್ಕ್ಸ್ ಕೊಡ್ತಿದ್ರು. ಡಿಫ್ರೆಂಟ್ ಗ್ಯಾಸಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಸಾಲ್ಯುಬಿಲಿಟಿ. ಕೆ ಹೆಚ್ ಡಿಫ್ರೆಂಟ್ ಆದರೆ ಡಿಫ್ರೆಂಟ್ ಸಾಲ್ಯುಬಿಲಿಟಿ ಆಗುತ್ತೆ, ಅದನ್ನು ಬರೆದಿದ್ರು ನಿಮಗೆ ಮಾರ್ಕ್ಸ್ ಕೊಡ್ತಿದ್ರು. ಅಥವಾ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಷ್ಟು ಮಾತ್ರ ಬರೆದಿದ್ರು ಕೂಡ ಮಾರ್ಕ್ಸ್ ಕೊಡ್ತಿದ್ರು. ಯಾಕಂದರೆ ಇವೆಲ್ಲ 4
ಆನ್ಸರ್ ನಿಮ್ಮದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಪ್ರೆಸೆಂಟ್ ಆಗಿತ್ತು. ಓಕೆನಾ? ನೆಕ್ಸ್ಟ್ ಒಂದಿಗೆ ಬರೋಣ. 2018 ಕೇಳಿರೋದು ಕ್ವಶನು, ಸ್ಟೇಟ್ ಹೆನ್ರೀಸ್ ಲಾ. ಇವಾಗ ತಾನೇ ನಾವು ಸ್ಟೇಟ್ಮೆಂಟ್ನ ಬರೆದ್ವಿ, ಆ ಸ್ಟೇಟ್ಮೆಂಟ್ನು ಬರಿಬೋದು ಅಥವಾ ಅವ್ರ ರೆಕಾರ್ಡ್ ಈ ಸ್ಟೇಟ್ಮೆಂಟ್ನು ಅವ್ರು ಬರಿಬೋದು. ನೋಡಿ, ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ದಿ ಗ್ಯಾಸ್ ಎಬೋವ್ ದ ಸರ್ಫೇಸ್ ಆಫ್ ದ ಸೊಲ್ಯೂಷನ್. ನಾವು ಓದಿರೋದೇನು, ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಇನ್ ಸೊಲ್ಯೂಷನ್ ಈಸ್ ಪ್ರಪೋರ್ಷನಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್ ಓವರ್ ದ ಸೊಲ್ಯೂಷನ್. ಈಗ ನಾವು ಓದಿದ್ದು ದ ಪಾರ್ಷಿಯಲ್ ಪ್ರೆಷರ್ ಆಫ್ ದಿ ಗ್ಯಾಸ್ ಓವರ್ ದ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್. ಈ ಮೂರು ಅವರು ಸ್ಟೇಟ್ಮೆಂಟ್ಸಲ್ಲಿ ನಿಮ್ಮ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನಲ್ಲಿ ಕೊಟ್ಟಿದ್ರು. ಮೂರರಲ್ಲಿ ಯಾವ್ದಾದ್ರು ಒಂದು ಬರೆದಿದ್ರು ನಿಮ್ಮದು ಕರೆಕ್ಟ್ ಆನ್ಸರ್ ಆಗ್ತಿತ್ತು. ನೆಕ್ಸ್ಟ್ ಬರೋಣ. 2017 ಆ್ಯಂಡ್ 16 ಸೇಮ್ ಕ್ವಶನ್ ಕೊಟ್ಟಿದ್ದಾರೆ. ಅಂದರೆ ಸಾಲ್ಯುಬಿಲಿಟಿ ಮೇಲೆ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ದು ಏನು ಎಫೆಕ್ಟ್ ಇರುತ್ತೆ ಅದನ್ನು ನಾನು ಇವಾಗ ತಾನೇ ಹೇಳಿದೆ. ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಕಡಿಮೆ ಆಗುತ್ತೆ, ದೇರ್ಫೋರ್ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಪ್ರೆಷರ್ನ ನೀವು ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸಸ್, ಅಥವಾ ವೈಸಾ ವರ್ಸಾನು ನೀವು ಬರಿಬೋದು, ಅಥವಾ 4 ಬರಿಬೋದು ನೀವು. ಇಫ್ ಟೆಂಪರೇಚರ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಡಿಕ್ರೀಸಸ್, ಇಫ್ ಟೆಂಪರೇಚರ್ ಡಿಕ್ರೀಸಸ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್, ಇಫ್ ಪ್ರೆಷರ್ ಇನ್ಕ್ರೀಸಸ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್, ಇಫ್ ಪ್ರೆಷರ್ ಡಿಕ್ರೀಸಸ್ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಕ್ಲಿಯರ್? ನೆಕ್ಸ್ಟ್ ಒಂದಿಗೆ ಬರೋಣ. 2016 ಕೇಳಿರೋದು ನೋಡಿ, ನೇಮ್ ದ ಲಾ ಬಿಹೈಂಡ್ ದ ಡಿಸಲ್ಯೂಷನ್ ಆಫ್ CO2 ಗ್ಯಾಸ್ ಇನ್ ಸಾಫ್ಟ್ ಡ್ರಿಂಕ್ಸ್. ಅಂದರೆ ಕೋಕೋ ಕೋಲಾದಲ್ಲಿ CO2 ಗ್ಯಾಸ್ನ ಹೇಗೆ ಅವರು ಡಿಸಾಲ್ವ್ ಮಾಡಿದ್ದಾರೆ ಹೈ ಪ್ರೆಷರಲ್ಲಿ, ಇದು ಯಾವ ಲಾ ಮೇಲೆ ಡಿಪೆಂಡ್ ಆಗಿದೆ? ಇವಾಗ ತಾನೇ ಓದಿದ್ವಿ, ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ದೇರ್ಫೋರ್ ಹೆನ್ರೀಸ್ ಲಾ ಬರೀಬೇಕು. ನೆಕ್ಸ್ಟ್ ಬರೋಣ. ಸ್ಟೇಟ್ ಹೆನ್ರೀಸ್ ಲಾ. ಮತ್ತೆ ಸ್ಟೇಟ್ಮೆಂಟ್ನ ಕೇಳಿದ್ದಾರೆ, ಆಲ್ರೆಡಿ ಹೇಳಿದ್ದೀನಿ, ಸೊ ಮತ್ತೆ ರಿಪೀಟ್ ಮಾಡಲ್ಲ. ನೆಕ್ಸ್ಟ್, ಸೋಡಾ ವಾಟರ್ ಬಾಟಲ್ಸ್ ಆರ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್. ಏನಕ್ಕೆ ಸೋಡಾ ವಾಟರ್ ಅಂದ್ರೇನು? ಅದರಲ್ಲಿ ಗ್ಯಾಸ್ ಇದೆ, ಹೈ ಪ್ರೆಷರಲ್ಲಿ ಏನಕ್ಕೆ ಇಕ್ಬೇಕು? ನಾನು ಹೆನ್ರೀಸ್ ಲಾ ಹೇಳಿದೆ. ಸೊ ಪ್ರೆಷರ್ ನಿಮ್ಮದು ಜಾಸ್ತಿ ಆಗ್ತಾ ಹೋದರೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಅದೇ ಕಾರಣ ಅಲ್ವಾ, ಟು ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ ಆಫ್ CO2 ಇನ್ ವಾಟರ್ ದ ಬಾಟಲ್ ಈಸ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್. ಇದು ಕೂಡ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ದೇ ಆನ್ಸರ್ಸ್ಗಳು. ನೆಕ್ಸ್ಟ್, ಅಟ್ ಎ ಗಿವನ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಕೊಟ್ಟಿದ್ದಾರೆ. ನೈಟ್ರೋಜನ್ ಗ್ಯಾಸ್ ಇಸ್ ಮೋರ್ ಸಾಲ್ಯುಬಲ್ ಇನ್ ವಾಟರ್. ಸೊ ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ನೈಟ್ರೋಜನ್ ಗ್ಯಾಸ್ ಕೊಟ್ಟಿದ್ದಾರೆ ಆ್ಯಂಡ್ ಹೀಲಿಯಂ ಗ್ಯಾಸ್ ಕೊಟ್ಟಿದ್ದಾರೆ. ಬಟ್ ನಾನು ಅದನ್ನು ಡಿಸಾಲ್ವ್ ಮಾಡೋದಕ್ಕೆ ಹೋದಾಗ ನೈಟ್ರೋಜನು ಈಸಿಲಿ ಸಾಲ್ಯುಬಲ್ ಆಗ್ತಿದೆ, ಬಟ್ ಹೀಲಿಯಮು ಜಾಸ್ತಿ ಬೇಗ ಆಗ್ತಿಲ್ಲ. ಇಷ್ಟವರೆಗೂ ಅರ್ಥ ಆಯ್ತಾ ಕ್ವಶನು? ಇದರಲ್ಲಿ ಏನು ಹೇಳ್ತಿದ್ದೆ, ವಿಚ್ ಒನ್ ದೆಮ್ ಹ್ಯಾಸ್ ಹೈಯರ್ KH ವ್ಯಾಲ್ಯೂ. ಆವಾಗಲೇ ಹೇಳಿದೆ, KH ವ್ಯಾಲ್ಯೂ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಡಿಕ್ರೀಸಸ್. ಸೊ ಹೈಯರ್ KH ವ್ಯಾಲ್ಯೂ ಯಾವ್ದ್ರದ್ದಿರುತ್ತೆ ಇಲ್ಲಿ? ಯಾವುದು ನಮಗಿಲ್ಲಿ ಡಿಸಾಲ್ವ್ ಆಗಿಲ್ಲ, ಯಾವುದು? ಹೀಲಿಯಂ. ಕ್ಲಿಯರ್? ಓಕೆ. ಸೊ ಇಲ್ಲಿ ನಿಮಗೆ ಆನ್ಸರಿಗೋಸ್ಕರ ನೋಡಿ, KH ವ್ಯಾಲ್ಯೂ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸಾಲ್ಯುಬಿಲಿಟಿ. ಇದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗಿರೋದು. ಕ್ಲಿಯರ್? ನೆಕ್ಸ್ಟ್, ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಇನ್ಕ್ರೀಸ್ ಇನ್ ಪ್ರೆಷರ್ ಆನ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್? ಅವಾಗಲೇ ಹೇಳಿದೆ, ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಮಾಡಿದ್ರೆ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ನೋಡಿ, ಒಂದೇ ಟೈಪ್ ಆಫ್ ಕ್ವಶನ್ನ ರಿಪೀಟೆಡ್ ಆಗಿ ಉಲ್ಟನ್ ಪಲ್ಟಾ ಎಲ್ಲ ಮಾಡಿಕೊಟ್ಟಿದ್ದಾರಲ್ವಾ. ಸೊ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳೋದು ಏನಕ್ಕೆ ಅಂತ ಗೊತ್ತಾಯ್ತಾ? ಏನಕ್ಕೆ ಮುಂಚೆನೇ ಕಾನ್ಸೆಪ್ಟ್ ಹೇಳ್ತಿದ್ದೀನಿ ಅಂತ ಅರ್ಥ ಆಯ್ತಾ ಇವಾಗಾದರೂ ಇಂಪಾರ್ಟೆನ್ಸ್? ಓಕೆ. ನೆಕ್ಸ್ಟ್ ಬರೋಣ. ವೇಪರ್ ಪ್ರೆಷರ್, ರಾಲ್ಸ್ ಲಾ. ಸೊ ವೇಪರ್ ಪ್ರೆಷರಲ್ಲಿ ಜಾಸ್ತಿ ನಾವು ತೊಗೊಂಬಂದಿರೋದು ರಾಲ್ಸ್ ಲಾದಲ್ಲಿ. ವೇಪರ್ ಪ್ರೆಷರ್ನ ಫಸ್ಟ್ ಹೇಳ್ತೀನಿ ನೋಡಿ. ಸೊ ವೇಪರ್ ಪ್ರೆಷರ್ ಅಂದರೆ ನೀವೊಂದು ಲಿಕ್ವಿಡ್ ಇಟ್ಕೊಳ್ಳಿ, ಆ ಲಿಕ್ವಿಡ್ ಮೇಲ್ಗಡೆ ಏನೋ ಸ್ವಲ್ಪ ಮಾಲಿಕ್ಯೂಲ್ಸ್ ಇರುತ್ತೆ, ಗೇಷಸ್ ಮಾಲಿಕ್ಯೂಲು. ಈಗೇನಾಯಿತು, ಇದರಲ್ಲಿ ಮಾಲಿಕ್ಯೂಲ್ಸ್ ಇರೋದು ಒಂದ್ಸತಿ ಲಿಕ್ವಿಡಿಗೆ ಹೋಗ್ತಿರೋದೆ, ಒಂದ್ಸತಿ ಲಿಕ್ವಿಡಿಂದ ಈಚೆ ಬರ್ತಿರೋದೆ. ಸೊ ಇದು ಏನು ಪ್ರೆಷರ್ ಕ್ರಿಯೇಟ್ ಆಗಿದೆಯಲ್ವಾ, ಕ್ಲೋಸ್ ಇರಬೇಕು ಮತ್ತೆ ಅದು. ಆ ಪ್ರೆಷರ್ನೇ ವೇಪರ್ ಪ್ರೆಷರ್ ಅಂತ ಹೇಳ್ತೀರಾ. ಸೊ ವೇಪರ್ ಪ್ರೆಷರ್ ಆಫ್ ಲಿಕ್ವಿಡ್ ಸೊಲ್ಯೂಷನ್ ಇಸ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ವೇಪರ್ಸ್ ಇನ್ ಇಕ್ವಿಲಿಬ್ರಿಯಮ್ ವಿತ್ ಲಿಕ್ವಿಡ್ ಸೊಲ್ಯೂಷನ್ ಅಟ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್. ಸೊ ಒಂದು ಬಾಟಲ್ ತೊಗೊಳ್ಳಿ, ಮತ್ತೆ ಬಾಟ್ಲಲ್ಲಿ ವಾಟರ್ ಹಾಕಿ, ಅರ್ಧ ವಾಟರ್, ಮೇಲ್ಗಡೆ ಏನು ಖಾಲಿ ಪೋರ್ಷನ್ ಇದೆ, ಅಲ್ಲಿ ಖಾಲಿ ಅಷ್ಟೇ ಇದೆಯಾ? ಇಲ್ಲ, ಅಲ್ಲಿ ಆ ವಾಟರ್ ಮಾಲಿಕ್ಯೂಲ್ಸೇ ವೇಪರೈಸ್ ಆಗಿ ಮತ್ತೆ ಅದು ಏನಾಗ್ತದೆ, ಕಂಡೆನ್ಸ್ ಆಗ್ತಿದ್ದಾವೆ. ಕ್ಲಿಯರ್? ಸೊ ಆ ಪ್ರೆಷರ್, ಆ ಒಂದು ವೇಪರ್ಸಿಂದ ಎಕ್ಸರ್ಟ್ ಆಗಿರೋಂಥ ಪ್ರೆಷರ್ ಏನಿದೆ, ದ್ಯಾಟ್ ಈಸ್ ಯೋರ್ ವೇಪರ್ ಪ್ರೆಷರ್. ವೇಪರ್ ಪ್ರೆಷರ್ ಡೆಫಿನೇಷನ್ ಕೇಳಿದ್ರೆ ಅದನ್ನು ಬರೀತೀರಾ. ನೆಕ್ಸ್ಟ್, ರಾಲ್ಸ್ ಲಾ ಡೆಫಿನೇಷನ್ ಸ್ಟೇಟ್ಮೆಂಟ್ ಕೇಳಿದ್ರೆ ಏನು ಬರೀತೀರಾ ನೋಡಿ. ರಾಲ್ಸ್ ಲಾ ಸ್ಟೇಟ್ಸ್ ದ್ಯಾಟ್ ಸಾಲ್ವೆಂಟ್ಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್, ಸಾಲ್ವೆಂಟ್ಸ್
partial vapor pressure in a solution or a mixture is equal or identical to vapor pressure of pure solvent multiplied by its mole fraction in a solution. ಅವರೇನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಂದು ಒಂದು ಪ್ಯೂರ್ ಸಾಲ್ವೆಂಟ್ ಇದೆ ಅಂದರೆ ಪ್ಯೂರ್ ವಾಟರ್ ಇದೆ, ಇನ್ನೊಂದು ನಿಂದು ಸಲೈನ್ ವಾಟರ್ ಇದೆ ಅಂದರೆ ಉಪ್ಪು ನೀರಿದೆ, ಆಯಿತಾ. ಸೊ ಎರಡರಲ್ಲೂ ಸಾಲ್ವೆಂಟ್ ಪರ್ಟಿಕ್ಯುಲರ್ ಆಗಿದೆಯಾ. ಈಗ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಬೇರೆದು, ಆಯಿತಾ. ಆ್ಯಂಡ್ ಇದರದ್ದು ಒಂದು ಸೊಲ್ಯೂಷನ್ದು ಸಾಲ್ಟ್ ವಾಟರ್ದು ವೇಪರ್ ಪ್ರೆಷರ್ ಏನಿದೆ ದ್ಯಾಟ್ ವಿಲ್ ಬಿ ಈಕ್ವಲ್ ಟು ವಾಟ್ ದಿಸ್ ಪ್ಯೂರ್ ವಾಟರ್ದು ವೇಪರ್ ಪ್ರೆಷರ್ ಏನಿತ್ತು ಇಂಟು ಮೋಲ್ ಫ್ರ್ಯಾಕ್ಷನ್ ಆಫ್ ಯಾವುದ್ರದ್ದು ನಿಮ್ಮದು ಉಪ್ಪು ಎಷ್ಟು ಹಾಕಿದ್ದೀರಾ ಅದ್ರದ್ದು ಮೋಲ್ ಫ್ರ್ಯಾಕ್ಷನ್ಗೆ ಈಕ್ವಲ್ ಆಗಿರುತ್ತೆ. ಸೊ ಮ್ಯಾಥಮೆಟಿಕಲಿ ಇದನ್ನು ಹೇಗೆ ಬರಿಬೋದು ನೋಡಿ. ಸೊ partial vapor pressure of solute in a solvent is equal to vapor pressure of pure solvent multiplied by mole fraction of its solute. ಕ್ಲಿಯರಾ? ಬರ್ದಿದ್ದೀನಾ ಮೋಲ್ ಫ್ರ್ಯಾಕ್ಷನು? ಓಕೆ. ಸೊ ಎ ಮತ್ತು ಬಿದು ಮೋಲ್ ಫ್ರ್ಯಾಕ್ಷನ್ ಅಂತ ಬರ್ಕೊಂಡಿದ್ದೀನಿ ನೋಡಿ. ಈಗ ಪಿ ಟೋಟಲ್ ಏನಾಯಿತು? ಸೊ ಪಿ ಟೋಟಲ್ ಅಂದರೆ ಟೋಟಲ್ ಪ್ರೆಷರ್ ಎಷ್ಟಾಯಿತು? ನಂದು ಪಿ ಎ ಪ್ಲಸ್ ಪಿ ಬಿ ಆಗುತ್ತೆ ಡಾಲ್ಟನ್ಸ್ ಲಾ ಅಕಾರ್ಡಿಂಗು. ಸೊ ಅದನ್ನು ಬರೆದುಬಿಡಿ ಪಿ ಟೋಟಲ್ ಏನು. ನೆಕ್ಸ್ಟ್ ಇವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇದಕ್ಕೆ ಪಿ ಎ ಆ್ಯಂಡ್ ಪಿ ಬಿ ಎ ಪೊಸಿಷನಲ್ಲಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಅಲ್ಲಿ. ನೆಕ್ಸ್ಟ್ ಏನು ಮಾಡ್ತೀರಾ, ನಿಂದು ಮೋಲ್ ಫ್ರ್ಯಾಕ್ಷನಲ್ಲಿ ಹೇಳಿದೆ. ಸೊ ದಟ್ ಈಸ್ ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಇಸ್ ಈಕ್ವಲ್ ಟು ಆಲ್ವೇಸ್ 1. ಸೊ ನೀವು ಇದರಲ್ಲಿ ಎಕ್ಸ್ ಬಿನ ಹೇಗೆ ಬರಿಬೋದು? 1 ಮೈನಸ್ ಎಕ್ಸ್ ಎ ಬರಿಬೋದಾ? ಸಬ್ಸ್ಟಿಟ್ಯೂಟ್ ಮಾಡಿದೆ, ಈ ಫಾರ್ಮುಲಾ ಬಂತು. ಇಷ್ಟಂತೂ ಮ್ಯಾಥಮೆಟಿಕ್ಸ್ ನಿಮಗೆ ಗೊತ್ತಿರಲೇಬೇಕು, ರೈಟ್? ಈಸಿನಾ? ಬಂತಾ ಎಲ್ಲರಿಗೂ ರೋಲ್ಸ್ ಲಾ? ಓಕೆ. ನಾವು ಲಿಮಿಟೇಷನ್ಸಿಗೆ ಬರೋಣ. ರಾಲ್ಸ್ ಲಾ ಏನೆಂದು ಲಿಮಿಟೇಷನ್ಸ್ ಇದಾವೆ ಅದರಲ್ಲಿ. ಸೊ ರಾಲ್ಸ್ ಲಾ ಇಸ್ ಅಪ್ಲಿಕೇಬಲ್ ಫಾರ್ ಐಡಿಯಲ್ ಸೊಲ್ಯೂಷನ್. ಇದು ಯಾವುದಕ್ಕೆ ಅಪ್ಲಿಕೇಬಲ್? ಬರೀ ಐಡಿಯಲ್ ಸೊಲ್ಯೂಷನ್ಸ್ಗೆ ಮಾತ್ರ ಅಪ್ಲಿಕೇಬಲ್, ಆಯಿತಾ. ಬಟ್ ಐಡಿಯಲ್ ಸೊಲ್ಯೂಷನ್ ಆರ್ ಹಾರ್ಡ್ ಟು ಫೈಂಡ್. ಐಡಿಯಲ್ ಸೊಲ್ಯೂಷನ್ಗೆ ಅಪ್ಲಿಕೇಬಲ್, ಬಟ್ ಇದು ಲಿಮಿಟೇಷನ್ ಹೇಗಾಯಿತು? ಏನಕ್ಕಂದರೆ ಐಡಿಯಲ್ ಸೊಲ್ಯೂಷನ್ ನಾವು ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ. ದೇ ಆರ್ ರೇರ್ ಆ್ಯಸ್ ಡಿಫ್ರೆಂಟ್ ಕೆಮಿಕಲ್ ಕಾಂಪೋನೆಂಟ್ಸ್ ಹ್ಯಾವ್ ಟು ಬಿ ಕೆಮಿಕಲಿ ಐಡೆಂಟಿಕಲ್. ಸೊ ಅಂದರೆ ಐಡಿಯಲ್ ಸೊಲ್ಯೂಷನ್ದು ಪ್ರಾಪರ್ಟಿನ ಹೇಳ್ತಿದ್ದೀವಿ. ಯಾಕಂದರೆ ಕೆಮಿಕಲಿ ಐಡೆಂಟಿಕಲ್ ಇರಬೇಕಲ್ವಾ ಐಡಿಯಲ್ ಸೊಲ್ಯೂಷನ್ ಆಗಬೇಕಾರೆ. ಅದೇ since many of the liquids that are in mixture do not have the same uniformity in terms of attractive forces, these types of solution tends to deviate away from the law. ಅಂದರೆ ಎಷ್ಟೊಂದು ಸೊಲ್ಯೂಷನ್ಸ್ಗಳಲ್ಲಿ ನಂದು ಕೆಮಿಕಲ್ ಕಾಂಬಿನೇಷನ್ ಆಗಬೇಕಾದ್ರೆ ಕೆಮಿಕಲ್ ಫೋರ್ಸಸ್ಸು ದಟ್ ಈಸ್ ಎ ಟು ಎ, ಬಿ ಟು ಬಿ ಆ್ಯಂಡ್ ಎ ಟು ಬಿ ಇಂಟರಾಕ್ಷನ್ಸು ಸಿಮಿಲರ್ ಆಗಿರಲ್ಲ. ಆ ಕಾರಣದಿಂದ ಐಡಿಯಲ್ ಸೊಲ್ಯೂಷನ್ ನಾವು ಒಬ್ಟೈನ್ ಮಾಡಲಿಕ್ಕೆ ಆಗಲ್ಲ. ಆ್ಯಂಡ್ ಒಬ್ಟೈನ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ರೌಲ್ಸ್ ಲಾ ನಾವಲ್ಲಿ ಎಲ್ಲ ಕಡೆನೂ ಅಪ್ಲೈ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಬರೋಣ ಇವಾಗ ಕ್ವೆಶನ್ಸಲ್ಲಿ. 2016 ಕೇಳಿದರೆ ಸ್ಟೇಟ್ ರೋಲ್ಸ್ ಲಾ ಫಾರ್ ಲಿಕ್ವಿಡ್ ಮಿಕ್ಸ್ಚರ್. ಸೊ ರೋಲ್ಸ್ ಲಾನ ಸ್ಟೇಟ್ ಮಾಡಲಿ, ಇವಾಗ ತಾನೇ ಮಾಡಿದೆ. ಆ್ಯಂಡ್ ಅದರದ್ದು ನೀವು ಬೇಕಾದ್ರೆ ಫಾರ್ಮುಲಾನು ಕೂಡ ಅದಕ್ಕೆ ಎಕ್ಸ್ಟ್ರಾ ಆಗಿ ಬರಿಬೋದು ಆ್ಯಡ್ ಆನ್ ಆಗಿ. ಸ್ಟೇಟ್ಮೆಂಟ್ ಬರೆದ್ರು ಫುಲ್ ಮಾರ್ಕ್ಸ್ ಕೊಡ್ತಾರೆ, ಬಟ್ ಫಾರ್ಮುಲಾ ಬರೆದ್ರೆ ನಿಮ್ಮ ಸೇಫ್ಟಿ. ಸೊ ಸ್ಟೇಟ್ಮೆಂಟ್ ಬರೀರಿ ಅಷ್ಟೇನಾ. ಇಟ್ ಸ್ಟೇಟ್ ದಟ್ ಫಾರ್ ಅ ಸೊಲ್ಯೂಷನ್ ಆಫ್ volatile liquids, partial vapor pressure of each component in solution is directly proportional to mole fraction. Next, ideal and non-ideal solution. So Raoult's law according two types of solution create ಆಯಿತು, that is ideal and non-ideal. ಸೊ ಇದರ ಡಿಫ್ರೆನ್ಸ್ ಏನು? ಇದು ತುಂಬ ಫೇಮಸ್ ಕ್ವಶನ್ಸ್ ರಿಪೀಟೆಡ್ ಆಗಿ ಕೇಳ್ತಾನೆ ಇರ್ತಾರೆ. ಸೊ Now let's see. Ideal solution ಅಂದ್ರೆ ಏನು? Intermolecular interactions between components of solution are same as that between pure components. ಅಂದರೆ ಎ ಆ್ಯಂಡ್ ಬಿನ ನಾನು ಮಿಕ್ಸ್ ಮಾಡಿದೆ. ಎ ಆ್ಯಂಡ್ ಬಿನ ಮಿಕ್ಸ್ ಮಾಡಿದಾಗ ಫಸ್ಟು ಸೆಪರೇಟ್ ಎ ಇತ್ತಾ. ಸೊ ಅದರಲ್ಲಿ ಆ ಒಂದು ಡಬ್ಬದಲ್ಲಿ ಏನಾಗ್ತಿತ್ತು? ಎ ಟು ಎ ಇಂಟರಾಕ್ಷನ್ಸ್ ಇತ್ತು. ಲೆಟ್ಸ್ ಸೇ ಎ ಟು ಎ ಇಂಟರಾಕ್ಷನ್ ಮಧ್ಯದಲ್ಲಿ ಫೋರ್ಸಸ್ಸು ಎಕ್ಸ್ ಅಮೌಂಟ್ ಆಫ್ ಫೋರ್ಸ್ ಇದೆ. ಈ ಕಡೆ ಬಿ ಟು ಬಿ ಯಲ್ಲೂ ಕೂಡ ಏನಾಗಿರುತ್ತೆ? ಎಕ್ಸ್ ಅಮೌಂಟ್ ಆಫ್ ಫೋರ್ಸೇ ಇರಬೇಕು. ಆ್ಯಂಡ್ ಇದನ್ನು ಮಿಕ್ಸ್ ಮಾಡಿದಾಗ ಎ ಮತ್ತು ಬಿ ನಡುವೆ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಅದು ಕೂಡ ಎಕ್ಸೇ ಇರಬೇಕು. ಅಂದ್ರೇನು? ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪ್ಯೂರ್ ಸಾಲ್ವೆಂಟ್ಸ್ ಲೈಕ್ ಎ ಆ್ಯಂಡ್ ಬಿ ಅದು ಏನಾಗಿರೋದು? ಸೇಮ್ ಟು ದ್ಯಾಟ್ ಆಫ್ ದ ಮಿಕ್ಸ್ಚರ್ ದಟ್ ಈಸ್ ಎ ಟು ಬಿ. ಕ್ಲಿಯರ್? ಬಟ್ ನಾನ್ ಐಡಿಯಲ್ ಏನಾಗುತ್ತೆ? ಅದರದ್ದು ಆಪೋಸಿಟ್, ಅದು ಸಿಮಿಲರ್ ಆಗಿರಲ್ಲ ಅಂತ ಬರೀತೀರ ಅಷ್ಟೇ. ಸೊ ಇಂಟರ್ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಬಿಟ್ವೀನ್ ಕಾಂಪೊನೆಂಟ್ಸ್ ಆಫ್ ಸೊಲ್ಯೂಷನ್ one not same as between the pure components. ನೆಕ್ಸ್ಟ್ ಬರೋಣ ಡೆಲ್ಟಾ ವಿ ಮಿಕ್ಸ್. ಅಂದರೆ ನೀನು ಎ 10 ml ತಗೊಂಡೆ, ಬಿ 10 ml ತಗೊಂಡೆ, ಎರಡನ್ನೂ ಮಿಕ್ಸ್ ಮಾಡಿದಾಗ ಸೊಲ್ಯೂಷನ್ ಎಷ್ಟಾಗಿರಬೇಕು? ಅದು ಕೂಡ ನಿಮ್ಮದು 10 + 10 ಅಂದರೆ 20 ml ಆಗಿರಬೇಕು.
ಆಯಿತಾ. ಡೆಲ್ಟಾ ವಿ ಮಿಕ್ಸ್ 0 ಅಂತ ಹೇಳಿದ್ರೆ ದಟ್ ಈಸ್ ವಿ ಇನಿಷಿಯಲ್ ಎಷ್ಟಿದು 10 + 10, ವಿ ಫೈನಲ್ ಎಷ್ಟಿತ್ತು 20. ಸೊ ವಿ ಇನಿಷಿಯಲ್ ಮೈನಸ್ ವಿ ಫೈನಲ್ ಮಾಡಿ ಡೆಲ್ಟಾ ವಿ ಮಿಕ್ಸ್ ಬಂತ, ದಟ್ ಈಸ್ 0 ಆಗಿರಬೇಕು. ಆ್ಯಂಡ್ ಬಟ್ ನಾನ್ ಐಡಿಯಲ್ ಸೊಲ್ಯೂಷನ್ ಅದು ಆಗಲ್ಲ. ನಾನ್ ಐಡಿಯಲ್ ಸೊಲ್ಯೂಷನಲ್ಲಿ ಕಡಿಮೆ ಆಗುತ್ತೆ ಅಥವಾ ಜಾಸ್ತಿನೂ ಇರುತ್ತೆ. ಸೊ ಅದರಲ್ಲಿ 2 ಪ್ಯಾಟ್ರನ್ ಬರುತ್ತೆ, ಅದನ್ನು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿಂಪಲ್ ಆಗಿ ಏನು ಬರೀತೀರಾ, ನಾಟ್ ಈಕ್ವಲ್ ಟು 0 ಅಂತ ಬರೀತೀರಾ. ನೆಕ್ಸ್ಟ್ ಡೆಲ್ಟಾ ಹೆಚ್ ಮಿಕ್ಸ್, ದೇರ್ ಇಸ್ ನೋ ಚೇಂಜ್ ಇನ್ ಎಂಥಾಲ್ಪಿ ಓವರ್ ಮಿಕ್ಸಿಂಗ್. ಅಂದರೆ ಲೆಟ್ಸ್ ಎ ಒಂದು ಬಾಟ್ಲಲ್ಲಿ ಹೀಟ್ ಕಂಟೆಂಟು ಒಂದು ಎಕ್ಸ್ ಅಮೌಂಟ್ ಇತ್ತು, ಬಿ ಅನ್ನೋ ಬಾಟ್ಲಲ್ಲಿ ನಿಂದು ವೈ ಅಮೌಂಟ್ ಇತ್ತು. ಆ್ಯಂಡ್ ಟೋಟಲ್ ಮಿಕ್ಸ್ ಮಾಡಿದಾಗ ಆ ಮಿಕ್ಸ್ಚರಲ್ಲಿ ಎಷ್ಟಿತ್ತು, ಎಕ್ಸ್ ಪ್ಲಸ್ ವೈನೇ ಇರ್ತು. ಅದಕ್ಕಿಂತ ಕಡಿಮೆನೂ ಇರಲಿಲ್ಲ, ಜಾಸ್ತಿನೂ ಇರಲಿಲ್ಲ. ಆ್ಯಂಡ್ ಇದರಲ್ಲಿ ಜಾಸ್ತಿ ಕಡಿಮೆ ಆಗಿರೋದ್ರಿಂದನೇ ಇದು ನಾಟ್ ಈಕ್ವಲ್ ಟು 0, ಡೆಲ್ಟಾ ಹೆಚ್ ಮಿಕ್ಸ್. ಓಕೆ, ಇದು ಆಯಿತಾ. ಈಗ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಮತ್ತು ಡಿಫ್ರೆನ್ಸ್ನ ನೋಡ್ಕೊತಾ ಹೋಗೋಣ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ನ ಹೇಗೆ ಡಿಫ್ರೆನ್ಸ್ ಮಾಡ್ತೀವಿ ನೋಡಿ. ಸೊ ಪಾಸಿಟಿವ್ ಅಂದರೆ ಏನು, ಡೆಲ್ಟಾ ವಿ ಮಿಕ್ಸು ಡೆಲ್ಟಾ ಹೆಚ್ ಮಿಕ್ಸನ್ನು ಇಟ್ಕೊಳ್ಳಿ, ಅದೇನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ನೆಕ್ಸ್ಟ್ ನೆಗೆಟಿವ್ ಅಂದರೆ ಏನು, ಡೆಲ್ಟಾ ವಿ ಮಿಕ್ಸು ಡೆಲ್ಟಾ ಹೆಚ್ ಮಿಕ್ಸ್ ಏನಾಗಿರಬೇಕು, ನೆಗೆಟಿವ್ ಆಗಿರಬೇಕು. ಈಗ ಅಟ್ರಾಕ್ಷನ್ನ ಹೇಗೆ ನೆನ್ಪಿಟ್ಕೊಳೋದು ನೋಡಿ. ಡೆಲ್ಟಾ ವಿ ಮಿಕ್ಸು ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಅಟ್ರಾಕ್ಷನ್ ಏನಾಗಿದೆ, ಎ ಟು ಬಿ ತುಂಬ ಜಾಸ್ತಿ ಆಗಿದೆ. ಎ ಟು ಬಿ ಅಟ್ರಾಕ್ಷನ್ ಫಸ್ಟು ಎ ಮತ್ತು ಎ ತಗೊಂಡ್ರೆ ಇದು ಬಿ ಅಂದ್ಕೊಳ್ಳೋಣ, ಇದು ಎಷ್ಟು ದೂರದಲ್ಲಿದೆ ಆಯಿತಾ, ಇಷ್ಟು ದೂರ ವಾಲ್ಯೂಮ್. ಸೊ ವಾಲ್ಯೂಮ್ ಕೌಂಟ್ ಆಗುತ್ತೆ ಇಷ್ಟಿಷ್ಟು ದೂರದ್ದು. ಎ ಟು ಬಿ ಇವಾಗ ನಾನಿಬ್ಬರು ಮಿಕ್ಸ್ ಮಾಡಿ ಇಷ್ಟು ಹತ್ರ ಬಂದ್ಬಿಟ್ವಿ, ಅಟ್ರಾಕ್ಷನ್ ಮಾಡ್ಕೊಂಡು ಫುಲ್ಲು ಮರ್ಜ್ ಆಗಿಬಿಟ್ವಿ, ಕಾಂಬಿನೇಷನ್ ಆಗೋಯ್ತು. ಅವಾಗೇನಾಗುತ್ತೆ, ವಾಲ್ಯೂಮ್ ಡಿಕ್ರೀಸ್ ಆಗುತ್ತಾ. ಸೊ ವಾಲ್ಯೂಮ್ ಎಲ್ಲಿ ನಿಮ್ಮದು ನೆಗೆಟಿವ್ ಇರುತ್ತೆ ಅಲ್ಲಿ ಎ ಟು ಬಿ ಅಟ್ರಾಕ್ಷನ್ ಏನಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಸೊ ನೋಡಿ ಇದರಲ್ಲಿ ಏನಾಗಿರುತ್ತೆ, ಎಲ್ಲಿ ಬರ್ತಿದ್ದೀನಿ ನಾನು, ಎಸ್ ಇದರಲ್ಲಿ ಬರ್ದಿಲ್ಲ ರೈಟ್. ಸೊ ಇಲ್ಲಿ ಬರ್ಕೊಳ್ಳಿ ನೋಡಿ, ಎ ಟು ಬಿ ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ ದ್ಯಾನ್ ವಾಟ್, ದ್ಯಾನ್ ಪ್ಯೂರ್ ಕಾಂಪೊನೆಂಟ್ಸ್ ಎ ಟು ಎ, ಬಿ ಟು ಬಿ. ಇದ್ರದ್ದು ಆಪೋಸಿಟ್, ದಟ್ ಈಸ್ ಎ ಟು ಬಿ ಇಂಟರಾಕ್ಷನ್ ವೀಕರ್ ಯಾವುದಕ್ಕಿಂತ ದ್ಯಾನ್ ಪ್ಯೂರ್ ಸಾಲ್ವೆಂಟ್ ಎ ಟು ಎ ಆ್ಯಂಡ್ ಬಿ ಟು ಬಿ. ಕ್ಲಿಯರಾ. ಸೊ ಇದು ಯಾವ ಟೈಪ್ ಆಫ್ ಅಸ್ಯೂಟ್ರೋಪ್ ಫಾರ್ಮೇಷನ್ ಮಾಡುತ್ತೆ, ಇದು ಮಿನಿಮಮ್ ಬಾಯ್ಲಿಂಗ್ ಅಸ್ಯೂಟ್ರೋಪ್ ಮಾಡುತ್ತೆ ಪಾಸಿಟಿವ್. ನೆಗೆಟಿವ್ ಏನು ಮಾಡುತ್ತೆ, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸ್ಯೂಟ್ರೋಪ್ನ ಫಾರ್ಮೇಷನ್ ಮಾಡುತ್ತೆ ಆಯಿತಾ. ಸೊ ಆನ್ ಮಿಕ್ಸಿಂಗ್ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಡಿಕ್ರೀಸಸ್, ನೋಡಿ ವೀಕ್ ಆಗುತ್ತೆ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್. ಆನ್ ಮಿಕ್ಸಿಂಗ್ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಇನ್ಕ್ರೀಸಸ್, ಸ್ಟ್ರಾಂಗ್ ಆಗಿದೆ ಅಲ್ವಾ, ಇನ್ಕ್ರೀಸ್ ಆಗುತ್ತೆ. ಸೊ ಇದು ಎಕ್ಸಾಂಪಲ್ಸ್ಗಳಿಲ್ಲಿ ಕೊಟ್ಟಿದ್ದೀನಿ ನಾನು. ಕ್ಲಿಯರ್. ನೆಕ್ಸ್ಟ್ ಇದರದ್ದು ಗ್ರಾಫ್ ಬಗ್ಗೆ ನಿಮ್ಗೆ ಕೇಳ್ಬೋದು. ನಿಮ್ಮದು ಈ ಥರ ಒಂದು ಗ್ರಾಫ್ನ ಬರೀ ನೋಡಿ, ಇಲ್ಲಿ ಕಂಪೊನೆಂಟ್ ಎ ಇದೆ, ಕಂಪೊನೆಂಟ್ ಬಿ ಇದೆ, ಇದ್ರದ್ದು ಪ್ರೆಷರ್ ಈ ಕಡೆ, ಇದ್ರದ್ದು ಪ್ರೆಷರ್ ಈ ಕಡೆ, ಇದ್ರದ್ದು ಎಕ್ಸ್ ಎ, ಇದ್ರದ್ದು ಎಕ್ಸ್ ಬಿ, ಮೂರಲ್ಲೂ ಬರೆದಿದ್ದೀನಾ. ನಂದು ಐಡಿಯಲ್ ಇದ್ರೆ ಏನಾಗಿರಬೇಕು ನೋಡಿ, ಐಡಿಯಲ್ ಇದ್ರೆ ಇದ್ರದ್ದು ಎಷ್ಟು ವೇಪರ್ ಪ್ರೆಷರ್ ಇದೆ, ಇದ್ರದ್ದು ಎಷ್ಟು ವೇಪರ್ ಪ್ರೆಷರ್ ಇದೆ, ಇದ್ರ ಟೋಟಲ್ ಆಗಿರ್ಬೇಕಾಗಿತ್ತಾ ರೈಟ್. ಸೊ ನೋಡಿ ಎಕ್ಸ್ ಎ ಇಂದ ಹಿಡ್ಬಿಟ್ಟು ಇದ್ರದ್ದು ಪಿ ಬಿ ವೇಪರ್ ಪ್ರೆಷರ್ ಇದೆ ನೋಡಿ, ಈ ಪಿ ಬಿ ಆ್ಯಂಡ್ ಇದು ಪಿ ಎ ವೇಪರ್ ಪ್ರೆಷರ್, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ, ಇದು ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ. ಸೊ ನಂದು ಟೋಟಲ್ ಮಿಕ್ಸ್ಚರ್ದು ಸೊಲ್ಯೂಷನ್ ಏನಾಗಿರಬೇಕು, ಇವುಗಳದ್ದು ಅಡಿಷನ್ ಆಗಿರಬೇಕು. ಸೊ ಇದೇನಾಯಿತು, ಇಲ್ಲಿ ಬಂತು ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಬಂತು. ಬಟ್ ಇದರಲ್ಲಿ ಏನಾಗುತ್ತೆ ನೋಡಿ ಇವಾಗ, ಸೊ ನಂದು ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಏನಾದರೂ ಜಾಸ್ತಿ ಆದರೆ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಜಾಸ್ತಿ ಇದೆಯಾ ನೋಡಿ, ಇದು ನಾರ್ಮಲ್, ಇದು ಜಾಸ್ತಿ ಇರೋದ್ರಿಂದ ಇಲ್ಲಿ ಬರ್ತಿದ್ದೀನಿ ಪಾಯಿಂಟ್ ನೋಡಿ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಆ್ಯಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ದಿ ಕಾಂಪೊನೆಂಟ್ಸ್ ಆರ್ ಮೋರ್ ದ್ಯಾನ್ ದೋಸ್ ಆಫ್ ಎಕ್ಸ್ಪೆಕ್ಟೆಡ್. ಸೊ ಏನಾಗಿದೆ, ಮೋರ್ ಇದೆ ವೇಪರ್ ಪ್ರೆಷರು, ಮೋರು, ಇದು ಲೆಸ್. ಸೊ ಇದು ಮೋರ್ ಆಗಿರೋದ್ರಿಂದ ಇದ್ಯಾವುದು ಪಾಸಿಟಿವ್ ಡಿವಿಯೇಷನ್ಗೆ ಗ್ರಾಫ್. ಆ್ಯಂಡ್ ಇದರಲ್ಲಿ ಏನು ಮಾಡ್ತೀರಾ, ಈ ಒಂದು ಲೈನಿಂದ ಕೆಳಗಡೆಯಿಂದ ಡ್ರಾ ಮಾಡ್ಕೊತಾ ಹೋಗಿ, ಇದು ಲೆಸ್ ಕೆಳಗಡೆ ಬಂದಿರೋದ್ರಿಂದ ನೆಗೆಟಿವ್ ಡಿವಿಯೇಷನ್ಗಿದು ಗ್ರಾಫ್, ಡಿವಿಯೇಷನ್. ಕ್ಲಿಯರ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸು ಇದನ್ನೆಲ್ಲರೂ ನೋಟ್ ಡೌನ್ ಮಾಡ್ಕೊಂಬಿಡಿ. ಎಕ್ಸಾಂಪಲ್ಸ್ ತುಂಬ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ಗಳಿದ್ದಾವೆ. ಐಡಿಯಲ್ ಸೊಲ್ಯೂಷನ್ಸಲ್ಲಿ ಬಂದರೆ ಇಥೈಲ್ ಕ್ಲೋರೈಡ್, ಇಥೈಲ್ ಬ್ರೋಮೈಡ್, ಎನ್ಹೆಕ್ಸಿನ್, ಎನ್ಹೆಪ್ಟೇನ್, ಬೆನ್ಸಿನ್, ಟಾಲಿನ್. ನೆಕ್ಸ್ಟ್ ಇದರಲ್ಲಿ ಬಂದರೆ ಸೈಕ್ಲೋಹೆಕ್ಸಿನ್, ಎಥೆನಾಲ್, ಅಸಿಟೋನ್ ಎಥೆನಾಲ್, ವಾಟರ್ ಎಥೆನಾಲ್,
chloroform and your CCl4 carbon tetrachloride, acetone CS2, acetone benzene, non-ideal with negative deviation ಬಂದರೆ acetone aniline, HCl water, H2SO4 ವಾಟರ್, HNO3 ವಾಟರ್. ಇದರಲ್ಲಿ ಒಂದು ನಿಮಗೆ ಐಡಿಯಾ ಹೇಳ್ತೀನಿ. ನಾನ್ ಐಡಿಯಲ್ ನೆಗೆಟಿವ್ ಡಿವಿಯೇಷನ್ ಆಗಿರೋದ್ರಿಂದ ಇದರಲ್ಲಿ ನಾರ್ಮಲಿ ಹೆಚ್ ಬಾಂಡಿಂಗ್ ಇದ್ದೇ ಇರುತ್ತೆ. ಇದನ್ನು ಒಂದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಆಯಿತಾ. ಹೆಚ್ ಬಾಂಡಿಂಗ್ ಆಗೇ ಆಗಿರುತ್ತೆ ಇದರಲ್ಲಿ. ಕ್ಲಿಯರ್. ನೆಕ್ಸ್ಟ್ ಈಗ ಬರೋಣ ಕ್ವಶನ್ ಸರಿ. 2022 ಅಲ್ಲಿ ಕ್ವಶನ್ ನೋಡಿ. ವಾಟ್ ಟೈಪ್ ಆಫ್ ಡಿವಿಯೇಷನ್ ಫ್ರಮ್ ರೋಲ್ಸ್ ಲಾ ಈಸ್ ಅಬ್ಸರ್ವ್ಡ್ ವೆನ್ ಈಕ್ವಲ್ ವಾಲ್ಯೂಮ್ ಆಫ್ ಎಥೆನಾಲ್ ಆ್ಯಂಡ್ ಅಸಿಟೋನ್ ಆರ್ ಮಿಕ್ಸ್ಡ್. ಸೊ ಈಕ್ವಲ್ ವಾಲ್ಯೂಮು ಎಥೆನಾಲು ಮತ್ತು ಅಸಿಟೋನ್ನ ಮಿಕ್ಸ್ ಮಾಡಿದ್ದಾರೆ. ಯಾವ ಟೈಪ್ ಆಫ್ ರೋಲ್ಸ್ ಲಾದಲ್ಲಾಗಿದೆ? ನಾನ್ ಐಡಿಯಲ್ ಸೊಲ್ಯೂಷನು, ಪಾಸಿಟಿವ್ ಡಿವಿಯೇಷನ್ ಅದು ಇಲ್ಲೇ ಬಂದಿದೆ ನೋಡಿ. ಅಸಿಟೋನ್ ಆ್ಯಂಡ್ ಎಥೆನಾಲ್ ಯಾವುದ್ರಲ್ಲಿದೆ? ಪಾಸಿಟಿವ್ ಡಿವಿಯೇಷನ್ ಅಲ್ವಾ, ನಾನ್ ಐಡಿಯಲ್. ನೆಕ್ಸ್ಟ್ ಇದು ಸೇಮ್ ಕ್ವಶನ್ ಬಂದಿದೆ 2015 2020 ಆ್ಯಂಡ್ 2017 ಏನು ಕೇಳಿದ್ದಾರೆ ನೋಡಿ. ಸೊ ಒಂದೆರಡು ಸೊಲ್ಯೂಷನ್ ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ. ಎದು 10 ml ಇತ್ತು, ಬಿನೂ ಇನಿಷಿಯಲಿ ಎಷ್ಟಿತ್ತು? 10 ml ಇತ್ತು ಆಯಿತಾ. ಇದನ್ನು ಮಿಕ್ಸ್ ಮಾಡಿದಾಗ 19.9 ml ಆಗಿದೆ. ಇನಿಷಿಯಲಿ ಎಷ್ಟಾಗಿರಬೇಕಾಗಿತ್ತು? ನಾವು ಲಾಜಿಕಲಿ ಮಾತಾಡಿದ್ರೆ 20 ml ಆಗಿರಬೇಕಾಗಿತ್ತಾ? ಸೊ ಡೆಲ್ಟಾ ವಿ ಮಿಕ್ಸ್ ಆದಮೇಲೆ ಇನ್ನೂ ಕಡಿಮೆ ಆಗಿದೆಯಾ? ಸೊ ಏನಾಗಿರ್ಬೋದು? ಇದು ನೆಗೆಟಿವ್ ಇದೆ ಡೆಲ್ಟಾ ವಿ ಮಿಕ್ಸು. ಸೊ ದೇರ್ ಫೋರ್ ನೆಗೆಟಿವ್ ಡಿವಿಯೇಷನ್. ಇದಿಷ್ಟನ್ನ ಬರಿಬೇಕು. ಕ್ಲಿಯರಾ? ಸೇಮ್ ಕ್ವಶನ್ 2017 ಕೇಳಿರೋದು. ನೆಕ್ಸ್ಟ್ ಬರೋಣ 2019 ಏನು ಕೇಳಿದ್ದಾರೆ? ಹೌ ಡಸ್ ದಿ ವಾಲ್ಯೂಮ್ ಚೇಂಜ್ ಆನ್ ಮಿಕ್ಸಿಂಗ್ ಟು ವೊಲಟೈಲ್ ಲಿಕ್ವಿಡ್ಸ್ ಟು ಫಾರ್ಮ್ ಆನ್ ಐಡಿಯಲ್ ಸೊಲ್ಯೂಷನ್. ಸೊ ಐಡಿಯಲ್ ಸೊಲ್ಯೂಷನಲ್ಲಿ ವಾಲ್ಯೂಮ್ನ ಮಿಕ್ಸ್ ಮಾಡಿದಾಗ ವಾಲ್ಯೂಮಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ಕೇಳಿದ್ದಾರೆ. ನಾವು ನೋಡಿದ್ವಿ ವಿ ಮಿಕ್ಸ್ ಏನಾಗಿರುತ್ತಲ್ಲಿ ಐಡಿಯಲ್ ಸೊಲ್ಯೂಷನಲ್ಲಿ ಈಕ್ವಲ್ ಟು 0, ಚೇಂಜ್ ಆಗೋದಿಲ್ಲ. ರೈಟ್? ಮೆನ್ಷನ್ ಎನಿ ಟು ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಆಲ್ರೆಡಿ ಹೇಳಿದ್ದೀನಿ, ಇದೇ ಟೇಬಲ್ನ ನೀವು ರೆಫರ್ ಮಾಡ್ಕೊಬೇಕು. ಬೇಗ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಯಾರು ಬರ್ಕೊಬೇಕು ಅವರು. ನೆಕ್ಸ್ಟ್ ವಾಟ್ ಆರ್ ಐಡಿಯಲ್ ಸೊಲ್ಯೂಷನ್ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಅ ಸೊಲ್ಯೂಷನ್ ಈಸ್ ಕಾಲ್ಡ್ ಐಡಿಯಲ್ ಸೊಲ್ಯೂಷನ್ ಇಫ್ ಇಟ್ ಒಬೇಸ್ ರೋಲ್ಸ್ ಲಾ. ರೋಲ್ಸ್ ಲಾನ ಒಬೇ ಮಾಡಬೇಕು. ಆ್ಯಂಡ್ ಓವರ್ ಯಾವ ಓವರು ರೋಲ್ಸ್ ಲಾ ಎಲ್ಲೆಲ್ಲಿ ಒಬೇ ಮಾಡ್ಕೊಬೇಕು? ಓವರ್ ಅ ವೈಡ್ ರೇಂಜ್ ಕಾನ್ಸಂಟ್ರೇಷನ್ ಅಟ್ ಸ್ಪೆಸಿಫಿಕ್ ಟೆಂಪರೇಚರ್. ಆ್ಯಂಡ್ ಅದರದ್ದು ಪ್ರಾಪರ್ಟೀಸ್ ಏನು? ಡೆಲ್ಟಾ ಹೆಚ್ ಮಿಕ್ಸ್ 0, ಡೆಲ್ಟಾ ವಿ ಮಿಕ್ಸ್ 0, ಎ ಟು ಎ ಇಂಟರಾಕ್ಷನ್ ಈಸ್ ಈಕ್ವಲ್ ಟು ಬಿ ಟು ಬಿ ಇಂಟರಾಕ್ಷನ್ ಆ್ಯಂಡ್ ಎ ಟು ಬಿ ಇಂಟರಾಕ್ಷನ್. ಕ್ಲಿಯರ್? ನೆಕ್ಸ್ಟ್ ಬಂದ್ಬಿಟ್ಟು ಕಂಡೀಷನ್ಸ್ ಫಾರ್ ಪಾಸಿಟಿವ್ ಡಿವಿಯೇಷನಲ್ ಕಂಡೀಷನ್ಸ್ ಏನು? ಡೆಲ್ಟಾ ವಿ ಮಿಕ್ಸ್ ಪಾಸಿಟಿವ್, ಡೆಲ್ಟಾ ಹೆಚ್ ಮಿಕ್ಸ್ ಪಾಸಿಟಿವ್, ಆ್ಯಂಡ್ ಎ ಟು ಎ ಇಂಟರಾಕ್ಷನ್ ಬಿ ಟು ಬಿ ಇಂಟರಾಕ್ಷನ್ ಸ್ಟ್ರಾಂಗರ್ ದ್ಯಾನ್ ಎ ಟು ಬಿ ಇಂಟರಾಕ್ಷನ್. ಕ್ಲಿಯರ್? ನೆಕ್ಸ್ಟ್ ಬರೋಣ ಎಕ್ಸಾಂಪಲ್ ಫಾರ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ಸ್ಗೆ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಇಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದೆ ಆ ಒಂದು ಚಾರ್ಟಲ್ಲಿ. ಅದರಲ್ಲಿ ಯಾವುದಾದ್ರು ಎಕ್ಸಾಂಪಲ್ ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಎನಿ ಒನ್ ನಿಮಗೋಸ್ಕರ ನೀವು ಎರಡೆರಡು ಬರ್ಕೊಳ್ಳಿ, ಸೇಫರ್ ಸೈಡಿಗೆ ಇರೋಕ್ಕೋಸ್ಕರ. ಅಥವಾ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ಒಂದು ಬರ್ದು ಬಂದೀನಿ. ನೆಕ್ಸ್ಟ್ ಬರೋಣ ಅಜಿಯೋಟ್ರೋಪ್. ಸೊ ಅಜಿಯೋಟ್ರೋಪ್ ಅಂದರೆ ಏನು? ಎ ಮಿಕ್ಸ್ಚರ್ ಆಫ್ ಟೂ ರಿಯಲ್ ಮಿಸಿಬಲ್ ಲಿಕ್ವಿಡ್ಸ್ ಹ್ಯಾವಿಂಗ್ ಅ ಡೆಫಿನೆಟ್ ಕಂಪೋಸಿಷನ್ ವಿಚ್ ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ವಿತೌಟ್ ಅಂಡರ್ಗೋಯಿಂಗ್ ಎನಿ ಚೇಂಜ್ ಇನ್ ಕಂಪೋಸಿಷನ್ ಈಸ್ ಕಾಲ್ಡ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್. ಅಂದರೆ ನೀವು ಕಂಪೋನೆಂಟ್ ಎನ ತೊಗೊಂಡಿದ್ದೀರಾ ಆ್ಯಂಡ್ ಬಿನ ತೊಗೊಂಡಿದ್ದೀರಾ. ಲೆಟ್ಸ್ ಸೇ ಉಪ್ಪು ಆ್ಯಂಡ್ ಸಕ್ಕರೆ ತೊಗೊಂಡಿದ್ದೀರಾ, ಎ ಆ್ಯಂಡ್ ಬಿ. ಇದ್ರದ್ದು ಮೂಲಾರ್ ಫ್ಯಾಕ್ಷನ್ ನೀವು ಚೇಂಜಸ್ ಮಾಡ್ತಾ 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 ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಬರುತ್ತೆ ಎಲ್ಲಿ ಎರಡು ಓವರ್ಲ್ಯಾಪ್ ಆಗುತ್ತೆ. ಆಯಿತಾ? ಈ ಒಂದು ಪರ್ಟಿಕ್ಯುಲರ್ ಕಂಪೋಸಿಷನಲ್ಲಿ ಏನಾಗುತ್ತೆ, ನೀವು ಅದನ್ನು ಎಷ್ಟೇ ಹೀಟ್ ಮಾಡಿ ಎಷ್ಟೇ ಏನು ಮಾಡಿರಿ ಎಲ್ಲ ಪ್ರಾಪರ್ಟೀಸು ಒಂದರಲ್ಲೇ ತೋರಿಸುತ್ತೆ. ಬಾಯ್ಲಿಂಗ್ ಪಾಯಿಂಟು ಎರಡರದ್ದು ಒಂದಾಗ್ಬಿಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಂಪೋಸಿಷನಲ್ಲಿ. ಆಯಿತಾ? ಎರಡರದ್ದು ಬಾಯ್ಲಿಂಗ್ ಪಾಯಿಂಟ್ ಒಂದು, ಎರಡರದ್ದು ಮೆಲ್ಟಿಂಗ್ ಪಾಯಿಂಟ್ ಒಂದು, ಸಪ್ರೇಟ್ ಮಾಡಲಿಕ್ಕೆ ಆಗಲ್ಲ. ಅವಾಗ ಇದೇನು ಫಾರ್ಮೇಷನ್ ಮಾಡುತ್ತೆ? ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಫಾರ್ಮೇಷನ್ ಮಾಡುತ್ತೆ. ಎ ಮಿಕ್ಸ್ಚರ್ ಆಫ್ ಟೂ ರಿಯಲ್ ಮಿಸಿಬಲ್ ಲಿಕ್ವಿಡ್ಸ್ ಹ್ಯಾವಿಂಗ್ ಅ ಡೆಫಿನೆಟ್ ಕಂಪೋಸಿಷನ್. ಇದೊಂದು ಡೆಫಿನೆಟ್ ಕಂಪೋಸಿಷನ್ ಇದೆ ಇಲ್ಲಿ. ಕಂಪೋಸಿಷನ್ ವಿಚ್ ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ವಿತೌಟ್ ಅಂಡರ್ಗೋಯಿಂಗ್ ಇನ್ ಎನಿ ಚೇಂಜ್. ಕ್ಲಿಯರಾ? ಇದನ್ನೇನು ಹೇಳ್ತೀರಾ ನೀವು? ಅಜಿಯೋಟ್ರೋಪ್ಸ್ ಅಂತ ಹೇಳ್ತೀರಾ ಅಥವಾ ಕಾನ್ಸ್ಟೆಂಟ್ ಬಾಯ್ಲಿಂಗ್ ಮಿಕ್ಸ್ಚರ್ ಅಂತ ಹೇಳ್ತೀರಾ. ಕ್ಲಿಯರ್? ಸೊ ಇದನ್ನು ನೀವು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನಿಂದ ಸಪ್ರೇಟ್ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಯಾಕಂದರೆ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಏನಿರು ಪ್ರಿನ್ಸಿಪಲ್? ಬಾಯ್ಲಿಂಗ್ ಪಾಯಿಂಟ್ ಪ್ರಿನ್ಸಿಪಲ್. ಆ್ಯಂಡ್ ಈ ಗ್ರಾಫ್ನ ನೀವು ಬರಿಬೋದು.
ಹೀಗೆ ನೋಡಿ, ಕಂಪೋನೆಂಟ್ ಎನ ಬರೀರಿ, ಕಂಪೋನೆಂಟ್ ಬಿನ ಬರೀರಿ, ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ಲಿ 2 ಕರ್ವ್ನ ಓವರ್ಲ್ಯಾಪ್ ಮಾಡ್ಕೊಂಬಿಡಿ, ಮುಗೀತು ಕತೆ. ಆಯಿತಾ? ನೆಕ್ಸ್ಟ್, ಇದರಲ್ಲಿ ಅಜಿಯೋಟ್ರೋಪ್ಸಲ್ಲಿ 2 ಟೈಪ್ ಇದ್ದಾವೆ. ಒಂದು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಆ್ಯಂಡ್ ಇನ್ನೊಂದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂತ ಹೇಳಿದ್ರೆ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪಿಕ್, ಈ ಒಂದು ಕಂಪೋಸಿಷನ್ದು ಬಾಯ್ಲಿಂಗ್ ಪಾಯಿಂಟ್ಸ್ ಏನಾಗಿರುತ್ತೆ, ಲೋಯರ್ ದ್ಯಾನ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ಸ್. ಅಂದರೆ ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಕ್ಸ್ದು ಏನಾಗಿದೆ, ಇದಿಷ್ಟಿದೆ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಬಿದು ಏನಾಗಿದೆ, ಇಲ್ಲಿದೆ. ಅಜಿಯೋಟ್ರೋಪ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗಿದೆ, ಇದಿದೆ ಅಲ್ವಾ. ನೋಡಿ, ಈ ಅಜಿಯೋಟ್ರೋಪ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗಿದೆ, ಇವುಗಳಿಗಿಂತ ಕಡಿಮೆ ಇದೆ ಪ್ಯೂರ್ಗಿಂತ. ಇದು ಪ್ಯೂರ್ ಎಕ್ಸ್, ಇದು ಪ್ಯೂರ್ ವೈದು, ಇದ್ಯಾವ್ದ್ರದ್ದು ಅಜಿಯೋಟ್ರೋಪ್ದು ಬಾಯ್ಲಿಂಗ್ ಪಾಯಿಂಟು ಕಡಿಮೆ ತಾನೇ ಇರೋದು. ಸೊ ಇದ್ಯಾವುದು ಎಕ್ಸಾಂಪಲು, ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಯುವರ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಸೊ ಏನಾಗಿದೆ, ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಅಜಿಯೋಟ್ರೋಪ್ ಈಸ್ ಲೋಯರ್ ದ್ಯಾನ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಥರ ಬರ್ತೈತೆ, ಇದಕ್ಕೆ ಇದೇ ಥರ ಬರೀರಿ. ಸೊ ಇದೇ ಈ ಥರ ಈ ಥರ ನೋಡಿ. ಸೊ ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿದೆಯಾ ಅಜಿಯೋಟ್ರೋಪ್ದು, ಇದು ಪ್ಯೂರ್ ಸಾಲ್ವೆಂಟ್ದು. ಕ್ಲಿಯರ್? ಸೊ ಇದಕ್ಕೆ ಬಂದ್ಬಿಟ್ಟು ಎಕ್ಸಾಂಪಲಿಗೆ ಬರೋಣ. ದಿಸ್ ಸೊಲ್ಯೂಷನ್ ಎಕ್ಸಿಬಿಟ್ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ಸ್ ಇರ್ತವೆ ಇದರಲ್ಲಿ, ಆ್ಯಂಡ್ ಇದರಲ್ಲಿ ಏನಾಗಿರುತ್ತೆ, ದಿಸ್ ಹ್ಯಾವ್ ನೆಗೆಟಿವ್ ಡಿವಿಯೇಷನ್. ಎಕ್ಸಾಂಪಲ್ಸ್ ಸೇಮ್, ಯಾವ ಪಾಸಿಟಿವ್ ಡಿವಿಯೇಷನ್ಸ್ ಏನೇನು ಎಕ್ಸಾಂಪಲ್ ಇತ್ತಲ್ವ ಅದೇ ಸೇಮ್ ಎಕ್ಸಾಂಪಲ್ ಇಲ್ಲಿ ಬರುತ್ತೆ. ಕ್ಲಿಯರ್? ಈಗ ಬರೋಣ ಹೆನ್ರೀಸ್ ಲಾ ಆ್ಯಂಡ್ ರೋಲ್ಸ್ ಲಾ. ಡಿಫ್ರೆನ್ಸ್ ಕೇಳಿದರೆ ಹೆನ್ರೀಸ್ ಲಾದು ಸ್ಟೇಟ್ಮೆಂಟ್ ಬರೀರಿ ಫಸ್ಟು, ರೋಲ್ಸ್ ಲಾದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ. ನೆಕ್ಸ್ಟ್, ಹೆನ್ರೀಸ್ ಲಾ ಇಸ್ ಥರ್ಮೋಡೈನಮಿಕ್ ಲಾ ದಟ್ ಎಕ್ಸ್ಪ್ಲೇನ್ಸ್ ಡಿಸಲ್ಯೂಷನ್, ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅದ್ರ ಬಗ್ಗೆ ಬರೀರಿ. ರೋಲ್ಸ್ ಲಾ ಏನು, ಇದು ಕೂಡ ಥರ್ಮೋಡೈನಮಿಕ್ ಲಾನೇ, ಬಟ್ ಏನು ಎಕ್ಸ್ಪ್ಲೇನ್ ಮಾಡ್ತಿದೆ, ವೇಪರ್ ಪ್ರೆಷರು ಪಾರ್ಷಿಯಲ್ ವೇಪರ್ ಪ್ರೆಷರ್ ಮಧ್ಯದಲ್ಲಿ ಇದು ಒಂದು ರಿಲೇಷನ್ಶಿಪ್ನ ಕೊಡ್ತಿದೆ. ಇದು ಸ್ಟೇಟ್ಮೆಂಟ್ ಆಯಿತಾ ಎರಡರಲ್ಲೂ. ನೆಕ್ಸ್ಟು ಪ್ರಪೋರ್ಷನಾಲಿಟಿ, ಅಥವಾ ಇದರಲ್ಲಿ ಏನು ಬರಿಬೋದು ನೀವು, ಫಾರ್ಮುಲಾ ಬರಿಬೋದು ಇಲ್ಲಿ. ಆಯಿತಾ? ಇಲ್ಲಿ ಅದ್ರದ್ದು ಫಾರ್ಮುಲಾ ಬರೀರಿ ಅಷ್ಟೇ, ಮ್ಯಾಥಮೆಟಿಕಲ್ ಫಾರ್ಮುಲಾ. ಕ್ಲಿಯರ್? ನೆಕ್ಸ್ಟ್, ಇದ್ರ ಮೇಲೆ ಕ್ವೆಶನ್ಸ್ ಏನೇನು ಬಂದಿದ್ದಾವೆ ಅದನ್ನು ನೋಡ್ಕೊತಾ ಹೋಗೋಣ. ವಾಟ್ ಆರ್ ಅಜಿಯೋಟ್ರೋಪ್ಸ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಬೈನರಿ ಸೊಲ್ಯೂಷನ್ ಶೋಯಿಂಗ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಸೊ ಏನು ಕೇಳಿದ್ದಾರೆ ನಿಮಗಿಲ್ಲಿ, ಸೊ ಅಜಿಯೋಟ್ರೋಪ್ಸ್ ಅಂದ್ರೇನು ಆ್ಯಂಡ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪ್ಸು ಯಾವ್ದು ಶೋ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಅಜಿಯೋಟ್ರೋಪ್ಸ್ ಅಂದರೆ ಏನು, ಒಂದು ಕಾನ್ಸ್ಟೆಂಟ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ಕಂಪೋಸಿಷನ್ದು ಅಂತ. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂದ್ರೇನು, ಪಾಸಿಟಿವ್ ಡಿವಿಯೇಷನ್ಗೆ ಯಾವ್ದು ಎಕ್ಸಾಂಪಲ್ ಕೊಡ್ತೀರೋ ಅದನ್ನೇ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ಬೇಕಷ್ಟೇ. ಲೈಕ್ ಎಥೆನಾಲ್ ಆ್ಯಂಡ್ ಅಸಿಟೋನ್ ಕೊಡ್ಬೋದು. ನೆಕ್ಸ್ಟ್ ಬರೋಣ ಕಾಲಿಗೇಟಿವ್ ಪ್ರಾಪರ್ಟೀಸ್. ಸೊ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದರೆ ಏನಿಲ್ಲ, ಸೊ ಈ ಪ್ರಾಪರ್ಟೀಸ್ ಅದು ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟೀಸ್ ಆಗಿದ್ದಾವೆ. ಯಾವು ನಿಮ್ಮದು ನೀವು ನೇಚರ್ ಏನಿದೆ, ನೀವು ಯಾವ ಸಬ್ಸ್ಟೆಂಟ್ನ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡೇ ಆಗಲ್ಲ. ಅದು ಡಿಪೆಂಡ್ ಆಗೋದು ನೀವು ಆ ಅಮೌಂಟನ್ನ ಎಷ್ಟು ತೊಗೊಂಡಿದ್ದೀರಾ. ಸೊ ಅಮೌಂಟ್ ಆಫ್ ಸಾಲ್ಯೂಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನೇಚರ್ ಆಫ್ ಸಾಲ್ಯೂಟ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಡೆಫಿನೇಷನ್ ಏನು ಬರೀತೀರಾ, ದೀಸ್ ಆರ್ ದ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ ಎಂಟೈರ್ಲಿ ಅಪಾನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ known volume of given solvent and not at all upon ನೇಚರ್ ಆಫ್ ಸಾಲ್ಯೂಟ್. ನೇಚರ್ ಆಫ್ ಸಾಲ್ಯೂಟ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಆ ಥರ ಪ್ರಾಪರ್ಟೀಸ್ನ ನಾವೇನು ಹೇಳ್ತೀವಿ, ಕಾಲಿಗೇಟಿವ್ ಪ್ರಾಪರ್ಟೀಸ್ನ ಹೇಳ್ತೀವಿ. ಆ್ಯಂಡ್ ಇದರಲ್ಲಿ ಒಂದೇನಂತ ಹೇಳಿದ್ರೆ, ನೀವು ಸಾಲ್ಯೂಟ್ನ ಯಾವಾಗಲೂ ನಾನ್ ವೋಲಟೈಲ್ ಸಾಲ್ಯೂಟ್ನ ತೊಗೊಂತೀರಾ, ಅಂದರೆ ಬೇಗ ಎವಾಪರೇಟ್ ಆಗಬಾರ್ದು ಅಂಥ ಸಾಲ್ಯೂಟ್ನ ತೊಗೊತೀರಾ. ಸೊ ಈ ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ 5 ಕಾಲಿಗೇಟಿವ್ ಪ್ರಾಪರ್ಟೀಸ್ ಬರ್ತವೆ, ಅದನ್ನು ನೋಡ್ಕೊತಾ ಹೋಗ್ತೀರಾ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಬರುತ್ತೆ, ನಿಮ್ಮದು ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಬರುತ್ತೆ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಬರುತ್ತೆ, ಆಸ್ಮೋಟಿಕ್ ಪ್ರೆಷರ್ ಬರುತ್ತೆ. ಕ್ಲಿಯರ್? ಸೊ ಲೆಟ್ ಸ್ಟಾರ್ಟ್. ಸೊ ನೇಮ್ ಎನಿ ಒನ್ ಕಾಲಿಗೇಟಿವ್ ಪ್ರಾಪರ್ಟಿ. ಇವಾಗ ತಾನೇ ಹೇಳ್ತೀನಿ ನಾನು, ದಟ್ ಈಸ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ನ ಬರೀರಿ, ಅಥವಾ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ನ ಬರೀರಿ, ಅಥವಾ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ನ ಬರೀರಿ, ಅಥವಾ ಆಸ್ಮೋಟಿಕ್ ಪ್ರೆಷರ್ನ ಬರೀರಿ. ಡಿಫೈನ್ ದ ಟರ್ಮ್ ಕಾಲಿಗೇಟಿವ್ ಪ್ರಾಪರ್ಟಿ. ಇವಾಗ ತಾನೇ ಮೆನ್ಷನ್ ಮಾಡಿದೆ, ಈ ಪ್ರಾಪರ್ಟೀಸ್ಗಳೇನು ಎಂಟೈರ್ಲಿ ಡಿಪೆಂಡ್ ಆನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ನೋನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಬಟ್ ನಾಟ್ ಅಟ್ ಆಲ್ ಆನ್ ನೇಚರ್ ಆಫ್ ದ ಸಾಲ್ಯೂಟ್. ನೆಕ್ಸ್ಟ್, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಫಸ್ಟ್ ಬಂತು. ಸೊ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರು ಇದ್ರ ನೇಮಲ್ಲೇ ಇದೆ ನೋಡಿ. ಸೊ ನೀವು ಯಾವಾಗ ಸಾಲ್ಯೂಟ್ನ ಒಂದು ಪ್ಯೂರ್ ಸಾಲ್ವೆಂಟಲ್ಲಿ ಮಿಕ್ಸ್ ಮಾಡ್ತೀರಾ,
ಆಯಿತಾ. ಅವಾಗ ಏನಾಗುತ್ತೆ, ಅದ್ರದ್ದು ವೇಪರ್ ಪ್ರೆಷರ್ ಏನಿತ್ತು, ವೇಪರ್ ಪ್ರೆಷರ್ ಏನಾಗುತ್ತೆ, ರಿಲೇಟಿವ್ಲಿ ಲೋಯರಿಂಗ್, ಅಂದರೆ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ಲೆಟ್ಸ್ ಸೇ ಒಂದು ಪ್ಯೂರ್ ವಾಟರ್ ಇದೆ, ಇದ್ರದ್ದು ವೇಪರ್ ಪ್ರೆಷರು ಒಂದು ಎಕ್ಸ್ ಇದೆ ಆಯಿತಾ. ಇದ್ರಲ್ಲಿ ನಾನು ಸಕ್ಕರೆ ಹಾಕಿದ್ಮೇಲೆ ಫೈನಲ್ ವೇಪರ್ ಪ್ರೆಷರ್ ಏನಾಗಿರುತ್ತೆ ಈ ಸೊಲ್ಯೂಷನ್ದು ಮೊದಲಿಕ್ಕಿಂತ ಕಡಿಮೆ ಇರುತ್ತೆ. ಸೊ ದಟ್ ಈಸ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ನೀನೇನು ಹೇಳ್ಬೋದು ಇದನ್ನು, ಇಟ್ ಈಸ್ ದ ರೇಷಿಯೋ ಆಫ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ರೇಷಿಯೋ ಆಫ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಟು ದಿ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್. ಇದೇನು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ಗೆ ಫಾರ್ಮುಲಾ. ಸೊ ಏನು ಬರೀತೀರಾ, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದ್ರೇನು, ಎಷ್ಟು ಲೋ ಆಗಿದೆ ಪ್ರೆಷರು ಅಂದರೆ ಏನು ಮಾಡ್ತೀರಾ, ಇನಿಷಿಯಲ್ ಜಾಸ್ತಿ ಇತ್ತಲ್ಲ, ಇನಿಷಿಯಲ್ ಮೈನಸ್ ಫೈನಲ್ ಮಾಡ್ತೀರಾ. ದಟ್ ಈಸ್ ಇನಿಷಿಯಲ್ ಫೈನಲ್ ಡಿವೈಡೆಡ್ ಬೈ ಫೈನಲ್. ಸೊ ಇಟ್ ಈಕ್ವಲ್ ಟು ಯಾವುದಕ್ಕಾಗಿದೆ ನಿಮ್ಮದು, ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ, ದಟ್ ಈಸ್ ಯೋರ್ ಸಾಲ್ಯೂಟ್ಗೆ ಮೋಲ್ ಫ್ರ್ಯಾಕ್ಷನಲ್ಲಿ ಏನಾಗಿದೆ ಇದು ಡಿಪೆಂಡ್ ಆಗಿದೆ. ಕ್ಲಿಯರಾ. ಸೊ ವೆನ್ ಅ ನಾನ್ ವೋಲಟೈಲ್ ಸಾಲ್ಯೂಟ್ ಈಸ್ ಆಡೆಡ್ ಟು ಅ ಪ್ಯೂರ್ ಸಾಲ್ವೆಂಟ್, ಯಾವಾಗ ನೀವು ನಾನ್ ವೋಲಟೈಲ್ ಸಾಲ್ಯೂಟ್ನ ಆ್ಯಡ್ ಮಾಡ್ತೀರಾ ಪ್ಯೂರ್ ಸಾಲ್ವೆಂಟಲ್ಲಿ, ವೇಪರ್ ಪ್ರೆಷರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ್ಯಂಡ್ ಈ ವೇಪರ್ ಪ್ರೆಷರ್ ಕಡಿಮೆ ಆಗೋದನ್ನ ನೀವೇನು ಹೇಳ್ತೀರಾ, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳ್ತೀರಾ. ಇದನ್ನು ಹೆಂಗೆ ಮಾಡ್ತೀರಾ ಡಿಫೈನು, ಡೆಲ್ಟಾ ಪಿ ವಿಚ್ ವಿಲ್ ಬಿ ಈಕ್ವಲ್ ಟು ಪಿ ಡೆಲ್ಟಾ ನಾಟ್ ಎ, ಪಿ ನಾಟ್ ಎ ಮೈನಸ್ ಪಿ ಎ. ಕ್ಲಿಯರ್. ಆ್ಯಂಡ್ ಇದು ಬಂದ್ಬಿಟ್ಟು ಮಾಲಿಕ್ಯುಲರ್ ಮಾಸಿಗೊಂದು ಫಾರ್ಮುಲಾ ಆಗಿದೆ. ಇದನ್ನು ಪ್ಲೀಸ್ ನೋಟ್ ಡೌನ್ ಮಾಡಿ. ಇಲ್ಲಿ ಏನೂ ಮಾಡಿಲ್ಲ ನಾನು, ಇದು ಒಂದು ಏನಿತ್ತಲ್ವ ಇಲ್ಲಿ ನೋಡಿ ಮೋಲ್ಸನ್ನು, ಈ ಮೋಲ್ಸಲ್ಲಿ ಇರೋದನ್ನ ನಾನು ಏನು ಮಾಡಿಕೊಂಡೆ, ಎನ್ ಬಿನ ನಾನು ಈ ಥರ ಮಾಡಿಕೊಂಡೆ, ಡಬ್ಲ್ಯೂ ಬಿ ಎಮ್ ಬಿ, ಆ್ಯಂಡ್ ಎನ್ ಎನ ತೊಗೊಂಬಿಟ್ಟು ನಾನು ಡಬ್ಲ್ಯೂ ಎ ಎಮ್ ಎ ಸಬ್ಸ್ಟಿಟ್ಯೂಟ್ ಮಾಡಿ ಆ ಫಾರ್ಮುಲಾ ತೊಗೊಂಬಂದಿರೋದು ಅಷ್ಟೇ. ಕ್ಲಿಯರ್. ನೋಟ್ ಡೌನ್ ಮಾಡ್ಕೊಂಡ್ರಾ. ಈಗ ಬರೋಣ ಪ್ರಾಬ್ಲಮ್ಸಲ್ಲಿ. ಸೊ ನಿಮಗೆ ಎಕ್ಸಾಮ್ಸಲ್ಲಿ ಪ್ರಾಬ್ಲಮ್ಸ್ ಈ ಥರ ಕೇಳಿರ್ತಾರೆ ನೋಡಿ, ಎಲ್ಲ ಸಿಮಿಲರ್ ಪ್ರಾಬ್ಲಮ್ ಇದೆ. 2 ಪ್ರಾಬ್ಲಮ್ಸ್ನ ನಾನು ಇಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ನೀವು ಯು ಕ್ಯಾನ್ ಸಾಲ್ವ್ ಬೈ ಯುವರ್ ಸೆಲ್ಫ್. ಆನ್ಸರ್ ಆ್ಯಂಡ್ ಫಾರ್ಮುಲಾ ನಾನು ಕೊಟ್ಟಿರ್ತೀನಿ. ವೇಪರ್ ಪ್ರೆಷರ್ ಆಫ್ ಬೆನ್ಝೀನ್ ಈಸ್, ಸೊ ಬರೀ ಬೆನ್ಝೀನ್ದು ಕೊಟ್ಟಿದ್ದಾರೆ ನೋಡಿ, ವೇಪರ್ ಪ್ರೆಷರ್ ಆಫ್ ಬೆನ್ಝೀನ್, ಬರೀ ಬೆನ್ಝೀನ್ ಅಂದ್ರೇನು, ಪಿ ನಾಟ್ ಎನ ನೀವು ಬರ್ಕೊತೀರಾ, ನಾಟ್ ಪ್ಯೂರ್ದಿದ್ರೆ ಎಷ್ಟು ಕೊಟ್ಟಿರೋದು, 200 mMHg ಕೊಟ್ಟಿದ್ದಾರೆ. 2 grams ಆಫ್ ನಾನ್ ವೊಲಟೈಲ್ ಸಾಲ್ಯೂಟ್ ಡಿಸಾಲ್ಟ್, ಅಂದರೆ ಸಾಲ್ಯೂಟ್ ಕೊಟ್ಟಿದ್ದಾರೆ, ದಟ್ ಈಸ್ ಡಬ್ಲ್ಯೂ ಬಿ. ಗ್ರಾಮ್ಸ್ ಕೊಟ್ಟಿದ್ದಾರೆ ಎಷ್ಟು, 2 grams. ಎಷ್ಟು ಗ್ರಾಮ್ ಆಫ್ ಬೆನ್ಸಿನಲ್ಲಿ ಅಂದರೆ ಡಬ್ಲ್ಯೂ ಎ ಸಾಲ್ವೆಂಟ್ ಎಷ್ಟು, 78 ಗ್ರಾಮ್ಸಲ್ಲಿ ಆಯಿತಾ. ಹ್ಯಾಸ್ ವೇಪರ್ ಪ್ರೆಷರ್, ಸೊ ಈಗ ಈ ಬೆನ್ಸಿನ್ ಹ್ಯಾಸ್ ವೇಪರ್ ಪ್ರೆಷರ್ ಆಫ್ 195 mm ಆಫ್ Hg. ಅಂದರೆ ಈ ಮಿಕ್ಸ್ ಮಾಡಾದ್ಮೇಲೆ ಅಂತ ಹೇಳಿದ್ರೆ ಪಿ ಆಫ್ ಎ ಅಂತ ಬರೀತೀರಾ, ಫೈನಲ್ಲು ಎಷ್ಟು, 195 mMHg. ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಬೆನ್ಸಿನ್. ಸೊ ಮೋಲಾರ್ ಮಾಸ್ ಆಫ್ ಬೆನ್ಸಿನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆಯಿತಾ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಈ ಫಾರ್ಮುಲಾನ ಹಾಕಿ ನೋಡಿ. ಡಬ್ಲ್ಯೂ ಎ ಗೊತ್ತಿದೆಯಾ, ಎಷ್ಟು 78 ಗ್ರಾಮ್ಸ್ ಇದೆ. ಎಮ್ ಎ ಗೊತ್ತಿದೆಯಾ, ಸೊ ದಟ್ ಈಸ್ ಮೋಲಾರ್ ಮಾಸ್ ಆಫ್ ದಿ ಸಾಲ್ಯೂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಮೋಲಾರ್ ಮಾಸ್ ಆಫ್ ಬೆನ್ಸಿನ್ ಕೊಟ್ಟಿದ್ದಾರೆ, ದಟ್ ಈಸ್ ಎಮ್ ಎ ಕೊಟ್ಟಿದ್ದಾರೆ, ದಟ್ ಈಸ್ 78 grams per mole. ಆ್ಯಂಡ್ ಎಮ್ ಎ ಕೊಟ್ಟಿದ್ದಾರಾ, ಇಲ್ಲಿ ಎಮ್ ಎ ಇದೆ, ಓಕೆ 78 ಗ್ರಾಮ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ನಾಟ್ ಎ ಕೊಟ್ಟಿದ್ದಾರಾ, ಎಸ್ 200 mMHg ಕೊಟ್ಟಿದ್ದಾರೆ. ಪಿ ನಾಟ್ ಎ ಮೈನಸ್ ಪಿ ಎ ಕ್ಯಾಲ್ಕುಲೇಟ್ ಮಾಡ್ಬೋದಾ, ಎಷ್ಟು ಬರುತ್ತೆ, 5 mm ಆಫ್ Hg ಬರುತ್ತಾ, ಎಸ್ ಬರುತ್ತೆ. ಡಬ್ಲ್ಯೂ ಎ 78 ಗ್ರಾಮ್ಸ್ ಕೊಟ್ಟಿದ್ದಾರಲ್ವಾ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಆನ್ಸರ್ ಸಿಗುತ್ತೆ, 80 ಗ್ರಾಮ್ ಪರ್ ಮೋಲ್ ಆನ್ಸರ್ ಸಿಗುತ್ತೆ. ಕ್ಲಿಯರ್. ಸೊ ಕ್ಯಾಲ್ಕುಲೇಟ್ ಮಾಡಿ, ಈ ಆನ್ಸರ್ ಸಿಗೋವರೆಗೂ ಮಾಡ್ತಾನೆ ಇರಿ ನೀವು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಸೇಮ್ ಟೈಪ್ ಆಫ್ ಕ್ವಶನ್, ಸೇಮ್ ಪ್ರಾಬ್ಲಮ್ ಬಟ್ ಡಿಫ್ರೆಂಟ್. ನಿಮ್ದು ಏನಾಗಿದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡತಕ್ಕಂಥ ವ್ಯಾಲ್ಯೂಸ್ ಡಿಫರ್ ಆಗಿದೆ ಅಷ್ಟೇ. ಸೊ ನೋಡಿ 5.8 ಗ್ರಾಮ್ ಆಫ್ ನಾನ್ ವೊಲಟೈಲ್ ಸಾಲ್ಯೂಟ್ದು ಮಾಸ್ ಇದೆ. ಸೊ ಇದೇನಾಯಿತು, ಡಬ್ಲ್ಯೂ ಬಿ ಈಸ್ ಈಕ್ವಲ್ ಟು 5.8 ಗ್ರಾಮ್ಸ್ ಆಯಿತಾ. ಡಿಸಾಲ್ಡ್ ಇನ್ 100 ಗ್ರಾಮ್ ಆಫ್ ಕಾರ್ಬನ್ ಡೈಸಲ್ಫೈಡಾ. ಸೊ ಇದ್ರದ್ದು ಮಾಸ್ ಕೊಟ್ಟಿದ್ದಾರೆ ಸಾಲ್ವೆಂಟ್ದು ಎ 100 ಗ್ರಾಮ್ಸ್. ದ ವೇಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್ ವಾಸ್, ಸೊಲ್ಯೂಷನ್ದು ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ, ದಟ್ ಈಸ್ ಪಿ ಎ 190 mMHg. ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ದಟ್ ಈಸ್ ಎಮ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ, ಎಮ್ ಎ ಕೊಟ್ಟಿದ್ದಾರೆ 76 ಗ್ರಾಮ್ ಪರ್ ಮೋಲ್. ಆ್ಯಂಡ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಪಿ ನಾಟ್ ಎ ಎಷ್ಟು ಕೊಟ್ಟಿದ್ದಾರೆ, 195 mm
Hg. ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಆನ್ಸರ್ ಏನು ಸಿಗಬೇಕು, 171.9 ಗ್ರಾಮ್ ಪರ್ ಮೋಲ್ ಸಿಗಬೇಕು. ಕ್ಲಿಯರಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದೆ ನೋಡಿ, ಇಂದು ರೌಲ್ಸ್ ಲಾ ಆಫ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಕೇಳಿದ್ದಾರೆ. ಸೊ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ನ ಇನ್ ಟರ್ಮ್ಸ್ ಆಫ್ ರೌಲ್ಸ್ ಲಾದಲ್ಲಿ ಬರೀರಿ. ಸೊ ರೌಲ್ಸ್ ಲಾ ಅಕಾರ್ಡಿಂಗ್ ನೀವೇನು ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರ್ಯಾಕ್ಷನಲ್ಲಿ ಇದನ್ನು ಬರೆದು ಇಕ್ಬೇಕು. ಕ್ಲಿಯರ್? ಇದು ಫಾರ್ಮುಲಾ ಹೇಳಿದೆ. ಆ್ಯಂಡ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂದರೆ ಏನು ಅಂತ ಹೇಳಿದ್ದೀನಿ ನಾನು ಇವಾಗ. ನೀವು ಯಾವಾಗ ಒಂದು ನಾನ್ ವೊಲಟೈಲ್ ಸಾಲ್ಯೂಟ್ನ ಆ್ಯಡ್ ಮಾಡ್ತೀರಾ ಆವಾಗ ನಿಮ್ಮದು ವೇಪರ್ ಪ್ರೆಷರ್ ಏನಾಗಿರುತ್ತೆ ಸೊಲ್ಯೂಷನ್ದು ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಇದನ್ನು ನೀವೇನು ಹೇಳ್ತೀರಾ, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಹೇಳ್ತೀರಾ. ಆ್ಯಂಡ್ ಅದನ್ನು ಮ್ಯಾಥಮೆಟಿಕಲಿ ಏನು ಹೇಳ್ತೀರಾ, ಡಿಫ್ರೆನ್ಸ್ ಬಿಟ್ವೀನ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್ ಆ್ಯಂಡ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಹೇಳ್ತೀರಾ. ರೈಟ್? ನೆಕ್ಸ್ಟ್ ಇದೇ ಥರ ಪ್ರಾಬ್ಲಮ್ ಇರೋದು. ಹೋಮ್ವರ್ಕ್ ಬೇಗ ಬೇಗ ಮಾಡಬೇಕು ನೀವೇ ಇದನ್ನು. ನೆಕ್ಸ್ಟ್ ಬಂದ್ಬಿಟ್ಟು ಬಿಟ್ವೀನ್ 2 molar ಗ್ಲೂಕೋಸ್ ಆ್ಯಂಡ್ 1 molar ಗ್ಲೂಕೋಸ್ ವಿಚ್ ಒನ್ ಹ್ಯಾಸ್ ದ ಲೋಯರ್ ಫ್ರೀಸಿಂಗ್ ಪಾಯಿಂಟ್. ಸೊ ಯಾವುದದು ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಫ್ರೀಸಿಂಗ್ ಪಾಯಿಂಟ್ ಬಂದ್ಬಿಟ್ಟು ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ನೋಡಿದ್ವಿ. ಸೊ ಅಕಾರ್ಡಿಂಗ್ ಟು ದಟ್ ನಾವೇನು ಮಾಡ್ತಿದ್ದೀವಿ, ನಾವು ವಿ ಆಲ್ರೆಡಿ ಸೆಡ್ ದಟ್ ದ ಕಾಲಿಗೇಟಿವ್ ಪ್ರಾಪರ್ಟಿ ಎಂಟೈರ್ಲಿ ಡಿಪೆಂಡ್ ಅಪಾನ್ ನಂಬರ್ ಆಫ್ ಸಾಲ್ಯೂಟ್ ಎಷ್ಟು ಹಾಕಿದ್ದೀರಾ ಅಂತ. ಸೊ 2 molar ಗ್ಲೂಕೋಸ್ ತೊಗೊಂಡಿದ್ದೀರಿ, ಅದು ಜಾಸ್ತಿ ತಾನೆ. ಸೊ ಇದು ಜಾಸ್ತಿ ಆದರೆ ಸೊ ಯಾವುದರಲ್ಲಿ ಫ್ರೀಸಿಂಗ್ ಪಾಯಿಂಟ್ ಜಾಸ್ತಿ ಕಡಿಮೆ ಆಗುತ್ತೆ, ಯಾವುದರಲ್ಲಿ ಜಾಸ್ತಿ ಸಾಲ್ಯೂಟ್ ಆ್ಯಡ್ ಮಾಡಿದ್ದೀರಾ. ಸೊ ದೇರ್ಫೋರ್ 2 molar ಗ್ಲೂಕೋಸ್. ನೆಕ್ಸ್ಟ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ನ ಬರೋಣ. ಸೊ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಇದೇ ಥರ. ನೀವು ಯಾವಾಗ ಸಾಲ್ಯೂಟ್ ನಾನ್ ವೊಲಟೈಲ್ ಸಾಲ್ಯೂಟ್ನ ಒಂದು ಪ್ಯೂರ್ ಸಾಲ್ವೆಂಟಲ್ಲಿ ಆ್ಯಡ್ ಮಾಡ್ತೀರಾ ಆವಾಗ ಆ ಸಾಲ್ವೆಂಟ್ದು ಸೊಲ್ಯೂಷನಲ್ಲಿ ಕನ್ವರ್ಟ್ ಆದಮೇಲೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದರೆ ನಾರ್ಮಲ್ ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿದ್ದರೆ ಅದರಲ್ಲಿ ನಾನು ನಾನ್ ವೊಲಟೈಲ್ ಸೊಲ್ಯೂಷನ್ ಆ್ಯಡ್ ಮಾಡಿದಾಗ ಆ ಒಂದು ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಗೋಗುತ್ತೆ, 102, 103, 104 ಈ ಥರ ಜಾಸ್ತಿ ಆಗೋಗುತ್ತೆ ಬಾಯ್ಲಿಂಗ್ ಪಾಯಿಂಟ್. ದಟ್ ಈಸ್ ಯುವರ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಕ್ಲಿಯರ್? ಸೊ ಗ್ರಾಫ್ ಬರೆಯೋಕ್ಕೆ ಹೇಳಿದ್ರೆ ಇದನ್ನು ಬರಿಬೋದು ನೋಡಿ. ಟೆಂಪರೇಚರು, ವೇಪರ್ ಪ್ರೆಷರ್ ಬರೀದ್ರಿ. ಆ್ಯಂಡ್ ನಾರ್ಮಲ್ ಸಾಲ್ವೆಂಟ್ದು ಎಷ್ಟಿತ್ತು ಬಾಯ್ಲಿಂಗ್ ಪಾಯಿಂಟು, ಇಲ್ಲಿತ್ತು ನೋಡಿ. ದಿಸ್ ಇಸ್ ಯುವರ್ ಬಾಯ್ಲಿಂಗ್ ಪಾಯಿಂಟ್ ನಾರ್ಮಲ್ ಸಾಲ್ವೆಂಟು. ಅದೇ ಸೊಲ್ಯೂಷನ್ ಹಾಕಿದಾಗ ವೇಪರ್ ಪ್ರೆಷರ್ ಡಿಕ್ರೀಸ್ ಆಯಿತು, ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ವೇಪರ್ ಪ್ರೆಷರ್ ಡಿಕ್ರೀಸ್ ಆಯಿತು, ಕೆಳಗಡೆ ಕರು ಬರದೆ. ಬಟ್ ಏನಾಯಿತು, ನಿಮ್ಮದು ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಯಿತು. ಸೊ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಬಂತು ನೋಡಿ, ಜಾಸ್ತಿ ಇದೆ ಅಲ್ವಾ. ಆ್ಯಂಡ್ ಇದೇ ಬಂದ್ಬಿಟ್ಟು ನಿಮ್ಮದು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟಿಗೆ ಫಾರ್ಮುಲಾ, ದಟ್ ಈಸ್ TB ಇನಿಷಿಯಲ್ ಮೈನಸ್ ಫೈನಲ್. ಆ್ಯಂಡ್ ಇದೇ ಥರ ಬಂದ್ಬಿಟ್ಟು ಡೆಲ್ಟಾ TB ವಿಲ್ ಬಿಟ್ಬಿಟ್ಟು KB ಇಂಟು M. ಇಲ್ಲಿ KB ಬಂದ್ಬಿಟ್ಟು ದಿಸ್ ಈಸ್ ಕಾಲ್ಡ್ ಆಸ್ ಯುವರ್ ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀರಾ. ಆ್ಯಂಡ್ M ಅಂತ ಹೇಳಿದ್ರೆ ಮೊಲಾಲಿಟಿದು ಫಾರ್ಮುಲಾ ನಿಮ್ಗೆ ಗೊತ್ತೇ ಇದೆ, ಆ ಫಾರ್ಮುಲಾನ ಹಾಕಿ ಅಷ್ಟೇ. ಸೊ ನಿಮ್ಮದು ಲಿಕ್ವಿಡ್ ಯಾವಾಗ ಬಾಯ್ಲ್ ಆಗುತ್ತೆ, ಯಾವಾಗ ಲಿಕ್ವಿಡ್ದು ಟೆಂಪರೇಚರು ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ಗೆ ಈಕ್ವಲ್ ಆಗುತ್ತೆ ಆವಾಗ ಬಾಯ್ಲ್ ಆಗುತ್ತೆ. ಅದನ್ನು ಕೇಳ್ತಾರೆ, ವೆನ್ ಲಿಕ್ವಿಡ್ ಬಾಯ್ಲ್ಸ್. ಆ್ಯಂಡ್ ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಇಟ್ ಈಸ್ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಎಷ್ಟು ಇನ್ಕ್ರೀಸ್ ಆಗಿದೆ ಬಾಯ್ಲಿಂಗ್ ಪಾಯಿಂಟು, ಯಾವಾಗ ವೆನ್ 1 mole ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್ನ ಹಾಕಿದ್ದೀರಾ ನೀವು ಅದರಲ್ಲಿ 1 kg ಆಫ್ ಪ್ಯೂರ್ ಸಾಲ್ವೆಂಟಲ್ಲಿ. ಇದೇ ಕಂಡೀಷನಲ್ಲಿ ಇರೋದನ್ನ ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀರಾ. ಕ್ಲಿಯರ್? ಇದ್ರದ್ದು ಏನು ನಿಮ್ಮದು SI ಯೂನಿಟ್ ಕೆಲ್ವಿನ್ kg/mol. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ ಇದರ ಪ್ರಾಬ್ಲಮ್ಸಲ್ಲಿ ನೋಡಿ. ಪ್ರಾಬ್ಲಮ್ಸಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ, ಆನ್ಸರ್ ಕೊಟ್ಟಿದ್ದೀನಿ, ಹೇಗೆ ಇದನ್ನು ಅರ್ಥ ಮಾಡ್ಕೊಬೇಕು ನೋಡಿ. ಆನ್ ಡಿಸಾಲ್ವಿಂಗ್ 3.46 ನಾನ್ ವೊಲಟೈಲ್ ಸಾಲ್ಯೂಟ್ದು ಗ್ರಾಮ್ ಕೊಟ್ಟಿದ್ದಾರೆ, ದಟ್ ಈಸ್ WB. ಎಷ್ಟು ಕೊಟ್ಟಿದ್ದಾರೆ, 3.46 ಗ್ರಾಮ್ ಕೊಟ್ಟಿದ್ದಾರೆ. ಇನ್ 100 ಗ್ರಾಮ್ ಆಫ್ ವಾಟರ್. ಸೊ ನಿಮ್ಮದು ಸಾಲ್ವೆಂಟ್ದು ಕೂಡ ಮಾಸ್ ಕೊಟ್ಟಿದ್ದಾರೆ, 100 ಗ್ರಾಮ್ ಕೊಟ್ಟಿದ್ದಾರೆ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ವಾಸ್ ರೇಸ್ಡ್ ಟು ದಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಬೈ. ಸೊ ಇಲ್ಲಿ ರೇಸ್ ಎಷ್ಟಾಗಿದೆ ಅದು ಕೊಟ್ಟೇ ಬಿಟ್ಟಿದ್ದಾರೆ. ಅಂದರೆ ಡೆಲ್ಟಾ TB ವ್ಯಾಲ್ಯೂ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ದಟ್ ಈಸ್ 0.12 ಕೆಲ್ವಿನ್. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ನಾನ್ ವೊಲಟೈಲ್ ಸಾಲ್ಯೂಟ್. ಸೊ MBನ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವರು ನಿಮಗೆ ಕೊಟ್ಟಿದ್ದಾರೆ. KB ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ, ಎಷ್ಟು ಕೊಟ್ಟಿದ್ದಾರೆ, 51 kg/mol. ಎಲ್ಲ ಆಪ್ಷನಲ್ಲಿ ಇದೆ ಅಲ್ವಾ, WB, WA, KB, ಡೆಲ್ಟಾ TB ಆ್ಯಂಡ್ 1000. ಸೊ ಏನು ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್ ಮಂತಿಗೆ ಇದೇ ಥರ ನೋಡಿ. ಸೊ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ ಈಸ್, ಬೆನ್ಝೀನ್ದು ಪ್ಯೂರ್ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನು ಬರೀತೀರಾ, TB ನಾಟ್
353.25 ಕೆಲ್ವಿನ್ ಕೊಟ್ಟಿದ್ದಾರೆ. ಆ್ಯಂಡ್ ಆಫ್ಟರ್ ಎಷ್ಟಾಗಿದೆ ನಿಮ್ಮದು ರೇಸು 354.11 ಕೆಲ್ವಿನ್ ರೇಸ್ ಆಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೆನ್ 1.80 ಗ್ರಾಮ್ ಆಫ್ ನಾನ್ ವೋಲಾಟೈಲ್ ನಾನ್ ಅಯೋನೈಸಬಲ್ ಸಾಲ್ಯೂಟ್ ಡಿಸಾಲ್ವ್ ಮಾಡಿದ್ದಾರೆ. ಸೊ WB ಎಷ್ಟು ಕೊಟ್ಟಿದ್ದಾರೆ 1.80 ಗ್ರಾಮ್ ಎಷ್ಟರಲ್ಲಿ ಇನ್ 90 ಗ್ರಾಮ್ಸ್ ಆಫ್ ಸಾಲ್ವೆಂಟ್ ದಟ್ ಈಸ್ ಬೆನ್ಝೀನ್. WA 90 ಗ್ರಾಮ್ ಆಗೋಯ್ತು. ಆ್ಯಂಡ್ ನಿಮ್ಮದು KB ವ್ಯಾಲ್ಯೂ ಕೊಟ್ಟಿದ್ದಾರೆ 2.53 ಕೆಲ್ವಿನ್ kg ಪರ್ ಮೂಲ್. ಸೊ ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾ ಫಾರ್ಮುಲಾಗೆ? ಡೈರೆಕ್ಟ್ ಆಗಿದೆ ಅಲ್ಲ, ಕರೆಕ್ಟ್? ಸೊ ಇದೇ ರೀತಿ ಇದು ಕೂಡ ಪ್ರಾಬ್ಲಮ್ ಇರೋದು. ಸೊ ಇಟ್ ಈಸ್ ಯೋರ್ ಹೋಮ್ ವರ್ಕ್, ಯು ಹ್ಯಾವ್ ಟು ಟ್ರೈ ಬಿಕಾಸ್ ಫುಲ್ ಸೇಮ್ ಇದೆ. ಈಗ ಬರೋಣ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಹೇಗೆ ಸಾಲ್ಯೂಟ್ನ ಆ್ಯಡ್ ಮಾಡ್ತಿದ್ದಂಗೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಯಿತು, ಅದೇ ಥರ ಏನಾಗುತ್ತೆ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ ಅಷ್ಟೇ, ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಸೊ ಇದು ಒಂದು ಗ್ರಾಫ್ ನೋಡಿ. ಸೊ ವೇಪರ್ ಪ್ರೆಷರ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತಾ? ಸೊ ನೋಡಿ ಇದು ನಿಮ್ಮದು ಸಾಲ್ವೆಂಟ್ದು ಸಲ್ಯೂಷನ್ದು ಕೆಳಗಿರಬೇಕು ವೇಪರ್ ಪ್ರೆಷರ್ ಆಯ್ತಿದ. ಬಟ್ ಇವಾಗ ನನಗೇನು ಮಾಡಬೇಕು, ನಾನು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಂಡುಹಿಡಬೇಕು. ಸಲ್ಯೂಷನ್ ಎಲ್ಲಿರಬೇಕು? ಕೆಳಗಡೆ ಇರಬೇಕು. ಈ ಕಡೆ ಇದೆಯಾ ಸಲ್ಯೂಷನ್ದು. ಸಾಲ್ವೆಂಟ್ ಎಲ್ಲಿರಬೇಕು? ಮೇಲಿರಬೇಕು. ಸೊ ಇಲ್ಲಿದೆ. ಸೊ ಕಡಿಮೆ ಆಗಿದೆಯಾ? ಇದು ಫೈನಲ್, ಇದು ಇನಿಷಿಯಲ್. ಸೊ ಡಿಪ್ರೆಸ್ ಆಗಿದೆ ಅಂದರೆ ಕಡಿಮೆ ಆಗಿದೆ. ಆ್ಯಂಡ್ ಇದು ಫಾರ್ಮುಲಾ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಎಷ್ಟಾಗಿದೆ ಅದಕ್ಕೆ, ದಟ್ ಈಸ್ ಇನಿಷಿಯಲ್ ಮೈನಸ್ ಫೈನಲ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ನಿಮ್ಮದು ಮೊಲಾಲಿಟಿಯಲ್ಲಿ ಇದನ್ನು ಬರೀತೀರಾ ಸೇಮ್ ದಟ್ ಆಫ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು. ಏನು ಚೇಂಜ್ ಆಗಿದೆ? ಬರೀ ಅಲ್ಲಿ TB ಇತ್ತು, KB ಇತ್ತು, ಇಲ್ಲಿ TF ಇದೆ, KF ಇದೆ ಅಷ್ಟೇ. ನೆಕ್ಸ್ಟು ಲಿಕ್ವಿಡ್ ಯಾವಾಗ ಫ್ರೀಸ್ ಆಗುತ್ತೆ, ಬಾಯ್ಲ್ ಯಾವಾಗ ಆಗುತ್ತೆ? ಯಾವಾಗ ಆ ಲಿಕ್ವಿಡ್ದು ಟೆಂಪರೇಚರು ಅಟ್ಮಾಸ್ಫಿಯರಿಕ್ ಲಿಕ್ವಿಡ್ದು ಪ್ರೆಷರು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಫ್ರೀಸ್ ಯಾವಾಗ ಆಗುತ್ತೆ? ಯಾವಾಗ ಇದ್ರದ್ದು ವೇಪರ್ ಪ್ರೆಷರು ಈಕ್ವಲ್ ಆಗುತ್ತೆ ಸಾಲಿಡ್ದು ವೇಪರ್ ಪ್ರೆಷರ್ಗೆ, ಅವಾಗೇನಾಗುತ್ತೆ ಅದು ನಿಮ್ಮದು ಫ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂದ್ರೇನು? ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಆ್ಯಂಡ್ ಟು ದಟ್ ಆಫ್ ಸೊಲ್ಯೂಷನ್. ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಸೇಮ್ ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಥರ ಇಟ್ ಈಸ್ ದ ಡಿಕ್ರೀಸ್ ಇನ್ ಫ್ರೀಸಿಂಗ್ ಪಾಯಿಂಟ್, ಅಲ್ಲಿನಿತ್ತು ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ produced when 1 mole of non-volatile solute is dissolved in 1 kg of pure solvent. Clear? ಈಗ ಪ್ರಾಬ್ಲಮ್ಸಿಗೆ ಬರೋಣ. ಸೊ ಇಲ್ಲಿ ನೋಡಿ ಸೇಮ್ ಫಾರ್ಮುಲಾ ಇದೆ, ಬಟ್ KF ಇಂದ KB, ಡೆಲ್ಟಾ TB ಇಂದ ಡೆಲ್ಟಾ TF ಅಷ್ಟೇ. ಅಲ್ಲಿ ರೇಸ್ ಆಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಅನ್ನೋನ್ ಮಾಲಿಕ್ಯುಲರ್ ಮೆಟೀರಿಯಲ್ ಈಸ್ ಡಿಸಾಲ್ವ್ಡ್. ಸೊ ನಮ್ಮದು WB ಕೊಟ್ಟಿದ್ದಾರೆ. ಸೊ 31.0 ಗ್ರಾಮ್ಸ್. ಇನ್ ಯಾವ್ದ್ರಲ್ಲಿ ಡಿಸಾಲ್ವ್ ಮಾಡಿದ್ದಾರೆ? ಇನ್ನೇನು ಕೊಟ್ಟಾಗ ಯಾವಾಗಲೂ ನೆಕ್ಸ್ಟ್ ಟರ್ಮ್ ಏನಿರುತ್ತೆ ಅದು ಸಾಲ್ವೆಂಟ್ ಅಂತ ಗ್ಯಾಪ್ನಾಗ ಇಟ್ಕೊಳ್ಳಿ. ಸೊ WA ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 500 ಗ್ರಾಮ್ಸ್ ಕೊಟ್ಟಿದ್ದಾರೆ. ದ ರಿಸಲ್ಟಿಂಗ್ ಸೊಲ್ಯೂಷನ್ ಫ್ರೀಸಸ್ ಅಟ್. ಸೊ ಸೊಲ್ಯೂಷನ್ ಆಫ್ ಫೈನಲ್ TF ಎಷ್ಟಿದೆ? 271.14 ಕೆಲ್ವಿನ್ ಇದೆ. ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದಿ ಮೆಟೀರಿಯಲ್. ಮೋಲಾರ್ ಮಾಸ್ ಆಫ್ ದಿ ಮೆಟೀರಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು. MB ಕ್ವೆಶ್ಚನ್ ಮಾರ್ಕ್ ಗಿವನ್. KF ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ ನೋಡಿ 1.86 ಕಿಲೋ kg per mole. ಆ್ಯಂಡ್ ನಿಂದು ಪ್ಯೂರ್ ಸಾಲ್ವೆಂಟ್ದು ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ 273 ಕೆಲ್ವಿನ್. ಮೈನಸ್ ಮಾಡಿರಿ ಇದನ್ನು, ನಿಮಗೆ ಡೆಲ್ಟಾ TF ಸಿಕ್ಕೋಗುತ್ತೆ. ಆ್ಯಂಡ್ ದೆನ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 62 ಗ್ರಾಮ್ ಪರ್ ಮೋಲ್ ಆನ್ಸರ್ ಸಿಗಬೇಕು. ಕ್ಲಿಯರ್? ನೆಕ್ಸ್ಟ್ ಒಂದಿಗೆ ನೋಡಿ. ಸೊ 1.0 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಸಾಲ್ಯೂಟ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ WB ಎಷ್ಟು ಕೊಟ್ಟಿದ್ದಾರೆ? 1.0 ಗ್ರಾಮ್ ಡಿಸಾಲ್ವ್ಡ್ ಇನ್ ಸಾಲ್ವೆಂಟ್. ಸೊ WA ಎಷ್ಟಾಯಿತು? 50 ಗ್ರಾಮ್ಸ್. ಲೋಯರಿಂಗ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ ಬೈ. ಸೊ ಡೆಲ್ಟಾ TF ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಇವಾಗ ಎಷ್ಟು ಕೊಟ್ಟಿದ್ದಾರೆ? 0.4 ಕೆಲ್ವಿನ್. ಫೈಂಡ್ ದಿ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಅಂದ್ರೇನು? B ಕ್ವೆಶನ್. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂದರೆ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. KF ವ್ಯಾಲ್ಯೂ ದಟ್ ಈಸ್ 5.12 ಕಿಲೋ kg ಪರ್ ಮೋಲ್. ಏನು ಮಾಡಬೇಕು? ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಆ್ಯಂಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಆನ್ಸರ್ ಬರುತ್ತೆ? 256 ಗ್ರಾಮ್ ಪರ್ ಮೂಲ್ ಬರುತ್ತೆ. ನಿಯರೆಸ್ಟ್ ಸ್ವಲ್ಪ ಏನಾದರೂ ಮೇಲೆ ಕೆಳಗಡೆ ಆದ್ರೂ ಮಾರ್ಕ್ಸ್ ಕೊಡ್ತಾರೆ, ಬಟ್ ತೀರಾ ಡಿಫ್ರೆನ್ಸ್ ಆಗೋ ಹಾಗಿಲ್ಲ. ಇದೇ ಥರ ಇದನ್ನು ಮಾಡಿರಿ. ಸೊ ದಿಸ್ ಈಸ್ ಯೋರ್ ಹೋಮ್ವರ್ಕ್ ಫಾರ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್.
ನೆಕ್ಸ್ಟ್ ಬರೋಣ ಆಸ್ಮೋಸಿಸ್ ಆ್ಯಂಡ್ ಆಸ್ಮೋಟಿಕ್ ಪ್ರೆಷರ್. ಸೊ ಆಸ್ಮೋಟಿಕ್ ಪ್ರೆಷರ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಆಸ್ಮೋಸಿಸ್ ಅಂದರೆ ಏನು, ಡೆಫಿನೇಷನ್ಸ್ ಕೇಳ್ತಾನೆ ಇರ್ತಾರೆ. ದ ಫಿನಾಮಿನನ್ ಆಫ್ ಪ್ಯಾಸೇಜ್ ಆಫ್ ಪ್ಯೂರ್ ಸಾಲ್ವೆಂಟ್. ಸೊ ಪ್ಯೂರ್ ಸಾಲ್ವೆಂಟ್ದು ಪ್ಯಾಸೇಜ್ ಆಗ್ತಿದೆ ಅಂದರೆ ಪ್ಯೂರ್ ಸಾಲ್ವೆಂಟ್ ಮೂವ್ ಆಗ್ತಿದೆ. ಯಾವ ಕಡೆ ಮೂವ್ ಆಗ್ತಿದೆ? ಫ್ರಮ್ ಅ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಟು ದ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್. ನಾರ್ಮಲಿ ಹೈಯರ್ ಕಾನ್ಸಂಟ್ರೇಷನ್ದ ಲೋಯರ್ ಕಾನ್ಸಂಟ್ರೇಷನ್ ನೋಡಿದ್ದೀರಾ ಆಯಿತಾ, ಅದನ್ನು ಡಿಫ್ಯೂಷನ್ ಅಂತ ಹೇಳ್ತೀರಾ. ಯಾವಾಗ ಲೋಯರಿಂದ ಹೈಯರಿಗೆ ಹೋಗುತ್ತಲ್ವಾ, ದಟ್ ಈಸ್ ಯೋರ್ ಆಸ್ಮೋಸಿಸ್ ಅಷ್ಟೇ ಆಯಿತಾ. ಸೊ ಪ್ಯಾಸೇಜ್ ಆಫ್ ಪ್ಯೂರ್ ಸಾಲ್ವೆಂಟ್ ಫ್ರಮ್ ಲೋಯರ್ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಟು ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಇಸ್ ಕಾಲ್ಡ್ ಆಸ್ಮೋಸಿಸ್. ಯಾವ ಥ್ರೂ ಆಗುತ್ತೆ? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಥ್ರೂ ಆಗುತ್ತೆ. ಆ್ಯಂಡ್ ಏನಕ್ಕಾಗತ್ತೆ ಅದು, ದಟ್ ಈಸ್ ಯೋರ್ ಡ್ರೈವಿಂಗ್ ಫೋರ್ಸ್. ಕೊಟ್ಟಿದ್ದೀನಿ ನೋಡಿ, ಡ್ರೈವಿಂಗ್ ಫೋರ್ಸ್ ಏನು? ಆಸ್ಮೋಟಿಕ್ ಪ್ರೆಷರ್. ಸೊ ಡ್ರೈವಿಂಗ್ ಫೋರ್ಸ್ ಫಾರ್ ಆಸ್ಮೋಸಿಸ್ ಇಸ್ ಆಸ್ಮೋಟಿಕ್ ಪ್ರೆಷರ್ ಅಂತ ನೋಡ್ಕೊಳ್ಳಿ ಆಯಿತಾ. ಆಸ್ಮೋಟಿಕ್ ಪ್ರೆಷರ್ ಅಂದರೆ ಏನು? ಸೊ ಇಟ್ ಈಸ್ ದ ಎಕ್ಸೆಸ್ ಪ್ರೆಷರ್ which must be applied to a solution in order to prevent flow of solvent into solution through the semi-permeable membrane. ಅಂದರೆ ನೀವು ಈ ಆಸ್ಮೋಸಿಸ್ನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರೆಷರ್ನ ನೀವು ಆಪೋಸಿಟ್ ಸೈಡಲ್ಲಿ ಅಪ್ಲೈ ಮಾಡಬೇಕು ಅಷ್ಟು ಪ್ರೆಷರ್ನ ನೀವು ಆಸ್ಮೋಟಿಕ್ ಪ್ರೆಷರ್ ಅಂತ ಹೇಳ್ತೀರಾ. ಕ್ಲಿಯರ್? ಎಕ್ಸಾಮಲ್ಲಿ ಬೇಕು ಅಂದರೆ ಟೈಮ್ ಇದ್ದರೆ ಈ ಡಯಾಗ್ರಾಮ್ನ ಬರಿಬೋದು ನೀವು. ಈಗ ಬರೋಣ ಫಾರ್ಮುಲಾದಲ್ಲಿ. ಸೊ ಈ ಆಸ್ಮೋಟಿಕ್ ಪ್ರೆಷರ್ನ ಏನು ನೀವು ಪೈಯಿಂದ ಡಿನೋಟ್ ಮಾಡ್ತೀರಾ, ಪೈಯಿಂದ ಆಯಿತಾ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಏನು ಬರಿಬೋದು? ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎನ್ ಡಿವೈಡೆಡ್ ಬೈ ವಿ ಬರಿಬೋದಾ? ರೈಟ್. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆದ್ಮೇಲೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ತೆಗೀರಿ. ಸಿ ಆರ್ ಟಿ ಗ್ಯಾಸ್ ಕಾನ್ಸ್ಟೆಂಟ್ ಆ್ಯಂಡ್ ಟೆಂಪ್ರೇಚರ್. ಆ್ಯಂಡ್ ಏನು ಮಾಡ್ತೀರಾ? ಕಾನ್ಸಂಟ್ರೇಷನ್ನ ಮೋಲ್ಸ್ನ ನೀವು ಇದು ಮಾಡ್ಕೊಳ್ಳಿ. ಸೊ ಮೋಲ್ಸ್ನ ಏನು ಮಾಡ್ತೀರಾ? WB MB ಮಾಡ್ಕೊತೀರಾ. ಈ ಒಂದು ಫೈನಲ್ ಇಕ್ವೇಷನ್ ಸಿಗುತ್ತೆ ಅಷ್ಟೇ. ಕ್ಲಿಯರ್? ಓಕೆ. ಸೊ ಇದರ ಮೇಲ್ಗಡೆ ನಿಮಗೆ 3 ಟೈಪ್ಸ್ ಆಫ್ ಸೊಲ್ಯೂಷನ್ನ ನಾವು ನೋಡ್ಕೊತಾ ಹೋಗ್ತೀರಾ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಐಸೋಟಾನಿಕ್ ಸೊಲ್ಯೂಷನ್, ಹೈಪೋಟಾನಿಕ್ ಸೊಲ್ಯೂಷನ್, ಹೈಪರ್ಟಾನಿಕ್ ಸೊಲ್ಯೂಷನ್. ಇದ್ರ ಮೇಲೆ ಕ್ವಶನ್ಸ್ ಬರ್ತಾನೆ ಇರ್ತವೆ. ಐಸೋಟಾನಿಕ್ ಸೊಲ್ಯೂಷನ್ ಅಂದರೆ ಏನು ನೋಡಿ. ಸೊ 2 or more ಸೊಲ್ಯೂಷನ್ಸ್ ಇರ್ತವೆ, ಎಕ್ಸರ್ಟ್ ಸೇಮ್ ಆಸ್ಮೋಟಿಕ್ ಪ್ರೆಷರ್. ಎರಡರಲ್ಲೂ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ ಅಂತ ಅರ್ಥ. ಹೈಪೋಟಾನಿಕ್ ಸೊಲ್ಯೂಷನ್ ಅಂದ್ರೆ ಏನು? ಅ ಸೊಲ್ಯೂಷನ್ ಹ್ಯಾವಿಂಗ್ ಆಸ್ಮೋಟಿಕ್ ಪ್ರೆಷರ್ ಲೋಯರ್ ದ್ಯಾನ್ ದಟ್ ಆಫ್ ಅನದರ್ ಸೊಲ್ಯೂಷನ್. ಸೊ ಯಾವಾಗ ಒಂದು ಸೊಲ್ಯೂಷನ್ದು ಬೇರೆ ಕಂಪೇರಿಟಿವ್ಲಿ ನಂದು ಆಸ್ಮೋಟಿಕ್ ಪ್ರೆಷರ್ ಕಡಿಮೆ ಇದ್ದರೆ, ಇವರೆಲ್ಲರ ಕಂಪೇರಿಟಿವ್ಲಿ ನಾನು ನಮಗೇನು ಹೇಳ್ತೀನಿ, ನಾನು ಹೈಪೋಟಾನಿಕ್ ಸೊಲ್ಯೂಷನ್. ಅವ್ರು ಯಾರು? ಜಾಸ್ತಿ ಇರೋರು ಹೈಪರ್ಟಾನಿಕ್ ಸೊಲ್ಯೂಷನ್ ಅಷ್ಟೇ. ಕಡಿಮೆ ಇರೋರು ಏನು? ಹೈಪೋಟಾನಿಕ್ ಸೊಲ್ಯೂಷನ್. ಜಾಸ್ತಿ ಇರೋರು ಏನು? ಹೈಪರ್ಟಾನಿಕ್ ಸೊಲ್ಯೂಷನ್. ಕ್ಲಿಯರ್? ನೆಕ್ಸ್ಟ್, ನೋ ಫ್ಲೋ ಆಫ್ ಸಾಲ್ವೆಂಟ್ ಇನ್ ಐದರ್ ಡೈರೆಕ್ಷನ್. ಸೊ ಎರಡರದ್ದು ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇದ್ದರೆ ಯಾಕೆ ಇದು ಡಿಫ್ಯೂಷನು ಅಥವಾ ಆಸ್ಮೋಸಿಸ್ ಏನಾದರೂ ಆಗುತ್ತೆ? ಏನೂ ಆಗಲ್ಲ. ಏನೂ ಆಗಲ್ಲ ಅಂದರೆ ಫ್ಲೋನು ಕೂಡ ಆಗಲ್ಲ. ಬಟ್ ಇದರಲ್ಲಿ ಏನಾಗುತ್ತೆ ನೋಡಿ, ಯಾವಾಗ ಲೋಯರು ಹೈಯರ್ ಇರುತ್ತೆ ಅವಾಗ ಏನಾಗುತ್ತೆ, 0.1 ಮೋಲಾರ್ ಯೂರಿಯಾ ಸೊಲ್ಯೂಷನ್ ಆ್ಯಂಡ್ 0.05 ಮೋಲಾರ್ ಆಫ್ ಸುಕ್ರೋಸ್ ಸೊಲ್ಯೂಷನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದರಲ್ಲಿ ಏನಾಗುತ್ತೆ, ನಿಮಗೆ ಮೂಮೆಂಟ್ ಟು ಫ್ಲೋ ಕಾಣಿಸ್ತಾ ಹೋಗುತ್ತೆ. ಅದು ನೀವು ಬರಿಬೇಕು ಆಯಿತಾ. ಇದರಲ್ಲೂ ಎಕ್ಸಾಂಪಲ್ಸ್ನ ನಾನು ಬರ್ತಿದ್ದೀನಿ ನೋಡಿ, ಹೇಗೆ ಎಕ್ಸಾಂಪಲ್ ಆಯಿತು ಅಂತ ಈಗ ನೋಡ್ಕೊತಾ ಹೋಗಿ. ಸೊ ಇಲ್ಲಿ ನೋಡಿ, ನಂದು ನಾರ್ಮಲ್ ಬ್ಲಡ್ಡಲ್ಲಿ ಎಷ್ಟಿರಬೇಕು? 0.9% NaCl ಇರಬೇಕು ಆಯಿತಾ. ಸೊ ಅದರ ಬಿಟ್ಬಿಟ್ಟು ಏನಾದರೂ ಕಡಿಮೆ ಇದ್ದರೆ, 0.9%ಗಿಂತ ಕಡಿಮೆ ಇದ್ದರೆ, ಲೆಸ್ ಇದ್ದರೆ ಅದು ಹೈಪೋಟಾನಿಕ್ಕು. ಆ್ಯಂಡ್ ಜಾಸ್ತಿ ಇದ್ದರೆ, ಮೋರ್ ಇದ್ದರೆ ಅದು ಹೈಪರ್ಟಾನಿಕ್ಕು ಆಯಿತಾ. ಆ್ಯಂಡ್ ಕಡಿಮೆ ಇದ್ದಾಗ ಏನಾಗುತ್ತೆ? ಕಡಿಮೆ ಇದ್ದಾಗ ವಾಟರ್ ವಿಲ್ ಫ್ಲೋ ಇನ್ ಟು ದ ಸೆಲ್. ಸೊ ಏನಾಗುತ್ತೆ, ಸೆಲ್ ಒಳಗಡೆ ವಾಟರ್ ಹೋಗುತ್ತೆ, ಅದರಿಂದ ನಿಂದು ರೆಡ್ ಬ್ಲಡ್ ಸೆಲ್ಸು ಸ್ವೆಲ್ ಆಗೋಗುತ್ತೆ ಆಯಿತಾ, ದಪ್ಪ ಆಗೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ದಪ್ಪ ಆಗಿ ಬರ್ಸ್ಟ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಹೈಪರ್ಟಾನಿಕಲಿ ಸೆಲ್ಸ್ ಇನ್ನೂ ವಾಟರ್ ಈಚೆ ಬಂದ್ಬಿಡುತ್ತೆ. ಇನ್ನೂ ವಾಟರ್ ಈಚೆ ಬಂದರೆ ಕಿಸಿಡೋಕ್ಕಾಗ್ಬಿಡತ್ತೆ ಅದು ಅಷ್ಟೇ. ಸೊ ಕ್ವಶನ್ ಕೇಳಿದ್ದಾರೆ ಅದೇ ನೋಡಿ, ಬ್ಲಡ್ ಸೆಲ್ಸ್ ಮೇಲೆ ಬಗ್ಗೆ. ಸೊ ಯಾವಾಗ ಈಕ್ವಿಯಸ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನು 0.9%ಗಿಂತ ಜಾಸ್ತಿ ಇದೆ, ಮೋರ್ ಇದ್ದಾಗ ಏನಾಗುತ್ತೆ? ಸೊ ಸೆಲ್ ಶ್ರಿಂಕ್ ಆಗುತ್ತೆ. ಏನಿಂದ ಶ್ರಿಂಕ್ ಆಯಿತು? ಎಕ್ಸಾಸ್ಮೋಸಿಸ್ ಆಯಿತು. ಅಂದರೆ ವಾಟರ್ ಏನಂತೂ ಫ್ಲೋ ಔಟ್ ಆಯಿತು. ಅದಕ್ಕೆ ಐಸೋಟಾನಿಕ್ ಸೊಲ್ಯೂಷನ್ ಅಂದರೆ ಏನು ಆಲ್ರೆಡಿ ಹೇಳಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಏನು ಕೊಟ್ಟಿದ್ದಾರೆ, 300 cm³ ಆಫ್ ಇಕ್ವಿಯಸ್ ಸೊಲ್ಯೂಷನ್. ಸೊ cm³ ವಾಲ್ಯೂಮ್ ಕೊಟ್ಟಿದ್ದಾರೆ ಎಷ್ಟು? 300 cm³ ಕಂಟೈನಿಂಗ್ 2.12 ಗ್ರಾಮ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ದು
ಮಾಸ್ ಕೊಟ್ಟಿದ್ದಾರೆ ಸಾಲ್ಯೂಟ್ದು 2.12 grams. The osmotic pressure of such a solution at 300 Kelvin. ಸೊ ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ 300 ಕೆಲ್ವಿನಲ್ಲಿ ಆಸ್ಮೋಟಿಕ್ ಪ್ರೆಷರ್ ಎಷ್ಟಾಗಿದೆ ಅಂತ ಹೇಳಿದರೆ 3.89 into 10⁻³ ಬಾರ್. ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ದು ಕೊಟ್ಟಿದ್ದಾರೆ ನಿಮಗೆ 0.08231 ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್ ಕೊಟ್ಟಿದ್ದಾರೆ ನಿಮಗೆ. ಸಬ್ಸ್ಟಿಟ್ಯೂಟ್ ಮಾಡಿ ಈ ಫಾರ್ಮುಲಾಗೆ ಅದು ಆನ್ಸರ್ ಬರಬೇಕು. ಕ್ಲಿಯರ್? ಇದೇ ಥರ ಇದನ್ನು ಕೂಡ ಮಾಡಬೇಕು. ಹೋಮ್ವರ್ಕ್ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ ಇರೋದು, ಬರೀ ವ್ಯಾಲ್ಯೂಸ್ನ ಚೇಂಜ್ ಮಾಡಿದ್ದಾರೆ ಅದಕ್ಕೆ. ಆಯಿತಾ? ಟ್ರೈ ಮಾಡೋ ತನಕ ನಿಮಗೂ ಮೈಂಡಲ್ಲಿ ಹೋಗಲ್ಲ. ಇವಾಗಲೇ ಪಾಸ್ ಮಾಡಿ, ಇವಾಗಲೇ ಟ್ರೈ ಮಾಡಿ. ನೆಕ್ಸ್ಟ್, ಐಸೋಟಾನಿಕ್ ಸೊಲ್ಯೂಷನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಆ್ಯಂಡ್ ಮೋರ್ ದ್ಯಾನ್ ಕಾನ್ಸಂಟ್ರೇಷನ್ ಸಲೈನ್ ವಾಟರ್ ನಾರ್ಮಲ್ ಕಾನ್ಸಂಟ್ರೇಷನ್ಗಿಂತ ಅಂದರೆ 0.9ಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಶ್ರಿಂಕ್ ಆಗುತ್ತೆ, ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್, ರೀಸನ್ ಈಕ್ವಿಮೋಲಾರ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಗ್ಲೂಕೋಸ್ ಡು ನಾಟ್ ಹ್ಯಾವ್ ಸೇಮ್ ಆಸ್ಮೋಟಿಕ್ ಪ್ರೆಷರ್. ಈಕ್ವಿಮೋಲಾರ್ ಇದೆ ಅಂದರೆ ಸೇಮ್ ಕ್ವಾಂಟಿಟಿಯಲ್ಲಿದ್ದಾವೆ ಗ್ಲೂಕೋಸು ಮತ್ತು NaCl, ಬಟ್ ಆದ್ರೂ ಇವುಗಳದ್ದು ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇಲ್ಲ. ಯಾಕೆ ಅಂತ ಕೇಳ್ತಾರೆ. ನೋಡಿ, NaCl ನೀವು ಯಾವುದೇ ಒಂದು ಸೊಲ್ಯೂಷನಲ್ಲಿ ಹಾಕಿದ್ರೆ ಉಪ್ಪನ್ನು ಡಿಸೋಸಿಯೇಟ್ ಆಗುತ್ತೆ ಅಂತ ಕೇಳಿದ್ದೀರಾ ಅಯಾನ್ಸಲ್ಲಿ, Na+ ಆ್ಯಂಡ್ Cl- ಅಯಾನ್. ಸೊ ಸೊಲ್ಯೂಷನಲ್ಲಿ ಹಾಕ್ತಿದ್ದಂಗೆ NaClದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ 2 ಆಗೋಗ್ತವೆ, ಬಟ್ ಗ್ಲೂಕೋಸ್ ಡಿಸೋಸಿಯೇಟ್ ಆಗಲ್ಲ. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಒಂದೇ ಆಗಿರುತ್ತೆ. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಎಲ್ಲಿ ಜಾಸ್ತಿ ಇದೆ NaCl ಜೊತೆ. ಸೊ NaCl ಏನಾಗುತ್ತೆ, ಜಾಸ್ತಿ ಆಸ್ಮೋಟಿಕ್ ಪ್ರೆಷರ್ನ ಶೋ ಮಾಡುತ್ತೆ. ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನಿಲ್ಲ, ಆಸ್ಮೋಸಿಸ್ದು ಉಲ್ಟಾ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ಲೋಯರ್ ಕಾನ್ಸಂಟ್ರೇಷನಿಗೆ ಬರೋದು. ಸೊ ನೋಡಿ ಏನು ಹೇಳ್ತೀವಿ, ದ ಡೈರೆಕ್ಷನ್ ಆಫ್ ಆಸ್ಮೋಸಿಸ್ ಕ್ಯಾನ್ ಬಿ ರಿವರ್ಸ್ಡ್. ಆಸ್ಮೋಸಿಸ್ ಏನಾಗ್ತಿತ್ತು, ನಾರ್ಮಲಿ ಲೋಯರಿಂದ ಹೈಯರಿಗೆ ಹೋಗ್ತಿತ್ತು, ಬಟ್ ನಾನೇನು ಮಾಡಬೇಕು, ರಿವರ್ಸ್ ಮಾಡಬೇಕು. ಹೇಗೆ ರಿವರ್ಸ್ ಮಾಡ್ತೀರಾ, ಪ್ರೆಷರ್ ಅಪ್ಲೈ ಮಾಡಿ. ಎಷ್ಟು ಪ್ರೆಷರು, ಈ ಆಸ್ಮೋಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ನ ನೀವು ಆಪೋಸಿಟ್ ಸೈಡಲ್ಲಿ ಯಾವಾಗ ಅಪ್ಲೈ ಮಾಡ್ತೀರಾ ಅವಾಗ ಏನಾಗುತ್ತೆ, ನಿಮ್ಮದು ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದನ್ನೇ ಫಿನಾಮಿನನ್ನ ನೀವೇನು ಹೇಳ್ತೀರಾ, ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳ್ತೀರಾ. ಇದನ್ನು ಎಲ್ಲಿ ಯೂಸ್ ಮಾಡ್ತೀರಾ, ಡಿಸ್ಯಾಲಿನೇಷನ್ ಆಫ್ ಸಿ ವಾಟರ್. ಸೊ ಸಿ ವಾಟರ್ನ ನಾವು ಕುಡಿಲಿಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ಹೇಗೆ ಚೇಂಜ್ ಮಾಡ್ತೀವಲ್ವ, ಆ ಟೈಪ್ ಆಫ್ ವಾಟರಲ್ಲಿ ಇದು ಕನ್ವರ್ಟ್ ಮಾಡುತ್ತೆ ಅದನ್ನು. ಸೊ ಒನ್ ಪ್ರಾಕ್ಟಿಕಲ್ ಯುಟಿಲಿಟಿ ಆಫ್ ರಿವರ್ಸ್ ಆಸ್ಮೋಸಿಸ್. ಸೊ ರಿವರ್ಸ್ ಆಸ್ಮೋಸಿಸ್ಗೆ ನೀವು ಒಂದು ಪ್ರಾಕ್ಟಿಕಲ್ ಯೂಸ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಡಿಸ್ಯಾಲಿನೇಷನ್ ಆಫ್ ಸಿ ವಾಟರ್ ಅಂತ ಹೇಳಿದೆ. ಸೊ ಸಿ ವಾಟರ್ನ ಡಿಸ್ಯಾಲೈನ್ ಹೇಗೆ ಮಾಡ್ತೀರಾ ಅದು ಅಷ್ಟೇ, ಅದಕ್ಕೆ ಯೂಸ್ ಮಾಡ್ತೀರಾ. ನೆಕ್ಸ್ಟ್, ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು, ಅದ್ರದ್ದು ಯೂಸ್ ಅಂದ್ರೇನು ಎರಡೂ ಹೇಳಿದ್ದೀನಿ. ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಥವಾ ವ್ಯಾಂಟ್ ಹಾಫ್ ಫ್ಯಾಕ್ಟರ್. ಸೊ ಇದು ಅಬ್ನಾರ್ಮಲ್ ಮೋಲಾರ್ ಮಾಸ್ ವ್ಯಾಂಟ್ ಹಾಫ್ ಫ್ಯಾಕ್ಟರು ಕೇಳ್ತಾರೆ ನಾರ್ಮಲಿ. ನೋಡಿ, ಇಟ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಎಕ್ಸ್ಪರಿಮೆಂಟಲ್ ವ್ಯಾಲ್ಯೂ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ಎಕ್ಸ್ಪರಿಮೆಂಟ್ ಮಾಡಿದಾಗ ನನಗೆ ಎಷ್ಟು ಬಾಯ್ಲಿಂಗ್ ಪಾಯಿಂಟ್ ಸಿಕ್ತು, ಎಷ್ಟು ಮೆಲ್ಟಿಂಗ್ ಪಾಯಿಂಟ್ ಸಿಕ್ತು, ಅದು ವ್ಯಾಲ್ಯೂ ಡಿವೈಡೆಡ್ ಬೈ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ. ಅಂದರೆ ನಾನು ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡಿ ಏನು ಕಂಡುಹಿಡಿತೀವಲ್ವ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಂಡುಹಿಡಿಯೋದನ್ನು, ಅದರ ರೇಷಿಯೋನ ನೀವೇನು ಹೇಳ್ತೀರಾ, ವ್ಯಾಂಟ್ ಹಾಫ್ ಫ್ಯಾಕ್ಟರ್ ಅಂತ ಹೇಳ್ತೀರಾ. ವ್ಯಾಂಟ್ ಹಾಫ್ ಫ್ಯಾಕ್ಟರ್. ಆ್ಯಂಡ್ ಇದನ್ನು ನೀವು ಡಿಫೈನ್ ಮಾಡೋದು ಐಯಿಂದ. ಆಯಿತಾ? ಸೊ ಇದು ಚೇಂಜ್ ಆಗುತ್ತೆ ನೋಡಿ. ನಿಮಗೆ ಅಸೋಸಿಯೇಷನ್ ಆದಾಗ ಈ ಒಂದು ವ್ಯಾಂಟ್ ಆಫ್ ಫ್ಯಾಕ್ಟರ್ ಐ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ, ಕಡಿಮೆ ಇರುತ್ತೆ 1ಗಿಂತ. ಬಟ್ ಯಾವಾಗ ಡಿಸೋಸಿಯೇಷನ್ ಆಗುತ್ತೆ ಅಂದರೆ ಸೊಲ್ಯೂಷನಲ್ಲಿ ಹಾಕ್ತಿದ್ದಂಗೆ ಮಾಲಿಕ್ಯೂಲ್ಸ್ ಇನ್ನೂ ಸಪ್ರೇಟ್ ಆಗುತ್ತೆ, ಅಯಾನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಆ ಥರ ಏನಾದರೂ ಆದರೆ ನಿಮ್ಮದು ವ್ಯಾಂಟ್ ಆಫ್ ಫ್ಯಾಕ್ಟರ್ 1ಗಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ ಇದೇ ಫಾರ್ಮುಲಾನ ಬರ್ದಿತ್ತು ನೋಡಿ, ಎಕ್ಸ್ಪರಿಮೆಂಟಲ್ ವ್ಯಾಲ್ಯೂ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಕಾಲಿಗೇಟಿವ್ ಪ್ರಾಪರ್ಟಿ. ಆಯಿತಾ? ನೆಕ್ಸ್ಟ್, ಅಬ್ಸರ್ವ್ಡ್ ಮಾಲಿಕ್ಯುಲರ್ ಮಾಸ್, ನಾರ್ಮಲ್ ಮಾಲಿಕ್ಯುಲರ್ ಮಾಸ್, ಅಬ್ಸರ್ವ್ಡ್ ಮಾಲಿಕ್ಯುಲರ್ ಮಾಸ್ಗೆ ಡಿವೈಡ್ ಮಾಡಿಕೊಂಡು. ಆ್ಯಂಡ್ 1 ಇದ್ದರೆ ಯಾವುದು ಅಸೋಸಿಯೇಷನ್ ಆಗಿಲ್ಲ, ಡಿಸೋಸಿಯೇಷನ್ ಆಗಿಲ್ಲ. ಗ್ರೇಟರ್ ದ್ಯಾನ್ 1 ಇದ್ದರೆ ಡಿಸೋಸಿಯೇಷನ್ ಆಗಿದೆ, ಲೆಸ್ ದ್ಯಾನ್ 1 ಇದ್ದರೆ ಅಸೋಸಿಯೇಷನ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಂಟ್ ಆಫ್ ಬಾಯ್ಲ್ಸ್ ಲಾ ಆ್ಯಂಡ್ ವ್ಯಾಂಟ್ ಆಫ್ ಚಾರ್ಲ್ಸ್ ಲಾ. ಬಾಯ್ಲ್ಸ್ ಲಾ ಯಾವುದಕ್ಕೆ ಡಿಫೈನ್ ಮಾಡಿದೆ, ನಿಮ್ಮದು ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಬಗ್ಗೆ ಹೇಳಿದ್ದೆ. ಚಾರ್ಲ್ಸ್ ಲಾ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಬಗ್ಗೆ ಹೇಳಿದೆ. ದೇರ್ಫೋರ್ ನೀವೇನು ಮಾಡ್ತೀರಾ, ವ್ಯಾಂಟ್ ಆಫ್ ಬಾಯ್ಲ್ಸ್ ಲಾನ ಡೈರೆಕ್ಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಂತ ಹಾಕ್ತೀರಾ. ಪ್ರೆಷರ್ ಅಲ್ವಾ ಇದು, ದಿಸ್ ಇಸ್ ಪ್ರೆಷರ್. ಬಾಯ್ಲ್ಸ್ ಲಾ ಏನು ಹೇಳುತ್ತೆ, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಅದನ್ನೇ ಇಲ್ಲಿ ಮಾಡ್ತಿದ್ದೀರಾ, ಪ್ರೆಷರ್ ಜಾಗದಲ್ಲಿ ಆಸ್ಮೋಟಿಕ್ ಪ್ರೆಷರ್ನ ಹಾಕಿದ್ದೀರಾ ಅಷ್ಟೇ. ಅದರಲ್ಲಿ ಪ್ರೆಷರ್ ತಾಗಲಿ ಟೆಂಪರೇಚರ್ನ ಹಾಕಿದ್ದೀರಾ ಅಷ್ಟೇ. ಸಿಂಪಲ್ಲಾ? ಸೊ ಇದು ನಿಮಗೆ ಸ್ಟೇಟ್ಮೆಂಟ್ ಕೇಳಿದ್ರೆ ಇದನ್ನು ಬರೀರಿ ನೀವು.
So at constant temperature, the osmotic pressure of the dilute solution is directly proportional to its molar concentration or inversely proportional to volume of solution. ಯಾವ್ದಾರು ಬಂದು ಬರ್ಕೊಳ್ಳಿ. Next, at constant concentration, the osmotic pressure of dilute solution is directly proportional to absolute temperature. ನೆಕ್ಸ್ಟ್ ಲಾಸ್ಟ್ ಒಂದು ವ್ಯಾಂಟ್ ಆಫ್ ಅವೊಗಾಡ್ರೋಸ್ ಲಾ, ಇದು ಅದರ ಒಂದು ಈಕ್ವೇಷನ್ ಆಗಿರುತ್ತೆ. ಆ್ಯಂಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, 2 ಸೊಲ್ಯೂಷನ್ಸ್ ಆಫ್ ಈಕ್ವಲ್ ಕಾನ್ಸಂಟ್ರೇಷನ್, 2 ಸೊಲ್ಯೂಷನ್ ಇದಾವೆ, ಎ ಆ್ಯಂಡ್ ಬಿ, ಎರಡರದ್ದು ಕಾನ್ಸಂಟ್ರೇಷನ್ ಸೇಮ್ ಇದೆ, ಆಫ್ ಡಿಫ್ರೆಂಟ್ ಸಾಲ್ಯೂಟ್, ಎ ಆ್ಯಂಡ್ ಬಿ ಡಿಫ್ರೆಂಟ್ ಸಾಲ್ಯೂಟ್ ಇದಾವಲ್ಲ, ಸೇಮ್ ಕಾನ್ಸಂಟ್ರೇಷನ್, ಎಕ್ಸರ್ಟ್ ಸೇಮ್ ಆಸ್ಮೋಟಿಕ್ ಪ್ರೆಷರ್ ಅಟ್ ಸೇಮ್ ಟೆಂಪರೇಚರ್. ಅವಾಗ ಏನಾಗುತ್ತೆ, ಎರಡೂ ಸೇಮ್ ಆಸ್ಮೋಟಿಕ್ ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ ಅಟ್ ಸೇಮ್ ಟೆಂಪರೇಚರ್. ಯಾವಾಗ ಕಾನ್ಸಂಟ್ರೇಷನ್ ಸೇಮ್ ಇದ್ದಾಗ. Equal volume of isotonic solution containing equal number of solid particles at a given temperature. ಇನ್ನೊಂದು ಸ್ಟೇಟ್ಮೆಂಟ್ ಆಗುತ್ತೆ. ಕಂಪೇರಿಟಿವ್ಲಿ ದಿಸ್ ಒನ್ ಈಸ್ ಈಸಿಯರ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್? K2SO4ಗೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಏನು ಅಂತ ಕೇಳ್ತಿದ್ದಾರೆ. ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ನ ಹೇಗೆ ಡಿಫೈನ್ ಮಾಡ್ತೀರಾ? ಈ ಥರ ಒಂದು ಮಾಲಿಕ್ಯೂಲ್ನ ಇಟ್ಕೊಂಡು ಕೊಟ್ರೆ ಯು ಹ್ಯಾವ್ ಟು ಸೆಗ್ರಿಗೇಟ್ ಇಸ್. ಸೊ K2SO4ನ ನೀವು ಹೇಗೆ ಮಾಡ್ಬೋದು? 2K ಪ್ಲಸ್ SO4 2- ಅಂತ ಸಪ್ರೇಟ್ ಮಾಡ್ಬೋದಾ? ಸೊ ನಂಬರ್ ಆಫ್ ಅಯಾನ್ಸ್ ಕ್ಯಾಲ್ಕುಲೇಟ್ ಮಾಡಿ. 2 ಇದೆ, ಇಲ್ಲಿ 1 ಇದೆ, ಸೊ ದೇರ್ ಫೋರ್ 3 ಆಗುತ್ತೆ ಆನ್ಸರ್. ಬಟ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ 2 ಆ್ಯಂಡ್ 3 ಎರಡರಲ್ಲೂ ಒಂದಿದ್ರೂ ಕರೆಕ್ಟು ಅಂತ ಹೇಳಿದರು ಅವರು. ನೆಕ್ಸ್ಟ್, ವ್ಯಾಂಟ್ ಆಫ್ ಫ್ಯಾಕ್ಟರ್ ಫಾರ್ ಅ ಸೊಲ್ಯೂಷನ್ ಈಸ್ ಲೆಸ್ ದ್ಯಾನ್ 1, ವಾಟ್ ದ ಕನ್ಕ್ಲೂಷನ್ ಈಸ್? ಯಾವಾಗ ವ್ಯಾಂಟ್ ಆಫ್ ಫ್ಯಾಕ್ಟರ್ ದಟ್ ಈಸ್ ಐ ಈಸ್ ಲೆಸ್ ದ್ಯಾನ್ 1 ಆಗುತ್ತೆ, ಅವಾಗ ಏನಾಗುತ್ತೆ ಅಂತ ಹೇಳಿದೆ ನಿಮಗೆ? ಸೊ ಅಸೋಸಿಯೇಷನ್ ಆಗುತ್ತೆ. ಸೊ ಸಾಲ್ಯೂಟ್ ಅಂಡರ್ಗೋಸ್ ಅಸೋಸಿಯೇಷನ್ ಅಂತ ಬರೀಬೇಕು. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಫಾರ್ ವ್ಯಾಂಟ್ ಆಫ್ ಬಾಯ್ಲ್ಸ್ ಲಾ. ವ್ಯಾಂಟ್ ಆಫ್ ಬಾಯ್ಲ್ಸ್ ಲಾ ಹೇಳಿದೆ, ದಟ್ ಈಸ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ಅಥವಾ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್. ಪ್ರೆಷರ್ ಜಾಗದಲ್ಲಿ ಆಸ್ಮೋಟಿಕ್ ಪ್ರೆಷರ್ನ ಹಾಕಿ ಅಷ್ಟೇ. ಕ್ಲಿಯರ್? ಸ್ಟೇಟ್ ವ್ಯಾಂಟ್ ಆಫ್ ಬಾಯ್ಲ್ಸ್ ಲಾ ಅವಾಗಲೇ ಹೇಳಿದೆ. ಸೊ ಇಟ್ ಈಸ್ ಆಸ್ಮೋಟಿಕ್ at particular temperature, the osmotic pressure is directly inversely proportional to volume of the solution ಅಷ್ಟೇ. ಸೊ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಆ್ಯಂಡ್ ನೋಟ್ಸ್ ಮಾಡಿದ್ದೀರಾ ಅಂತಲೂ ಅಂದ್ಕೊತೀನಿ. ಸೊ ಪ್ರಾಕ್ಟೀಸ್ ವೆಲ್, ಆಲ್ ದ ಬೆಸ್ಟ್, ಆ್ಯಂಡ್ ಹೋಮ್ವರ್ಕ್ನ ಮಾಡ್ದಲ್ಲೇ ಇರಬೇಡ್ರಿ, ಇವಾಗಲೇ ಮಾಡಿ. ಥ್ಯಾಂಕ್ ಯು.